ಬೇರೆಯವ್ರು ಬರ್ಬೋದಲ್ವಾ ಆನ್ಲೈನ್ ಅಲ್ಲಿ ಈಗ? ಓಕೆ, ಗುಡ್. ಸೊ ವೆಂಕಟೇಶ್ ಅವರು ಬಳ್ಳಾರಿಲಿದ್ದಾರೆ. ಇವರು ಡೈಮಂಡ್ ಡೈರೆಕ್ಟರ್. ಇವ್ರು ಹೇಳಿದ್ದು 100% ನಿಜ. ಉಪವಾಸದಲ್ಲಿ ನಾನು ಒಂದು ಟ್ರೈನಿಂಗ್ ಕೊಟ್ಟಿದ್ದು, ಅದು ಬೆಳಗಿಂದ ಸಾಯಂಕಾಲವರೆಗೂ, ಮತ್ತೆ ಸಾಯಂಕಾಲ ಒಂದು ಈವ್ನಿಂಗ್ ಒಂದು 6:45 6 ಗಂಟೆಗೆ ಒಂದು ಬ್ರೇಕ್ ಕೊಟ್ಟು ಮತ್ತೆ 7 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ 8 ಗಂಟೆಗೆ ಕ್ಲೋಸ್ ಮಾಡಿದ್ದು ಸ್ಟಾಕ್ ಬಂದ್ಬಿಟ್ಟು. ಆಮೇಲೆ ನಾನು ದಿಸ್ ವಾಸ್ ಅ ಕಂಪ್ಲೀಟ್ ಜರ್ನಿ. ಇದೆಲ್ಲ ಯಾಕೆ ಸಾಧ್ಯತೆ ಆಯ್ತು ಅಂದ್ರೆ ಓನ್ಲಿ ಒಂದೇ ಒಂದು ಉದ್ದೇಶ. ಸರ್ ನಿಮ್ಮ ಆಡಿಯೋ ವಾಲ್ಯೂಮ್ ಲೋ ಅನಿಸ್ತಾ ಇದೆ. ಹೌದಾ, ಈಗ ಕ್ಲಾರಿಟಿ ಇದೆಯಾ? ಎಸ್ ಸರ್, ಲಿಟಲ್ ಮೋರ್. ಓಕೆ ಓಕೆ, ಐ ಥಿಂಕ್ now it's very much clear. Yes sir, clear sir. Okay, thank you. ಚೆನ್ನಾಗಿದೆ ಈಗ? Yes sir, okay, perfect. Fantastic. ಸೊ ನಾನು ಏನ್ ಹೇಳ್ತಾ ಇದ್ದೆ, ಸೊ ಆ ಒಂದು ಬೂಟ್ ಕ್ಯಾಂಪ್ ಬಳ್ಳಾರಿಯಲ್ಲಿ ಬೆಳಗಿಂದ ಸಾಯಂಕಾಲ ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ಇದ್ರು. ಆ ಒಂದು ಸೆನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಇದೆಲ್ಲ ನನಗೆ ಮಾಡಕ್ಕೆ ಸಾಧ್ಯತೆ ಆಗಿದ್ದು ಒಂದೇ ಒಂದ್ ಕಾರಣ, ನಾನೇನ್ ಸೂಪರ್ ಮ್ಯಾನ್ ಆಗಿರ್ಲಿಲ್ಲ, ನಾನೇನ್ ಸೂಪರ್ ಮ್ಯಾನು ಅಲ್ಲ. ಓಕೆ, ಅದ್ರ ಹಿಂದೆ ಒಂದೇ ಒಂದು ಇದ್ದಿದ್ದು ಏನಪ್ಪಾ ಅಂತಂದ್ರೆ ಉದ್ದೇಶ. ನನ್ನ ಜೀವನದಲ್ಲಿ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಳ್ತೀನಿ ಅನ್ನೋದು, ಅದು ಯಾವ ತರ ಬೇಕು, ಯಾವ ರೀತಿ ನಾನು ಮಾಡ್ಕೊಳ್ಬೇಕು, ಅದಕ್ಕೆ ಕಾರಣಗಳು ಏನ್ ಬೇಕು, ಅದಕ್ಕೆ ಯಾವ ತರ ಇಂಪ್ಯಾಕ್ಟ್ಫುಲ್ ಅನ್ನು ಮಾಡಕ್ಕಾಗುತ್ತೆ, ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ವ್ಯಕ್ತಿ ಅವರು ಹೇಳಿದಾಗೆ ಒಂದು ಬದಲಾವಣೆಗೊಂಡು ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗಿ ಆ ಒಂದು ಉದ್ದೇಶದ ಹಿಂದೆ ಕೆಲಸ ಮಾಡಿದಾಗ ನಿಮಗೆ ಯಾವ ರೀಸನ್ಸ್ ಇರೋಲ್ಲ. ಇನ್ಫ್ಯಾಕ್ಟ್ ಅವತ್ತು ನಾನು ಬಳ್ಳಾರಿಗೆ ತಲುಪಿದ್ದು ಒಂದು ಮಹಾ ಸಾಧನೆ ಅಂತ ಹೇಳ್ಬೋದು, ಸಾಹಸ ಅಂತ ಹೇಳ್ಬೋದು. ಮಳೆ, ಕರೋನಾ, ಏನೇನೋ ಇದೆ, ಆಮೇಲೆ ಬಸ್ಗಳು ಸಿಕ್ಲಿಲ್ಲ, ಹೈಪೇ ದುಡ್ಡು ಡಬಲ್ ಕೊಟ್ಟೆ, 2 ಜಾಗದಲ್ಲಿ ನಿಂತ್ಕೊಂಡೆ, ಮಧ್ಯರಾತ್ರಿಯಲ್ಲಿ ಯಾವ್ದೋ ಒಂದು ಹಳ್ಳಿಯಲ್ಲಿ ನನಗೆ 3 ಗಂಟೆಗೆ ಇಳಿಸ್ಬಿಟ್ಟ ಬಸ್ಸವನು. ಮತ್ತೆ ಅಲ್ಲಿ 1 ಅವರ್ ವೇಟ್ ಮಾಡಿ ಮತ್ತೆ ಯಾವ್ದೋ ಒಂದು ಕ್ಯಾಚ್ ಮಾಡಿ ಟೆಂಪೋ ಲಾರಿ ಹಿಡಿದು ಮತ್ತೆ ಬೇರೆ ಕಡೆ ಬಂದು ಮತ್ತೆ ಅಲ್ಲಿಂದ ಬಳ್ಳಾರಿಗೆ ಬಂದೆ. ಇದೊಂದು ದೊಡ್ಡ ಸಾಹಸವಾಗಿತ್ತು. ಆಕ್ಚುಲಿ ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ವೆಂಕಟೇಶ್ ಅವ್ರಿಗೆ ಇದು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ರೈಟ್ ವೆಂಕಟೇಶ್ ಅವರೇ? ಎಸ್ ಸರ್, ಯು ಆರ್ ರೈಟ್ ಸರ್. ಸೊ ಈ ವಿಷಯ ಅಲ್ಲೇ ನಾನು ಹೇಳಿಲ್ಲ ಯಾರಿಗೂ. ಸರ್ ಬಂದೆ, ಪರವಾಗಿಲ್ಲ, ಆರಾಮಾಗಿ ಬಂದೆ ಅಷ್ಟೇ ಹೇಳಿದ್ದು. ಇದೆಲ್ಲ ಯಾಕೆ ನನ್ನಲ್ಲಿ ಆ ಒಂದು ಬದಲಾವಣೆ ಇತ್ತು, ನಾನು ಯಾಕೆ ಆತರ ನಾನು ಬಿಹೇವ್ ಮಾಡಿದೆ, ಯಾವ ತರ ನಾನು ಅಲ್ಲಿದ್ದೆ, ಅಲ್ಲಿ ಯಾರಿಗೂ ಇದು ಏನು ಯಾಕೆ ಹೇಳಿಲ್ಲ ಅಂದ್ರೆ ಒಂದೇ ಒಂದು ನನ್ನಲ್ಲಿರೋ ಒಂದು ಉದ್ದೇಶ. ಸೊ ಮೈ ಡಿಯರ್ ಫ್ರೆಂಡ್, ನಿಮ್ಮಲ್ಲಿ ಒಂದು ಯಾವ್ದಾರ ಒಂದು ಸ್ಟ್ರಾಂಗ್ ಉದ್ದೇಶ ಇದ್ದಾಗ, ಬಲವಾದ ಒಂದು ಕಾರಣವು ಇದ್ದಾಗ, ನಮಗೆ ಯಾವ ಅಡಚಣೆ ಇರಲ್ಲ. ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಹೋಗಲ್ಲ, ರಿಯಾಲಿಟಿ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಇಳಿಯಲ್ಲ. ಯಾಕೆ? ನಮ್ಮ ಉದ್ದೇಶ ನಮ್ಮ ಮುಂದೆ ಇರುತ್ತೆ. ಸೊ ಆ ಒಂದು ಉದ್ದೇಶದಲ್ಲಿ ಇಟ್ಕೊಂಡು ಕೆಲಸ ಮಾಡಿದಾಗ ಏನ್ ಬೇಕಾದ್ರೂ ಮಾಡಬಹುದು. ಅವ್ರು ಹೇಳ್ದಾಗೆ ಒಂದು ಕಾಲದಲ್ಲಿ ನಾನು ಬುದ್ಧವಾಗಿಯೇ ಇದ್ದೆ. ಇನ್ಫ್ಯಾಕ್ಟ್ ಬುದ್ಧವಾಗಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಇವರು ಒಂದು ಟಾಪಿಕ್ ಹೇಳಿದ್ರು, ಸರ್ ನಿಮ್ದು ಬುದ್ಧದಿಂದ ಬುದ್ಧದ ಒಂದು ಜರ್ನಿ ಸ್ಟೋರಿ ಬಗ್ಗೆ ನೀವು ಒಂದು ಸಕ್ಸಸ್ ಸೆಮಿನಾರ್ ಮಾಡಿ ಅಂದ್ರು. ನನಗೆ ಒಂಥರ ನಗು ಬಂತು. ಫಸ್ಟ್ ಟೈಮ್ ಈ ಟಾಪಿಕ್ ಅಲ್ಲಿ ನನ್ನ ಬುಕ್ಕಿನ ಟೈಟಲ್ ಹೆಸರಲ್ಲಿ ಸೆಮಿನಾರ್ ಮಾಡ್ತಾ ಇರೋದು. ಬಾಂಬೆ ಒಂದು UP ಅವರಿಗೆ ಒಂದು ಮೀಟಿಂಗ್ ಮಾಡಿಕೊಟ್ಟೆ. ಅವರು ಇದ್ರ ಬಗ್ಗೆ ಹೇಳಿದ್ರು, ಬಟ್ ಟೈಟಲ್ ಇಟ್ಟಿರ್ಲಿಲ್ಲ ಇದ್ರದ್ದು. ಸರ್ ಇದ್ರ ಬಗ್ಗೆನೇ ಹೇಳಿ, ಬೇರೆ ಇನ್ನೇನು ಹೇಳ್ಬೇಡಿ ಅಂತ ಹೇಳಿದ್ರು, ಬಟ್ ಅವರು ಟೈಟಲ್ ಹೇಳಲಿಲ್ಲ. ಸೊ ನೀವು ಟೈಟಲ್ಲೇ ಇಟ್ಬಿಟ್ಟಿದ್ದೀರಾ, ಇಟ್ಸ್ ರಿಯಲಿ ಅಪ್ರಿಶಿಯೇಟ್. ಥ್ಯಾಂಕ್ ಯು ಸರ್. ಸೊ ಈ ಒಂದು ಬುದ್ಧ ಜರ್ನಿ ಏನಿದೆ ಅದು ನಾನು ಬಹಳ ವರ್ಷ ಬದುಕಿದ್ದೀನಿ. ನಾನು ಏನೇ ಮಾಡಿದ್ರು ಜನಗಳು ಅಂದ್ರೆ ಯಾರು? ನಮ್ಮ ಓನ್ ಬ್ರದರ್ಸು, ಸಿಸ್ಟರ್ಸು, ಕಸಿನ್ ಬ್ರದರ್ಸು, ಇನ್ಲಾಸು, ಹೆಂಡತಿ, ಮಕ್ಕಳು, ಇನ್ಯಾರಿದ್ದಾರೆ, ಫ್ರೆಂಡ್ಸ್ಗಳು, ಸೂಪರ್ ಕಮ್ಮಿನೇ ಹೋಗುತ್ತೆ ಅಂತ ದೋಸ್ತ. ಸೊ ಈ
ಫ್ರೆಂಡ್ಸ್ಗಳು ಆ ಫ್ರೆಂಡ್ಸ್ಗಳು ಎಲ್ಲ ಹೇಳ್ತಾ ಇದ್ರು, ಗೊತ್ತಿರೋದೇ ಮಾಡೋ, ಯಾಕೋ ಇದು ಏನೇನೋ ಮಾಡಿ ಲೈಫ್ ಹಾಳು ಮಾಡ್ಕೊಳ್ತೀವಿ, ಇಷ್ಟು ವರ್ಷ ಹೊರಟೋಗಿದೆ, 30 ವರ್ಷ ಆಗಿದೆ, 45 ಯಾಕೆ ಲೈಫ್ ಹಾಳು ಮಾಡ್ಕೊಳ್ತೀಯಾ ಅಂತಾನೆ ಬಂತು. ಹೌದಾ, ಪರವಾಗಿಲ್ವೇ, ನೀವು ಹೇಳಿದ್ದು ನಾನು ಮಾಡಿದ್ರೆ ನಾನು ಹಾಳಾಗ್ತೀನಿ ಅಂತ ನಿಮ್ಮ ಅನಿಸಿಕೆ ಇದ್ರೆ ನಾನು ಅದನ್ನು ಮಾಡಿ ನಿಮಗಿಂತ 1000 ಪಟ್ಟು ಬೆಳೆಯೋಕ್ಕಾಗುತ್ತಾ ಅಂತ ಒಂದು ತಲೆಯಲ್ಲಿ ವಿಚಾರ. ಆ ವಿಚಾರ ಬಂತು, ಬಟ್ ಅವಕಾಶಗಳು ಬಹಳ ಕಷ್ಟ ಆಯ್ತು. ಈ ಏನ್ ಬುದ್ಧು ಅಂತ ಆಯ್ತು, ನಾನು ಹೇಗಿದ್ರು ಕೋಚ್ ಸ್ಪೀಕರ್ ಅಂತ ಹೇಳಿದ್ದಾರೆ, ಇಟ್ಸ್ ವೆರಿ ಟ್ರೂ. ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಣ್ಣ ಒಂದು ಹಳ್ಳಿ ಹೇಗೆ ನಾನು ಬಳ್ಳಾರಿ ಬಂದು ಹೇಗೆ ಟ್ರೈನಿಂಗ್ ಕೊಟ್ಟೆ, ಈಗಲೂ ಎಂತರ ಟ್ರೈನಿಂಗ್ ಮಾಡಿದೆ, ಅದೇ ತರ ಟ್ರೈನಿಂಗ್ ನಾನು ಕಾರ್ಪೊರೇಟ್ 500 ಫಾರ್ಚ್ಯೂನ್ ಕಂಪನಿಗಳಿಗೂ ಟ್ರೈನಿಂಗ್ ಮಾಡಿದ್ದೆ, ಮಾಡ್ತಾನೆ ಇದ್ದೀನಿ. ಈ ಕೋವಿಡ್ ಮುಗಿದ ತಕ್ಷಣ ನನಗೆ 10-12 ಟ್ರೈನಿಂಗ್ಸ್ ಇದೆ ಪೈಪ್ಲೈನ್. ಇದೆಲ್ಲ ಜರ್ನಿ ಮಾಡೋಕ್ಕೆ ಸಾಧ್ಯತೆ ಯಾಕಾಯ್ತು, ಅದು ಮುಖ್ಯ. ನಾನು ಏನ್ ಮಾಡ್ತಾ ಇದ್ದೀನಿ ಅದು ಮುಖ್ಯ ಅಲ್ಲ, ಆ ಜರ್ನಿ ಮಾಡೋಕ್ಕೆ ಏನ್ ಸಾಧ್ಯತೆ ಆಯ್ತು. ನನ್ನ ಚಿಕ್ಕ ವಯಸ್ಸಿನಿಂದ ಏನು ನನಗೆ ಬುದ್ಧು ದಡ್ಡ ಅಂತ ಹೇಳ್ತಾ ಇದ್ರು. ಈ ಪುಸ್ತಕದ ಬಗ್ಗೆ ಆಮೇಲೆ ಹೇಳ್ತೀನಿ, ಈಗ ಫಸ್ಟ್ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಬುದ್ಧು ದಡ್ಡ ಅಂತ ಹೇಳ್ತಾ ಇದ್ರು, ಎಲ್ರು ಮಾತು ಕೇಳ್ತಾ ಇದ್ದೆ. ನಾನು ಸಿಕ್ಕಾಪಟ್ಟೆ ದಪ್ಪನೂ ಇದ್ದೆ, ಸಿಕ್ಕಾಪಟ್ಟೆ ದಪ್ಪ ಇದ್ದೆ, ನಂಬಕ್ಕಾಗಲ್ಲ ನೀವು. ಓಕೆ, ಯಾರು ನೋಡಿಲ್ಲ ಇಲ್ಲಿರೋರು, ನನ್ನ ನೋಡಿದವ್ರು ಸದ್ಯಕ್ಕೆ ಅವರು ಇವತ್ತು ಬಂದಿಲ್ಲ ಅವರಷ್ಟೇ. ಆ ಮಟ್ಟಿಗೆ ಒಂದು ಬಲವಾದ ಒಂದು ಕಾರಣ ಇತ್ತು. ಆರೋಗ್ಯದಲ್ಲಿ ದಪ್ಪ ಆಗ್ತಾ ಇದೆ, ಮಂಡಿ ನೋವು ಕೂಗಿ ಹೇಳ್ತಾ ಇತ್ತು, ಕತ್ತೆ ತರ ದಡಿಯ ತರ ಇದೆಯಾ, ನನ್ ಮಂಡಿ ಯಾವಾಗ ನೀನು ನೋವು ಕಡಿಮೆ ಮಾಡ್ತೀಯಾ, ಭಾರ ಕಡಿಮೆ ಮಾಡ್ತೀಯ ಅಂತ ಪದೇ ಪದೇ ಹೇಳ್ತಾ ಇತ್ತು. ಯಾರು? ನನ್ ಮಂಡಿ. ಯಾರಿಗೆ? ನನಗೆ. ಸೊ ಅವನಿಗೆ ಸಮಜಾಯಿಸಿ ಹೇಳ್ಕೊಂಡು, ನಾನು ಏನ್ ಮಾಡಿಯಪ್ಪ, ನಾನು ಇರುದೇ ಹಂಗೆ, ನನ್ನನ್ನು ಹೊತ್ಕೊಂಡು ಓಡಾಡು, ನಿನ್ಗೆ ನೋವು ಬಂದ್ರೆ ನಾನೇನ್ ಮಾಡ್ಲಿ ಅಂತ ಅದಕ್ಕೆ ಹೇಳ್ತಾ ಇದ್ದೆ. ಇದು ಬುದ್ಧು ಹಿಂಗೆ ಮಾತಾಡೋದು, ನಿನ್ಗೆ ನೋವು ಬಂದ್ರೆ ನಾನೇನ್ ಮಾಡ್ಲಿ, ನಾವು ಹಣೆ ಬಾರ ಅಂತ ಹೇಳೋರು. ಹಣೆ ಬಾರ ಅಂತ ಯಾರು ಎಲ್ಲರೂ ಹೇಳ್ತಾರೆ, ನನ್ ಸುಮಾರು ಜನ ಹೇಳ್ತಾರೆ, ಏನ್ ಮಾಡು ಸರ್, ನಸೀಬ್ ಕಿ ಬಾತ್, ಹಣೆ ಬರ, ಏನು ಮಾಡಕ್ಕಾಗಲ್ಲ, ಅದೆಲ್ಲ ಬುದ್ಧುಗಳೇ ಮಾತಾಡೋದು. ನನ್ನ ಹಣೆ ಬರದಲ್ಲಿ ಇದೆ ಅಂತ ಹೇಳೋಕ್ಕಿಂತ ಮೊದಲು ನಿಮ್ಗೆ ಹೇಗೆ ಗೊತ್ತು ಅದು ಹಣೆ ಬರದಲ್ಲಿ ಅದಿದೆ ಅಂತ? ನಮ್ಮ ಹಣೆ ಬರ ಅಂತ ಹೇಳ್ತಿರಲ್ಲ, ಅದು ಹಣೆ ಬರದಲ್ಲಿ ಈ ಬದುಕು ಇದೆ ಅಂತ ಹೇಗೆ ಗೊತ್ತು? ಇದು ಸಿಕ್ಕಾಪಟ್ಟೆ ಸುಳ್ಳು. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನಗಳನ್ನು ನಾನು ವಿಚಾರಗಳನ್ನು ನೋಡಿದಾಗ ಎಲ್ಲರೂ ಈ ಹಣೆ ಬರಗೆ ಮಾತಾಡ್ತಾರೆ. ನಾನು ಇದು ನಿಜವಾಗ್ಲೂ ಹಣೆ ಬರದಲ್ಲಿ ಇದೆಯಾ ಈ ತರ ಬದುಕು? ಓಕೆ, ಬಟ್ ಇದೆ ಅಂತ ದೇವ್ರಿಗೆ ಮಾತ್ರ ಗೊತ್ತು ಹಣೆ ಬರ. ಈ ದಡ್ರಿಗೆ ಹೆಂಗ್ ಗೊತ್ತಾಯ್ತು? ನನಗೆ ಗೊತ್ತಾಗ್ಲಿಲ್ವಲ್ಲ. ದಡ್ರಿಗೆ ಗೊತ್ತಾದ್ರೆ ನನ್ಗೂ ಗೊತ್ತಾಗಬೇಕಾಗಿತ್ತಲ್ವಾ? ನನಗಂತೂ ಗೊತ್ತಿಲ್ಲ ಇದು ಹಣೆ ಬರದಲ್ಲಿ ಇದೆ ಅಂತ. ಬಟ್ ಇವ್ರಿಗೆಲ್ಲಗ ಅನ್ಸುತ್ತೆ ಹಣೆ ಬರ, ನಾವೇನ್ ಮಾಡೋದು, ನಮ್ಮ ಹಣೆ ಬರ, ನಾವೇನ್ ಮಾಡೋಕ್ಕಾಗುತ್ತೆ ಸರ್, ನಮ್ ಕೈಲಾಗಲ್ಲ, ನಿಮ್ ಕೈಲಾಯ್ತು, ನಿಮ್ ಒಳ್ಳೆ ಅದೃಷ್ಟ ಚೆನ್ನಾಗಾಯ್ತು, ನಮ್ ಹಣೆ ಬರ ಸರಿಯಾಗಿದೆ. ಸೊ ಇದು ಜನಗಳು ಮಾತಾಡೋದು ನಾನು ಕೇಳ್ತಾ ಇದ್ದೆ. ಹಣೆ ಬರದ ಬಗ್ಗೆ ಪ್ರತಿಯೊಂದು ಕಾಮನ್ ಪರ್ಸನ್ಗೆ ಗೊತ್ತಿದೆ. ವಾವ್, ಅಂದ್ರೆ ದೇವರಿಗೆ ಗಿಂತ ಹೆಚ್ಚಾಗಿ ಶಕ್ತಿ ಇದೆ ಅಂತ ಅರ್ಥ ಆಯ್ತು. ಸೊ ಈ ಹಣೆ ಬರದ ಬಗ್ಗೆ ಮಾತಾಡಿದ್ರು. ಸೊ ನಾನಂದೆ ಹಣೆ ಬರದಲ್ಲಿ ಇದೆ. ಸೊ ಹಣೆ ಬರದಲ್ಲಿ ಇನ್ನೊಂದು ಇದೆ, ನಾವು ಶ್ರಮ ಪಟ್ಟು ಒಂದು ಗುರಿ ಒಂದು ಉದ್ದೇಶದಿಂದ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ನಮ್ಮ ಹಣೆ ಬರನೇ ಬದಲಾಯಿಸ್ಬೋದು. ಆ ಹಣೆ ಬರ ಬದಲಾಯಿಸೋ ಒಂದು ಉದ್ದೇಶದಿಂದ ನಾನು ಏನು ಆರೋಗ್ಯ, ಅನಾರೋಗ್ಯದ ಕಡೆಗೆ ಹೋಗುವ ವ್ಯಕ್ತಿ ಒಂದು ಆರೋಗ್ಯದ ಕಡೆಗೆ ದಾರಿಯನ್ನು ಹುಡುಕಿ ಡೈರೆಕ್ಷನ್ ಮಾತ್ರ ಚೇಂಜ್ ಮಾಡಿದೆ, ದಿಕ್ಸೂಚಿ ಮಾತ್ರ ಬದಲಾಯಿತೆ. ಹಾಗೆ ನಡೀತಾ ಇದ್ದೆ, ಹೇಗಿದ್ರು ಎಲ್ಲರೂ ನಡೀತಾ ಇದೀವಿ. ಬಟ್ ನಮ್ಮ ದಿಕ್ಸೂಚಿ ನಮ್ಮ ಗುರಿಯನ್ನು ತಲುಪಿಸುತ್ತೆ. ಈ ತರ ಹೋಗುವುದು ಆ ದಿಕ್ಸೂಚಿಗೆ ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ನಮಗೆ ಇಷ್ಟವಾದ ಬದುಕನ್ನು ಬದುಕಬಹುದು. ಗೊತ್ತು ಗುರಿಯಿಂದನೇ ಬದುಕನ್ನು ಬದುಕಿದ್ರೆ ಅದು ಬುದ್ಧು ತರ ಬದುಕಬಹುದು. ಗೊತ್ತು ನಮ್ಮ ಗುರಿಯನ್ನು ಗೊತ್ತು ಮಾಡ್ಕೊಂಡ್ರೆ ನಾವು ಬುದ್ಧ ತರನು ಆಗಬಹುದು.
ಎಷ್ಟೋ ಜನಕ್ಕೆ ಈ ಬುದ್ಧ ಅಂದಾಗ ಏನೇನೋ ಹೇಳ್ತಾರೆ. ನೆನ್ನೆನೂ ಒಂದು ನಾನು ಇಂಟರ್ನ್ಯಾಷನಲ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದ್ದೆ. ಅವರು ನನ್ನನ್ನು ಸ್ಪಿರಿಚುವಲ್ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡಿದ್ರು. ಬಹಳ ದೊಡ್ಡ ಸ್ಪಿರಿಚುವಲ್ ಲೀಡರ್ ಅಂತ ತಿಳ್ಕೊಂಡ್ರು. ಸೊ ಯಾಕೆಂದ್ರೆ ಅದು ಇಂಟೆಲೆಕ್ಚುಯಲ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ನಾನು ಮಾತಾಡೋದು. ಸೊ ಈ ಒಂದು ದಿಕ್ಕು ಸೂಚಿ ಬದಲಾಗಬೇಕಾದಾಗ ನಮ್ಗೆ ಏನ್ ಬೇಕಾಗುತ್ತೆ, ಆಗ ಒಂದು ಪುಷ್ ಬೇಕಾಗುತ್ತೆ, ಒಂದು ಅನ್ಕಂಫರ್ಟಬಲ್ ಝೋನ್ಗೆ ಹೋಗ್ಬೇಕಾಗುತ್ತೆ. ಆ ಒಂದು ಅನ್ಕಂಫರ್ಟಬಲ್ ಝೋನ್ ಅಲ್ಲಿ ಬಂದಾಗ ಹೋಗೋ ವ್ಯಕ್ತಿ ಹೀಗೆ ಟರ್ನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಂಫರ್ಟಬಲ್ ಇರಲ್ಲ ತಾನೆ. ನ್ಯಾರೋ ರೋಡ್ ಇರುತ್ತೆ, ಕಾರಲ್ಲಿ ನಾವು ಹೋಗ್ತಾ ಇದೀವಿ, ಟರ್ನ್ ಮಾಡ್ಬೇಕಂದ್ರೆ ಈಸಿಯಾಗಿ ಆಗುತ್ತಾ? ಆಗಲ್ಲ. ದೊಡ್ಡ ರೋಡ್ ಇದ್ರೆ ಟರ್ನ್ ಮಾಡ್ಕೋಬಹುದು, ಈ ಸಣ್ಣ ರೋಡ್ ಇದ್ರೆ ಆಗಲ್ವಲ್ಲ. ನಮ್ದೆಲ್ಲ ಸಣ್ಣ ಆಲೋಚನೆ ತಾನೆ. ಸೊ ಸಣ್ಣ ರೋಡಲ್ಲಿ ಆಗಲ್ಲ. ಆ ಸಣ್ಣ ರೋಡಲ್ಲಿ ವಾಪಸ್ ಟರ್ನ್ ಹೊಡಿಬೇಕು ಅಂದ್ರೆ ನಮ್ ದಿಕ್ಸೂಚಿ ಬದಲಾಗಬೇಕಾದ್ರೆ ಸ್ವಲ್ಪ ಏರುಪೇರು ಆಗುತ್ತೆ. ಸಿಮಿಲರ್ಲಿ ಈ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸೃಷ್ಟಿಗಳು ಮಾಡ್ಬೇಕಾದ್ರೆ ಈ ಒಂದು ಟರ್ನಿಂಗ್ ಪಾಯಿಂಟ್ ಅನಾನುಕೂಲ ನನಗೆ ಸಿಕ್ಕಾಪಟ್ಟೆ ಆಯ್ತು. ಆ ಒಂದು ದೇಹವನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗಿತ್ತು. ಇದು ಮಾಡ್ಬೇಕಂದ್ರೆ ನಾನು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದೆ 5 ದಿನದ್ದು. ಇದು ಬಹಳ ಒಂದು ಪೇನ್ಫುಲ್ ಜರ್ನಿ ನನ್ನ ಲೈಫಲ್ಲಿ. ಆ ಒಂದು ವರ್ಕ್ಶಾಪ್ ಅಲ್ಲಿ ಬರೆದಾಗ ನಾನು ಅಲ್ಲೊಂದು ಸುಮಾರು 5 ದಿನದಲ್ಲಿ ನನಗೆ ಒಂದೇ ಒಂದು ಗೊತ್ತಾಗಿದ್ದು, ಒಂದು ಆಲೋಚನೆ ಜೀವನವನ್ನು ಬದಲಿಸುತ್ತೆ. ಒನ್ ಥಾಟ್ ಕ್ಯಾನ್ ಚೇಂಜ್ ಅ ಲೈಫ್, ಒನ್ ವರ್ಡ್ ಕ್ಯಾನ್ ಚೇಂಜ್ ಅ ಲೈಫ್. ಆ ಒಂದು ಥಾಟ್, ಆ ಒಂದು ಆಲೋಚನೆ ಜೀವನವನ್ನೇ ಬದಲಾಯಿಸ್ತು. ಅದು ಏನು ಅಂತಂದ್ರೆ ಕನಸು. ಕನಸಿಗೋಸ್ಕರ ನಾವು ಬದುಕಿದ್ರೆ, ಕನಸನ್ನು ನೆನಸು ಮಾಡೋಕ್ಕೋಸ್ಕರ ನಾವು ಬದುಕಿದ್ರೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು. ಕನಸು ಇಲ್ಲ ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕನಸಿನಲ್ಲೇ ಸಾಯಿ ಬೆಳೆಯುವುದು ಅಸಾಧ್ಯ. ಸೊ ಆ ಒಂದು ಕನಸಿನ ಒಂದು ದೃಷ್ಟಿಕೋನದಲ್ಲಿ ಅವಾಗ ನನಗೆ ನಮ್ಮ ಗುರುಗಳು ಹೇಳಿದ್ರು, ನಿಮ್ ಜಾಹಿದ್ ನಿನ್ನ ಯಾವ್ದು ಕನಸುಗಳಿದೆ ಬರೆಯೋಕ್ಕಾಗುತ್ತದೆ? ಸರ್ ನನ್ನ ಕನಸು, ನಾನು ಮುಜುಗರ ಪಟ್ಟೆ, ನಾಚಿಕೆ ಆಯ್ತು. ಹೌದಾ, ಪರವಾಗಿಲ್ವೇ, ನಿನ್ ಕನಸಿಗೆ ನಿನಗೆ ನಾಚಿಕೆ ಆಗ್ತಾ ಇದೆಯಾ? ಓ ವೆರಿ ಗುಡ್. ಸೊ ಹಾಗಾದ್ರೆ ನೀನ್ ನಾಚ್ಕೊಂಡ್ರೆ ಜೀವನದಲ್ಲಿ ಏನ್ ಮಾಡಕ್ ಸಾಧ್ಯತೆ ಇದೆ? ಸೊ ಏನ್ ಮಾಡಕ್ಕಾಗುತ್ತೆ? ಸೊ ಆ ಒಂದು ಮಾತು ನನಗೆ ತುಂಬಾ ನೋವಾಯಿತು. ಆ ನೋವನ್ನು ಅನುಭವಿಸ್ತಾ ಅವಾಗ ನಾನು ಒಂದು ಕನಸನ್ನು ನಾನು ಬರೆದೆ. ಆ ಕನಸಿನಲ್ಲಿ ಒಂದು ಆರೋಗ್ಯದ ಬಗ್ಗೆ, ಇನ್ನೊಂದು ನನ್ನ ಬುದ್ಧಿ ಶಕ್ತಿಯ ಬಗ್ಗೆ, ಮೂರನೇದು ನನ್ನ ಮಾತಿನ ಬಗ್ಗೆ, 4ನೇದು ಮನೆ ಕಟ್ಟಿಕೊಳ್ಳಬಹುದು, ಐದನೇದು ಕಾರು. ಸೊ ಇದೆಲ್ಲ ನಾನು 5 ವರ್ಷಗಳೆಲ್ಲ ಅಚೀವ್ ಮಾಡಿದೆ. ಇದಕ್ಕೆಲ್ಲ ಒಂದೇ ಒಂದು ಕಾರಣ ಆಗಿದ್ದು ಹುದ್ದೆ, ಜೀವನದಲ್ಲ ಒಂದು ಕನಸು. ಆ ಕನಸು ನನ್ನ ಜೀವನ ಬದಲಾವಣೆ. ಈ ಕನಸು ಕಟ್ಟಕ್ಕೆ ಮೂತ್ರಧಾರಿ ಅಂದ್ರೆ ಏನು, ಮೂಲಾಧಾರಿ ಅಂತ ಏನ್ ಹೇಳ್ತಾರೆ, ಆ ಮೂಲ ಒಂದು ವ್ಯಕ್ತಿ ಅದು ಯಾರೂ ಇಲ್ಲ, ನನ್ನ ಸ್ವತಃ ಮಗ. ಎಷ್ಟು ಜನ ಕೇಳಕ್ ಇಷ್ಟಪಡ್ತೀರಾ ನನ್ನ ಮಗ ನನ್ಗೇನ್ ಹೇಳ್ತು ಅಂತ? ಹ್ಯಾಂಡ್ ರೈಸ್ ಮಾಡಿ. ನನ್ನ ಮಗ ನನಗೆ ಈ ಒಂದು ಜೀವನದಲ್ಲಿ ಒಂದು ಕನಸು ಕಟ್ಟುವ ಬದುಕಿಗೆ ಆ ವ್ಯಕ್ತಿಯೇ ದಾರಿ. ಥ್ಯಾಂಕ್ ಯು. ಎಲ್ರು ಕೈ ರೈಸ್ ಮಾಡ್ತಾ ಇದ್ದಾರೆ. ಗ್ರೇಟ್, ಐ ಆಮ್ ಹ್ಯಾಪಿ. ಅವ್ರು ಹೇಳಿದ್ರು, ಪಾಪ ಎಲ್ಲಿವರೆಗೆ ನೀವು ಇದೇ ತರ ಕಷ್ಟದ ಬದುಕನ್ನು ಬದುಕುತ್ತೀರ, ಆ ನಿಮ್ಮ ಕಷ್ಟಕರದ ಜೀವನದಲ್ಲಿ ನಮ್ಮನ್ನು ಕಷ್ಟದಲ್ಲಿ ಯಾಕೆ ಇಡ್ತಾ ಇದ್ದೀರಾ? ನೀವನ್ನು ಕಷ್ಟ ಪಡ್ತಾ ಇರೋದು ನಿಮ್ಮ ಜೀವನ ಇರ್ಬೋದು, ಬಟ್ ನಮ್ಮನ್ನು ಯಾಕೆ ಕಷ್ಟದಲ್ಲಿ ಇಡ್ತಾ ಇದ್ದೀರಾ? ನಿಮಗೆ ಗೊತ್ತಾಗ್ತಾ ಇಲ್ವಾ?
ಪ್ರತಿದಿನ ನೀವು ಮುದುಕರಾಗ್ತಾ ಇದ್ದೀರಾ, ಪ್ರತಿದಿನ ನೀವು ರೋಗದ ಕಡೆ ಹೋಗ್ತಾ ಇದ್ದೀರಾ, ಪ್ರತಿದಿನ ನೀವು ಬಡವರಾಗ್ತಾ ಇದ್ದೀರಾ, ಪ್ರತಿದಿನ ನಿಮ್ಮ ವ್ಯಾಲ್ಯೂ ಡಿಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ. ಆ ವಿಷಯ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅಂತ ನನಗೆ ಕೇಳಿದ್ರು. ನಾನು ಅವಾಗ ಹೇಳ್ದೆ, ನನಗೇನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವಾಗ. ನನಗೆ ವಿಷಯವನ್ನು ಹೇಳುವಾಗ ನಾನು ಯಾವ ತರ ಅವನಿಗೆ ಉತ್ತರ ಕೊಡ್ಬೇಕು ಅಂತ, ಯಾವ ತರ ಸ್ಪಂದಿಸ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾವ ತರ ಸ್ಪಂದಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಯಾವ ತರ ಸ್ಪಂದಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ನಿದ್ದೆ ಇಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ. ಇದು ಮಾಡಿ ಹೋಳಿಗೆ ಫೋನ್ ಹಾಕಿ ಇವತ್ತು ಲಾಸ್ಟ್ನೇದಲ್ಲ. ಓಕೆ, ಸ್ವಲ್ಪ ನಾನೇ ಅನ್ಮ್ಯೂಟ್ ಮಾಡ್ಬಿಡ ಎಲ್ರಿಗೂ. ಓಕೆ, ಸೊ ಅವಾಗ ನನ್ಗನ್ಸುತ್ತು ಎಂಬ್ರೆಸ್ ಆಗಿದೆ, ಬಹಳ ತೊಂದರೆಲಾಗಿದೆ. ಆ 3 ದಿನದಲ್ಲಿ ಏನ್ ಮಾಡೋದು, ಇದನ್ನು ನಾನು ರಿವರ್ಸ್ ಮಾಡ್ಬೇಕು. ಆ ರಿವರ್ಸ್ ಮಾಡೋಕ್ಕೋಸ್ಕರ ನಾನು ಒಂದು ಈ ವಿಚಾರಧಾರೆಯನ್ನು ಜೀವನವನ್ನು ಸ್ಟಾರ್ಟ್ ಮಾಡಿದೆ. ಏನು ನಾನು ಪ್ರತಿದಿನ ಮುದುಕ ಆಗ್ತಾ ಇದೆ, ಏನು ಪ್ರತಿದಿನ ನನಗೆ ವಯಸ್ಸಾಗ್ತಾ ಇರೋದನ್ನು ರಿವರ್ಸ್ ಮಾಡಿ ನಾನು ಹೆಂಗ್ ಆಗ್ಬೇಕು ಅಂತ ನಾನು ಪಣ ತೊಟ್ಟೆ. ಅದಕ್ಕೋಸ್ಕರ ಬೇಕಾಗುವಂತ ಆಚಾರ ವಿಚಾರ ಸಾಧನವನ್ನು ನಾನು ಹಾಕಿದೆ. ಅದ್ರ ಜೊತೆಯಲ್ಲಿ ನಾನು ನನ್ನ ಮಾತು, ನಾನು 2 ಕನಸು ಏನಿಟ್ಟೆ ಅದನ್ನು ನಾನು ಬದಲಾವಣೆ ಕಡೆಗೆ ಹೊರಟೆ. ಆ ಬದಲಾವಣೆಗೆ ನನಗೆ ಆ ಮಗ ನನಗೇನು ಹೇಳ್ದ, ಅದನ್ನು ರಿವರ್ಸ್ ಮಾಡ್ಬೇಕು ಅನ್ನಿಸ್ತು. ಬಡವರಾಗ್ತಾ ಇದೆಯಾ, ಇಲ್ಲ ಶ್ರೀಮಂತ ಕಡೆಗೆ ಒಂದು ದಾರಿ ನೋಡ್ಬೇಕು, ಅದು ಯೂ ಟರ್ನ್ ಹೊಡಿಬೇಕಾಗಿತ್ತು. ರೋಗದಿಂದ ಕಡೆ ಹೋಗ್ತಾ ಇದ್ದೀರಾ, 3 ವರ್ಷಕ್ಕೆ 500 ರೂಪಾಯಿ ಕಟ್ಟಿರ್ತಾರಲ್ಲ, ಅದಕ್ಕೆ ಅವಾಗ ಹೋಗ್ಬಿಟ್ರೆ 500 ರೂಪಾಯಿ ಹಲೋ, ಎಲ್ಲರೂ ಸ್ವಿಚ್ ಇದ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್ ಮುಜಾಯ್ ಸರ್, ನಾನು ಹೋಸ್ಟ್ ನ ರೀಕ್ಲೇಮ್ ಮಾಡ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ತೇನೆ. ಓಕೆ, ಇಲ್ಲ ಮ್ಯೂಟ್ ಅವರಾಗೆ ತಾವು ಅನ್ಮ್ಯೂಟ್ ಮಾಡ್ಕೊಳ್ತಿದ್ದಾರೆ, ಸೊ ಐ ವಿಲ್ ಕಂಟ್ರೋಲ್ ಇಟ್ ಸರ್. ಓಕೆ, ಗೋ ಅಹೆಡ್ ಸರ್. ಎಸ್ ಸರ್, ಯು ಪ್ಲೀಸ್ ಕಂಟಿನ್ಯೂ ಸರ್. ಸೊ ಆ ಒಂದು ಏನಿತ್ತು ಅದನ್ನು ಯೂ ಟರ್ನ್ ಮಾಡ್ಬೇಕಂದ್ರೆ ನನಗೆ ಬಹಳ ಕಷ್ಟ ಆಯ್ತು. ಇದೊಂದು ಸ್ಪೆಷಲ್ ಟೆಕ್ನಿಕ್ ಇದೆ, ಹುಕ್ ಮೆಥಡ್ ಅಂತ ಹೇಳ್ತಾರೆ. ಅದು ನನ್ನ ಟ್ರೈನಿಂಗ್ ಅಲ್ಲಿ ಹೇಳ್ತೀನಿ, ವಾಟ್ ಈಸ್ ಹುಕ್ ಮೆಥಡ್ ಅಂತ. ಅದು ತುಂಬಾ ದೊಡ್ಡ ಸಬ್ಜೆಕ್ಟ್ ಅದು. ಸೊ ಆ ಒಂದು ಟರ್ನಿಂಗ್ ಪಾಯಿಂಟ್ ವ್ಯಕ್ತಿ ಅದನ್ನು ಅಳವಡಿಸ್ಕೊಂಡ್ರೆ ಯಾವ ರೀತಿ ಬೇಕಾದ್ರೂ ಬದಲಾವಣೆ ಆಗಬಹುದು. ನಮ್ಮ ಹಣೆ ಬರದಲ್ಲಿ ಏನು ಇಲ್ಲ, ನಾವ್ ಏನ್ ಮಾಡ್ತೀವಿ ಅದೇ ನಮ್ಮ ಹಣೆ ಬರ. ನಾವೇನ್ ಮಾಡ್ತೀವಿ ಅದೇ ನಮ್ಮ ಹಣೆ ಬರ. ಹಣೆ ಬರವನ್ನು ನಾವು ಬರೀಬಹುದು ಅಂತ ನಾನು ನಮ್ಮ ಧರ್ಮದ ಪುಸ್ತಕಗಳಲ್ಲಿ ಓದ್ತೇನೆ. ಇನ್ಫ್ಯಾಕ್ಟ್ ಎಲ್ಲ ಧರ್ಮಗಳಲ್ಲಿ, ಎಲ್ಲ ಪುಸ್ತಕಗಳಲ್ಲಿ ಇದೆ ಈ ವಿಷಯ. ನಮ್ಮ ಹಣೆ ಬರ ನಮ್ಮ ಕೈಯಲ್ಲಿದೆ, ದೇವರ ಹತ್ರ ಇಲ್ಲ ಅಂತ ನನಗೆ ಮನವರಿಕೆ. ಆ ಒಂದು ಬದಲಾವಣೆಯ ಜರ್ನಿಯಲ್ಲಿ ನಾನೇನು ನನ್ನ ಕನಸುಗೋಸ್ಕರ ನಾನು ಬರ್ದಿದ್ದೆ, ಕನಸುಗೋಸ್ಕರ ಮಾಡಬೇಕು ಅಂತ ಇದೆ, ಏನು ನನ್ನ ಮಗ ಹೇಳಿದ್ದ, ನೀವು ಮುದುಕಾಗ್ತಾ ಇದೆಯಾ, ನೀ ರೋಗಸ್ಥಾಗ್ತಾ ಇದೆಯಾ, ನೀ ಬಡವನಾಗ್ತಾ ಇದೆಯಾ, ಅನ್ಪಾಪ್ಯುಲರ್ ಆಗ್ತಾ ಇದೆಯಾ, ಅನ್ಪಾಪ್ಯುಲರ್ಗೆ ಪಾಪ್ಯುಲರ್, ಬಡವನಾಗ್ತಾ ಇದ್ದೀನಿ, ಶ್ರೀಮಂತರ ಕಡೆ ಹೋಗ್ಬೇಕಾಗಿದೆ, ರೋಗನಸ್ಥ ಆಗ್ತಾ ಇದ್ದೀನಿ, ಆರೋಗ್ಯದ ಕಡೆ ಹೋಗ್ಬೇಕಾಗಿದೆ. ವಾವ್, ಬ್ಯೂಟಿಫುಲ್ ಸಬ್ಜೆಕ್ಟ್ ಅನಿಸ್ತು.
ಮುದ್ಕ ಆಗ್ತಾ ಇದೆಯಾ, ಓ ಹೆಂಗ್ ಆಗ್ಬೇಕಾಯ್ತು. ಈಗ ನನ್ ಮಗ ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರುವೆ ಅಪ್ಪ ಅಂತ ಯಾರು ಹೇಳಲ್ಲ. ಅದೊಂದು ಸೀಕ್ರೆಟ್ ನಾನು ಹೇಳ್ತೀನಿ, ಹೇಳಲಾ? ಇಂಟ್ರೆಸ್ಟಿಂಗ್ ಹೇಳಲಾ? ಕೈ ಎತ್ತಿ, ಎಷ್ಟು ಜನಕ್ಕೆ ಅನ್ಸುತ್ತೆ ಹೇಳ್ಬೇಕು ಅನ್ಸುತ್ತೆ? ಬ್ಯೂಟಿಫುಲ್, ಥ್ಯಾಂಕ್ ಯು. ಒಂದಿನ ನನ್ನ ಮಗ, ಪಾಪ ಸ್ಕೂಲ್ಗೆ ಹೋಗ್ಬೇಕು ಬಾ, ಕಾಲೇಜ್ಗೆ ಬರಬೇಕು ಬಾ. ಯಾಕಪ್ಪ? ಇಲ್ಲ ಮಿಸ್ ಕರೀತಾ ಇದ್ದಾರೆ. ಏನಾರು ತಪ್ಪಿಪ್ ಮಾಡಿದೇನೋ? ಏನಿಲ್ಲ, ನೀವು ಬರಬೇಕು, ಇಲ್ಲಾರು ಸೇರ್ಸಲ್ಲ. ಸರಿ ನಡಿ. ಹೋದೆ ಕಾಲೇಜ್ಗೆ, ಪ್ರಿನ್ಸಿಪಾಲ್ ಮುಂದೆ ಕುಂತ್ಕೊಂಡೆ. ನನ್ನ ಮಗನ್ ಕರ್ಸಿದ್ರು. ಬಂದ ತಕ್ಷಣ ಆ ಪ್ರಿನ್ಸಿಪಾಲ್ ನನ್ನ ಮಗನಿಗೆ ಲೆಫ್ಟ್ ರೈಟ್ ಸಿಕ್ಕಾಪಟ್ಟೆ ಹೋಯ್ತಾ ಇದ್ದಾರೆ. ನನ್ ಕೇಳಿದ್ರು, ಹೂ ಆರ್ ಯು ಮ್ಯಾನ್ ಅಂದ್ರು. ನನ್ನ ಹೆಸರು ಹೇಳಿದೆ. ನನ್ನ ಮಗನ ಕಡೆ ನೋಡ್ಬಿಟ್ಟು, ಕಸಿನ್ ಬ್ರದರ್ಸ್ಗೆ ಅವ್ರಿಗಿವ್ರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಅಪ್ಪ ಅಂತ ಹೇಳ್ತೀಯಲ್ಲೋ ಅಂತ. ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಪ್ರಿನ್ಸಿಪಲ್ ನನ್ನ ಮಗನಿಗೆ ಬೈತಾ ಇದ್ದಾನೆ. ಕಸಿನ್ ಬ್ರದರ್ಸ್ಗೂ ಅಣ್ಣ ತಮ್ಮನ್ ಕರ್ಕೊಂಡ್ ಬಂದ್ಬಿಟ್ಟು ನೀನು ಅಪ್ಪ ಅಂತ ಹೇಳ್ತಾ ಇಲ್ಲ, ನಾಚಿಕೆ ಆಗಲ್ವಾ? ಹಾಗೆ ಹೀಗೆ ಅಂತ ಲೆಫ್ಟ್ ರೈಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ನನಗೆ ತಲೆ ತೆಗೆದ್ಬಿಟ್ಟು ಸಿಕ್ಕಾಪಟ್ಟೆ ನಗ್ತಾ ಕುಂತಿದೆ. ಪ್ರಿನ್ಸಿಪಾಲ್ಗೆ ಮತ್ತೆ ಕೋಪ ಜಾಸ್ತಿ ಬಂತು. ನನ್ಗೂ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ರು. ನಾನು ಇನ್ನೂ ನಗ್ತಾನೆ ಇದೆ. ಎದ್ದು ನಿಂತ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಒಳ್ಳೆ ಕಾಂಪ್ಲಿಮೆಂಟ್ ಮಾಡಿದ್ದೀರಾ ಅಂತ. ನಾನು ಬೈತಾ ಇದ್ದೀನಿ, ಈ ಹುಡುಗನ್ಗೂ ನಿಮ್ಗೂ ನಗು ಬರ್ತಾ ಇದೆಯಾ? ನನ್ನ ಮಗನೂ ನಗ್ತಾ ಇದ್ದಾನೆ. ನನ್ನ ಮಗನೂ ನಗ್ತಾ ಇದ್ದಾನೆ, ನಾನು ನಗ್ತಾ ಇದ್ದೀನಿ. ಪ್ರಿನ್ಸಿಪಲ್ಗೆ ಕೋಪ ಬರ್ತಾ ಇದನ್ನು ತೆಗೆರ್ತಾ ಇದೆ. ಆಮೇಲೆ ಹೇಳಿದೆ, ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಾವ್ ಯಾಕೆ ನಗ್ತಾ ಇದೀವಿ ಅಂತ. ಇನ್ಫ್ಯಾಕ್ಟ್ ನನಗೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನೇ ಅವ್ರ ಫಾದರ್. ನಾನೇ ಅವ್ರ ಫಾದರ್. ಒಂದ್ ನಿಮಿಷ. ಓಕೆ, ಸೊ ನಾನೇ ಅವ್ರ ಫಾದರ್ ಅಂತ ಹೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಯ್ತು. ವಾಟ್ ಡು ಯು ಡೂ ಅಂತ ಹೇಳಿದ್ರು. ನಾನು ಸೋ ಅಂಡ್ ಸೋ ಈ ತರ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಕೇಳಿದ್ರು. ತಕ್ಷಣ ನನಗೆ HOD ಹತ್ರ ಕರ್ಕೊಂಡು ಹೋದ್ರು. ಯು ಡೋಂಟ್ ಬಿಲೀವ್ ಇಟ್, ಅವರು ನನ್ನ ಮಗನಿಗೆ ಏನೋ ಹೇಳ್ಬೇಕು ಕಂಪ್ಲೇಂಟ್ ಅಂತ ಕರೆದಿರುವ ವ್ಯಕ್ತಿ ನನಗೆ ಅಲ್ಲೇ ಸ್ಪಾಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ರು. ಅವರ ಚೇರ್ಮನ್ಗೆ ಫೋನ್ ಮಾತಾಡಿ, ಸರ್ ನಮಗೆ ಒಂದು ಟೀಮ್ಗೆ ಒಂದು ಟ್ರೈನಿಂಗ್ ಬೇಕು ಅಂತ ಕೊಟ್ಟರು. ನಾನು ಅದೇ ಕಾಲೇಜಲ್ಲಿ ನಾನೊಂದು ಟ್ರೈನಿಂಗ್ ಕೂಡ ಮಾಡಿದೆ. ಥ್ಯಾಂಕ್ ಯು. ಆ ಟ್ರೈನಿಂಗು ಕೂಡ ನಾನು ಮಾಡಿದೆ. ಆ ಟ್ರೈನಿಂಗ್ ನನ್ನ ಜೀವನಕ್ಕೆ ಒಂದು ವೆರಿ ಗುಡ್ ಟೆಸ್ಟಿಮೋನಿ. ನಾನು ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆ ಒಂದು ಆಯ್ತು. ಮತ್ತೆ ಎರಡನೇ ಮಗಂದು ಕಾಲೇಜು ಅದೇ ತರ ಹೋದೆ. ಅದೇ ತರ ಒಂದು ಸನ್ನಿವೇಶ ಬಂತು. ಅದೇ ತರ ನಾನು ಅವ್ರಿಗೆ ಮಾತಾಡಿದೆ. ಮತ್ತೆ ಆ ಕಾಲೇಜಲ್ಲಿ ನಾನು 2 ಸತಿ ಟ್ರೈನಿಂಗ್ ಕೊಟ್ಟೆ. ಈಗಲೂ ಕಾಲೇಜಲ್ಲಿ ನನಗೆ ವೆರಿ ಗುಡ್ ಸ್ಪೆಷಲ್ ಸ್ಪೇಸ್ ಇದೆ. ಅವ್ರು ಯಾವಾಗಲೂ ನನ್ನನ್ನು ಕರೀತಾ ಇರ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಇದೆಲ್ಲ ಸಾಧ್ಯತೆ ಆಗಿರೋದು ಒಂದೇ ಒಂದು ಕಾರಣ. ಅದು ನಾನು ನನ್ನ ಕನಸಿಗೋಸ್ಕರ ಬದುಕಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಈ ಸಕ್ಸಸ್ ಅಂತ ಏನಿದೆ ವರ್ಡ್, ಈ ಸಕ್ಸಸ್ಸು ಒಂದು ಉದ್ದೇಶದಿಂದ ಸಿಗುತ್ತೆ ವಿನಃ ಆ ಉದ್ದೇಶ ಇಲ್ಲದ್ರೆ ಸಿಗಲ್ಲ. ನೀವು ನೋಡಿರ್ಬೋದು, ಎಷ್ಟೇ ಪೊಲಿಟಿಷಿಯನ್, ಎಷ್ಟೋ ಬಿಸ್ನೆಸ್ ಟೈಕೂನ್ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಸಾವಿರಾರು ಗಟ್ಟಲೆ ಮಾಡಿದ್ದಾರೆ. ಅವ್ರಿಗೆ ಸಕ್ಸಸ್ಫುಲ್ ಅಂತ ಯಾರು ಕರೆದಿದ್ದಾರೆ ಯೋಚನೆ ಮಾಡಿದ್ರು. ಬಟ್ ಅವ್ರ ಹತ್ರ ಉದ್ದೇಶ ಇದೆ, ಬರೀ ಹಣ ಮಾಡ್ಬೇಕು. ಅದ್ ಬಿಟ್ರೆ ಇನ್ನೇನು ಇರಲ್ಲ. ಇನ್ನು ಬೇರೆಯವ್ರ ಹತ್ರ ಹೋಗಿ ದೊಡ್ಡ ಲೀಡರ್, ಅವ್ರು ಸಿಕ್ಕಾಪಟ್ಟೆ ಹಣ ಮಾಡಿದ್ದಾರೆ. ಬಟ್ ಅವ್ರಿಗೆ ನಾವು ಸಕ್ಸಸ್ಫುಲ್ ಪೀಪಲ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಎಷ್ಟೋ ಪೊಲಿಟಿಷಿಯನ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಬಟ್ ಅವ್ರಿಗೆ ನಾವು ಸಕ್ಸಸ್ಫುಲ್ ಅಂತ ಕರೆಯಲ್ಲ. ಬಟ್ ಸಕ್ಸಸ್ಫುಲ್ ಅಂತ ಕರಿಬೇಕಾದ್ರೆ ನಾವು ರಾಬರ್ಟ್ ಕಿಯೋಸಕಿ, ಟೋನಿ ರಾಬಿನ್ಸ್ ಅಂತವ್ರಿಗೆ ಹೇಳ್ತೀವಿ. ಯಾಕೆ ಅಂದ್ರೆ ಅವ್ರು ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾರೆ. ಗೌತಮ್ ಬಲಿ ಸರ್ ಅವ್ರ ಹತ್ರ ದುಡ್ಡಿದೆ, ಅವ್ರಿಗೂ ನಾವು ಸಕ್ಸಸ್ಫುಲ್ ಅಂತ ಯಾಕೆ ಕರಿತೀವಿ? ಅವ್ರ ಒಂದು ಕೆಲಸದ ಹಿಂದೆ ಒಂದು ಉದ್ದೇಶ ಇರುತ್ತೆ.
ನಾನು ಪದೇ ಪದೇ ಈ ಉದ್ದೇಶ ಪರ್ಪಸ್ ಅಂತ ಯಾಕೆ ಮಾತಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಬದಲಾಗೋ ಕಾರಣಗಳು ಒಂದು ಪರ್ಪಸ್. ಆ ಪರ್ಪಸ್ಗೆ ಆ ಕಟ್ಟಕ್ಕೆ ಅದಕ್ಕೆ ಒಂದು ಬೆನ್ನೆಲುಬಾಗಿರೋದು ನನ್ನ ಕನಸು. ಆ ಕನಸಿದ ಹಿಂದೆ ಆ ಒಂದು ಡಿಸೈರ್, ಅದೇನೋ ಒಂದು ಬೆಂಕಿ ಇತ್ತು. ಆ ಕನಸು ಪಡ್ಕೊಳ್ಳೇಬೇಕು ಅಂತ ಒಂದು ಬೆಂಕಿ ಇತ್ತು ನನ್ನ ಜೀವನದಲ್ಲಿ. 4ನೇದು, ನನ್ನ ಜೀವನದ ನೋವುಗಳು ನನ್ನ ಹತ್ರ ಇತ್ತು. ಆ ನೋವುಗಳು ಏನಂದ್ರೆ ಎಲ್ರು ಬಾಯಿ ಬಂದಂಗೆ ಮಾತಾಡೋದು, ಎಲ್ರು ಕೇಳಿ 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 ಕೇಳಿ. ಈಗಲೂ ಎಷ್ಟೋ ಜನ ಬಾಯಿ ಬಂದಂಗೆ ಮಾತಾಡ್ತಾರೆ, ಆ ಪ್ರಶ್ನೆ ಇರ್ಲಿ ಬೇಡ. ಇದು ಎಲ್ಲ ನನಗೆ ಒಂದು ಸ್ಟ್ರೆಂತ್ ಆಯ್ತು. ನನ್ನ ಉದ್ದೇಶ, ನನ್ನ ಕನಸು, ನನಗೆ ಜೀವನದಲ್ಲಿ ಬಂದಿರೋದೊಂದು ಕಹಿ ಅನುಭವ ಮತ್ತೆ ನೋವು. ಇದು ಏನಾಯ್ತು ಅಂದ್ರೆ ನನ್ನ ಜೀವನ ಬದಲಾವಣೆಗೆ ಕಾರಣವಾಯಿತು. ಸೊ ನಾನು ಏನ್ ಕನಸಿಟ್ಕೊಂಡಿದ್ದೆ, ಏನ್ ಮಾಡ್ಬೇಕು ಅಂತ ಬೇರೆಯವ್ರ ಜೀವನದಲ್ಲಿ ಒಂದು ಇಂಪ್ಯಾಕ್ಟ್ಫುಲ್ ಕೊಡ್ಲೇಬೇಕು ಅಂದ್ರೆ ನನ್ನಿಂದ 100,000 ಜನಕ್ಕೆ ಒಳ್ಳೇದಾಗಬೇಕು, ಅದು ಒಂದು ಕನಸಿತ್ತು. ಒಂದು ಆರೋಗ್ಯದ್ದು, ಇನ್ನೊಂದು ನಾನು ನಾಲೆಡ್ಜಬಲ್ ಪರ್ಸನ್ ಆಗಬೇಕು, 3ನೇದು ನನ್ನ ನಾಲೆಡ್ಜ್ ಇಂದ ಬೇರೆಯವರಿಗೆ ಜೀವನದಲ್ಲಿ ಒಳ್ಳೆ ಉಪಯೋಗ ಆಗಬೇಕು, ಅವ್ರಿಗೆ ಒಳ್ಳೇದು ಆಗ್ಬೇಕು, ಒಳ್ಳೆಯವ್ರು ಆಗ್ಬೇಕು, ಮನೆ ಕಟ್ಟಬೇಕು, ಮತ್ತೆ ಕಾರ್ ತಗೋಬೇಕು. ಈ ಎಲ್ಲ ಮಾಡೋದ ಹಿನ್ನೆಲೆಯಲ್ಲಿ ಅದು 5 ವರ್ಷದಲ್ಲಿ ಅದೆಲ್ಲ ಅಚೀವ್ ಆಯ್ತು. ಅದಾದ್ಮೇಲೆ ನನಗೆ ಬಂತು ಕಾರು, ಮನೆ ಬಂತು. ಇದೇನ್ ಮಾಡ್ಬೇಕು, ಇನ್ನು ಮಾಡಿಫೈ ಮಾಡ್ಬೋದು. ಆ ಕನಸನ್ನು ಮತ್ತೆ ಮಾಡಿಫೈ ಮಾಡಿದೆ, ಮತ್ತೆ ಟ್ರಾನ್ಸ್ಫಾರ್ಮ್ ಮಾಡಿದೆ, ಮತ್ತೆ ಟ್ರಾನ್ಸ್ಫಾರ್ಮ್ ಆಯ್ತು. ಇದಕ್ಕೆಲ್ಲ ಅದು ಹಿಂದೆ ಕನಸು ಒಂದು ಅಚೀವ್ ಮಾಡಿದ್ಮೇಲೆ ಎಷ್ಟೋ ಜನ ಸೆಟ್ಲ್ ಆಗ್ಬಿಡ್ತಾರೆ. ಆದ್ರೆ ಅದು ಕನಸಿನ ಉದ್ದೇಶ ಏನಾರಿದ್ರೆ ಅದೇನಾಗುತ್ತೆ, ನಾವು ಕನಸನ್ನು ಪದೇ 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 ನಾವು ಮಾಡಿಫೈ ಮಾಡ್ಬೋದು. ಅದು ಯಾವಾಗ ನಾವು ಪದೇ ಪದೇ ನಮ್ಮ ಕನಸನ್ನು ಮಾಡಿಫೈ ಮಾಡ್ತಾ ಹೋಗ್ತೀವಿ, ಆವಾಗ ಆ ವ್ಯಕ್ತಿ ಬೆಳೀತಾರೆ. ಇದೇ ತರ ಬೆಳಿಯಕ್ಕೆ ಕಾರಣರಾದ ನಮ್ಮ ಸಿಕ್ಕ ಒಂದು ಬಹಳ ಗುರುಗಳಿದ್ದಾರೆ, ಮೆಂಟರ್ ಅಂತ ನಾನು ಕರಿತೀನಿ. ಅವರು ನನಗೆ ಸ್ಪಿರಿಚುವಲ್ ಲೈಫ್, ಹೆಲ್ತಿ ಲೈಫ್, ಮೆಂಟಲ್ ಲೈಫ್, ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ, ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲಿ, ಈವನ್ ಇನ್ ವೆಸ್ಟೀಜ್ ಅಲ್ಲೂ ಕೂಡ ನನ್ನ ಮೆಂಟರ್ ನನಗೆ ಬಹಳ ಸಹಾಯ. ಎಷ್ಟೋ ಜನ ಹೇಳ್ತಾರೆ, ಸರ್ ನೀವೆಲ್ಲ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮಗೆ ಯಾಕೆ ಸರ್ ವೆಸ್ಟೀಜು? ನನ್ಗಂದೆ ವೆಸ್ಟೀಜ್ ಅಲ್ಲಿ ನನಗೆ 3 ತರ ಒಂದು ಉಪಯೋಗ ಇದೆ. ಎಷ್ಟು? 3 ತರ ನನಗೆ ಪರ್ಸನಲ್ ಉಪಯೋಗ ಇದೆ. ಎಷ್ಟು ಜನ ತಿಳ್ಕೊಳ್ಬೇಕು? ಕೈ ಎತ್ತಿ ಪ್ರೈಸ್ ಮಾಡಿ. ಎಷ್ಟು ಜನ ತಿಳ್ಕೊಳ್ಬೇಕು ಆ 3 ತರ ನಾನೇನು ಉಪಯೋಗ ಕೊಡ್ಬೇಕಾಗಿದೆ? ವೆರಿ ಗುಡ್, ಗುಡ್ ಗುಡ್, ಥ್ಯಾಂಕ್ ಯು. ವೆಸ್ಟೀಜ್ ಅಲ್ಲಿ ನನಗೆ 3 ಏನಂತಂದ್ರೆ, ವೆಸ್ಟೀಜ್ ಅಲ್ಲಿ ಪದಾರ್ಥಗಳು ನನ್ನ ಆರೋಗ್ಯವನ್ನು ಸುಧಾರಿಸುತ್ತೆ. ವೆಸ್ಟೀಜಿನ ಪದಾರ್ಥಗಳು ನನ್ನ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ. ಅದು ನನ್ನ ಕನಸಿನ ಒಂದು ಪಾರ್ಟ್. ಸೊ ನನ್ನ ಜೀವನದಲ್ಲಿ ನನ್ನ ಆರೋಗ್ಯ ಯಾವಾಗಲೂ ಸದಾ ಆರೋಗ್ಯಭರಿ ಯೌವನದಿಂದ ಮತ್ತೆ ರೋಗರಹಿತವಾಗಿರ್ಬೇಕು ಅಂದ್ರೆ ನನಗೆ ವೆಲ್ನೆಸ್ ಪ್ರಾಡಕ್ಟ್ ಬೇಕು. ಅವ್ರ ವೆಸ್ಟೀಜ್ ಅಲ್ಲಿ ನಂಬರ್ 1 ವೆಲ್ನೆಸ್ ಪ್ರಾಡಕ್ಟ್ ಇದೆ, ವರ್ಲ್ಡ್ ವೈಡ್ ಅಲ್ಲಿ ರಿಕಗ್ನೈಸ್ ಆಗುವಂತದ್ದು ಪ್ರಾಡಕ್ಟ್ ಇದೆ. ಸೊ ಆ ಪ್ರಾಡಕ್ಟ್ ಇಂದ ನನಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಅದಕ್ಕೋಸ್ಕರ ನಾನು ವೆಸ್ಟೀಜ್ ಮಾಡ್ತಾ ಇದ್ದೀನಿ. ಸೊ 2ನೇದೇನಪ್ಪ ಅದರಲ್ಲಿ ಇದೆ, ವೆಸ್ಟೀಜ್ ಅಲ್ಲಿ 2ನೇದೇನಿದ್ರೆ ಮುಖ್ಯವಾಗಿ ಅಂದ್ರೆ, ನನ್ನ ಟ್ರೈನಿಂಗ್ ನಾನು ಮಾಡಿದ್ರೆ ಏನ್ ಬೇಕಾದ್ರೂ ನಾನು ಮಾಡ್ಬೋದು. ಬಟ್ ವೆಸ್ಟೀಜ್ ಅಲ್ಲಿ ಯಾರು ನನಗೆ ಹಣ ಕೊಡಕ್ ಆಗಲ್ಲ ಅಂಥವ್ರಿಗೂ ಕೂಡ ನಾನು ಟ್ರೈನಿಂಗ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಜೀವನದಲ್ಲಿ ನಾನು ಇಂಪ್ಯಾಕ್ಟ್ಫುಲ್ ಮಾಡಬಹುದು. ಅಂದ್ರೆ ನಾನು ಬೇರೆಯವರಿಗೆ ಸಹಾಯ ಮಾಡಬಹುದು ವಿತೌಟ್ ಎಕ್ಸ್ಪೆಕ್ಟೇಷನ್. ಫ್ರೀಯಾಗಿ ನಾನು ಮೆಂಟರಿಂಗ್ ಮಾಡಬಹುದು, ಫ್ರೀಯಾಗಿ ಅವ್ರ ಜೀವನದಲ್ಲಿ ಒಂದು ಗ್ರೋತ್ಗೆ ಕಾರಣನಾಗಬಹುದು, ಫ್ರೀಯಾಗಿ ನಾನು ಏನ್ ಬೇಕಾದ್ರೂ ಅವ್ರ ಜೀವನದಲ್ಲಿ ನಾನು ಸಪೋರ್ಟ್ ಮಾಡಬಹುದು. ಸೊ ನನ್ನ ಕನಸಿನ 2ನೇ 3 ಭಾಗದಲ್ಲಿ ಬೇರೆಯವ್ರಿಗೆ ಇಂಪ್ಯಾಕ್ಟ್ಫುಲ್ ಅನ್ನು ಮಾಡುವ ಒಂದು ಬದುಕನ್ನು ಬದುಕಬೇಕು ಅಂತ ಬಂದಾಗ, ಬೇರೆ ಕಡೆ ಹೋದಾಗ ದುಡ್ಡಿರೋ ನನಗೆ ಕೊಡ್ತಾರೆ. ನಾನು ಯೋಗ 1 ಸೆಷನ್ಗೆ 1,000 ರೂಪಾಯಿ ಕೊಡ್ತಾರೆ. ನಾನು ಈಗಲೂ ಯೋಗ ಸೆಷನ್ ಮಾಡ್ತಾ ಇದ್ದೀನಿ, ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಸೊ ಹಣ ಇರೋರು ಕೊಡ್ತಾರೆ, ಇಲ್ದಿರೋರು ಏನ್ ಮಾಡ್ತಾರೆ? ಸೊ ಅಂಥವ್ರಿಗೂ ಕೂಡ ನಾನು ಇಂಪ್ಯಾಕ್ಟ್ಫುಲ್ ಲೈಫ್ ಮಾಡಬೇಕು, ಸಹಾಯ ಮಾಡಬೇಕು, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆಲೋಚನೆ ತುಂಬಬೇಕು. ಮೀಟಿಂಗ್ ಎಲ್ಲರೂ ಮಾಡ್ತಾರೆ, ಟ್ರೈನಿಂಗ್ ಎಲ್ಲರೂ ಮಾಡ್ತಾರೆ, ದಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ಈವನ್ ನೀವೆಲ್ಲರೂ ಕೂಡ ಟ್ರೈನಿಂಗ್ ಮೀಟಿಂಗ್ ಎಲ್ಲರೂ ಮಾಡ್ತಾ ಇದ್ದೀರಾ, ಮಾಡಬಹುದು, ಏನು ಅದಿಲ್ಲ. ಬಟ್ ಇಂಟರ್ನ್ಯಾಷನಲ್ ಒಂದು ಹೈಯೆಸ್ಟ್ ಲೆವೆಲ್, ಹೈಯರ್ ಕಾನ್ಶಿಯಸ್ ಥಾಟ್ ಪ್ರೋಸೆಸ್ ಅಂತ ಏನಿದೆ ವಿಚಾರಗಳು, ಅಂಥ ವಿಚಾರಗಳನ್ನು ನಾನು ಕೊಡುಗೆಯಾಗಿ ನಮ್ಮ ಟೀಮ್ಗೆ ನಾನು ಕೊಡಬೇಕು. ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಮತ್ತೆ ವೆಸ್ಟೇಜ್ ಬಿಸ್ನೆಸ್ ಅಲ್ಲಿ
ಸಿಗುವ ಎಲ್ಲ ಲೀಡರ್ಗಳು ಅದನ್ನು ಇಂಪ್ಯಾಕ್ಟ್ಫುಲ್ ಮಾಡ್ಬೇಕು. ಅದು ಮಾಡಿದ್ರೆ ನನಗೆ ಒಂದು ತೃಪ್ತಿ ಸಿಗುತ್ತೆ, ಅದು ನನ್ನ ಕನಸು. ಇಲ್ಲಾಂದ್ರೆ ನಾನು ಯಾಕೆ ಎಲ್ರಿಗೂ ನಾನು ಟ್ರೈನಿಂಗ್ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇವರು ವೆಂಕಟೇಶ್ ನಾಯಕ್ ನಮ್ಮ ಟೀಮ್ ಅಲ್ಲಿ ಇಲ್ಲ, ಬಟ್ ಕೇಳಿದ ತಕ್ಷಣ ಎಸ್ ಸರ್ ಅಂತ ಹೇಳಿದೆ. ಯಾಕೆ? ಬರೀ ನಾನು ಇವ್ರದೇ ಅಂತಲ್ಲ, ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಎಲ್ಲಾ ವೆಸ್ಟೀಜ್ ಅವರಿಗೆ ನೋ ಅಂತ ಹೇಳೇ ಇಲ್ಲ ನಾನು ಇಲ್ಲಿವರೆಗೆ. ಮಾಡಿದ್ದೀನಿ ಹೆಚ್ಚು ಕಮ್ಮಿ. ವೆಸ್ಟೀಜ್ ಅಲ್ಲಿ 12 ಅಂಬಾಸಿಡರ್ ಇದ್ದಾರೆ, ಅದರಲ್ಲಿ 5 ಅಂಬಾಸಿಡರ್ ಟೀಮ್ಗಳಿಗೆ ನಾನು ಟ್ರೈನಿಂಗ್ ಪರ್ಸನಲ್ ಆಗಿ ಮಾಡಿದ್ದೀನಿ. ನಾನ್ ಮಾಡ್ತೀನಿ ಬನ್ನಿ ಅಂತ ಕರೆದಿಲ್ಲ, ಅವರೇ ನನಗೆ ಕರೆದಿ ಮಾಡಿ ಸರ್ ಅಂತ ಹೇಳಿರೋದು. ಅದು ನನ್ನ ಉದ್ದೇಶದ, ಅದಕ್ಕೋಸ್ಕರ ನಾನು ವೆಸ್ಟೀಜ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಒಂದು ಸಾಮಾನ್ಯ ಸಣ್ಣ ಸಣ್ಣ ಹಳ್ಳಿಲಿರೋ ಒಂದು ವ್ಯಕ್ತಿಗೆ, ಒಂದು ಗಣ್ಯ ವ್ಯಕ್ತಿ ಮಾಡುವ ಒಂದು ಅವಕಾಶ. ಅಂತ ಮಾಡೋ ಅವಕಾಶದಲ್ಲಿ ನಾನು ಏನಾದ್ರು ಅಲ್ಪ ಸ್ವಲ್ಪ ಕೊಡುಗೆ ಕೊಟ್ರೆ ದೇವರು ನನಗೆ ಒಳ್ಳೇದು ಮಾಡ್ತಾನೆ, ಅಂದ್ರೆ ತುಂಬಾ ಒಳ್ಳೇದು ಮಾಡ್ತಾನೆ. ಅದು ಎರಡನೇದು. ಮೂರನೇದು ಬಹಳ ಮುಖ್ಯವಾದ ಕಾರಣ ನಾನು ಯಾಕೆ ವೆಸ್ಟೀಜ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಲೈಫ್ ಲಾಂಗ್ ಎವರ್ ಇನ್ಕ್ರೀಸಿಂಗ್, ನಮ್ಮ ಇಂಥ ಪೆಂಡಮಿಕ್ ಅಲ್ಲಿ ನಮ್ಗೊಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ಅಡಿಷನಲ್ ಇನ್ಕಮ್ ಕೊಡುತ್ತೆ. ಇನ್ಕಮ್ ಬರುತ್ತೆ, ಇಲ್ಲ ಅಂತ ಕೋಟಿಗಟ್ಟಲೆ ಸಂಪಾದನೆ ಮಾಡುತ್ತೆ. ಇನ್ಕಮ್ ಬರುತ್ತೆ, ಬೇರೆಯವ್ರಿಗೆ ಸಹಾಯನೂ ಮಾಡಬಹುದು, ಮತ್ತೆ ನನಗೆ ಬೇಕಾದಂತ ಆರೋಗ್ಯ ಒಂದು ಅಫೋರ್ಡಬಲ್ ವೆರಿ ಫ್ಯಾಂಟಾಸ್ಟಿಕ್ ಪ್ರೈಸ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಸಿಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ, ಈ ಮೂರು ನಿಮ್ಮ ಜೀವನದಲ್ಲಿ ಉದ್ದೇಶವಾಗಿ ಇಟ್ಕೊಟ್ರೆ ಹೇಗಿರುತ್ತೆ? ಪ್ರತಿದಿನ ನಾನು ವೆಲ್ನೆಸ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ನಾನು ಆರೋಗ್ಯವಾಗಿರ್ತೀನಿ, ಅದಕ್ಕೋಸ್ಕರ ನಾನು ತಗೊಳ್ಳೇಬೇಕು ಅಂತ ಒಂದು ಪಣ ಇಟ್ಕೊಂಡ್ರೆ ಏನಾಗುತ್ತೆ? ದುಡ್ಡು ಖರ್ಚಾಗುತ್ತಾ, ಆರೋಗ್ಯ ಸಿಗುತ್ತಾ? ದುಡ್ಡು ಖರ್ಚಾಗುತ್ತೆ ಅಂದ್ರೆ ನೀವು ಬುದ್ಧು, ಆರೋಗ್ಯ ಸಿಗುತ್ತೆ ಅಂದ್ರೆ ನೀವು ಬುದ್ಧ. 2ನೇ ತಾರೀಕು 3ನೇ ತಾರೀಕು 5ನೇ ತಾರೀಕಲ್ಲಿ ನೀವು ಹೋಗ್ಬಿಟ್ಟು ಒಂದು 150 PV ಇದೆ ಪ್ರಾಡಕ್ಟ್ ತಗೊಂಡು ನೀವು ಒಬ್ಬರೇ ಗಟ 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 ಎಲ್ಲ ತಿನ್ಕೊಂಡ್ರೆ ನಿಮ್ಗೆ ಆರೋಗ್ಯ ಸಿಗುತ್ತೆ. ಸರ್ ದುಡ್ಡು ಖರ್ಚಾಗುತ್ತೆ ಅಂತ ಏನಾದ್ರು ಆಲೋಚನೆ ಬಂದ್ರೆ ನೀವು ಬುದ್ಧು, ಆರೋಗ್ಯ ಸಿಗುತ್ತೆ ಅಂತ ನೀವು ತಗೊಂಡ್ರೆ ನೀವು ಬುದ್ಧ. ತೀರ್ಮಾನ ನೀವು ಮಾಡ್ಕೊಳ್ಳಿ. ಹೇಗೆ ನಾನು ತಗೊಂಡ್ ಚೆನ್ನಾಗಿದ್ದೀನಿ, ಬೇರೆಯವ್ರಿಗೂ ಹೇಳಿ ಅವ್ರಿಗೂ ಚೆನ್ನಾಗಿ ಮಾಡೋಣ ಅಂದ್ರೆ ನಿಮಗೆ ಒಂದು ಸ್ಪಿರಿಚುವಲ್ ಶಕ್ತಿ ಸಿಗುತ್ತೆ, PV ಸಿಗುತ್ತೆ, ಕ್ವಾಲಿಫಿಕೇಶನ್ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಂತ ಮಾಡಿದ್ರೆ ನೀವು ಬುದ್ಧು. ನಾನು ಫ್ಲಾಕ್ಸ್ ಆಯಿಲ್ ತಗೊಂಡು ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ, ಬೇರೆಯವ್ರಿಗೆ ಫ್ಲಾಕ್ಸ್ ಆಯಿಲ್ ಬಗ್ಗೆ ಹೇಳಿ ಅವ್ರಿಗೂ ಚೆನ್ನಾಗಿ ಮಾಡೋಣ ಅಂತ ಒಂದು ಆ ಮನಸ್ಥಿತಿಯಲ್ಲಿ ಹೋಗಿ ನೀವು ಬೇರೆಯವ್ರಿಗೆ ಮಾತಾಡಿದ್ರೆ ನೀವು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ದೀರಾ, ನೀವು ಬುದ್ಧ ಆಗ್ಬಿಡ್ತೀರಾ. ಬುದ್ಧದ ಆಲೋಚನೆ ಇರುತ್ತೆ. ಹೇಳಿದ್ರೆ ನನ್ಗೆ ಎಷ್ಟು ಸಿಗುತ್ತೆ, ಪ್ಲಾನ್ ಸಖತ್ತಾಗಿದೆಯಾ, ಚೆನ್ನಾಗಿದೆಯಾ ಅಂತ ಯೋಚನೆ ಮಾಡಿ, ಆಲೋಚನೆ ಮಾಡಿ, ಆಚಾರ ವಿಚಾರ ಎಲ್ಲ ಮಾಡಿ ನೀವೇನಾದ್ರು ಹೋಗಿ ಅದೇ ಫ್ಲಾಕ್ಸ್ ಆಯಿಲ್ ಬಗ್ಗೆ ಹೇಳಿದ್ರೆ ನೀವು ಬುದ್ಧು. ಯಾಕಂದ್ರೆ ನೀವು ದುಡ್ಡುಗೋಸ್ಕರ ಹೇಳ್ತಾ ಇದ್ದೀರಾ. ದುಡ್ಡುಗೋಸ್ಕರ ಹೇಳ್ತಾ ಇದ್ದೀರಾ. ದುಡ್ಡುಗೋಸ್ಕರ ನೀವು ಮಾಡಿದ್ರೆ ನೀವು ದುಡ್ಡು ಹಿಂದೆ ಹೋಗ್ತಾ ಇದ್ದೀರಾ. ನನಗೆ ಆರೋಗ್ಯ ಸಿಗ್ತಾ ಇದೆ, ಬೇರೆಯವ್ರಿಗೂ ಸಿಗ್ಲಿ ಅಂದ್ರೆ ಅದೊಂದು ಒಳ್ಳೆ ಉದ್ದೇಶ. PV ಸಿಗುತ್ತೆ ಅದಕ್ಕೆ ಹೇಳಿದ್ರೆ ನೋಡಿ, ವಿಚಾರನೆ ಕೆಲಸ ಒಂದೇ, ವಿಚಾರಧಾರ ಬೇರೆ, ವಿಚಾರಧಾರನೇ ಬೇರೆ. ಯೋಚನೆ ಮಾಡಿ, ಕೆಲಸ ಒಂದೇ, ಕಂಪನಿ ಒಂದೇ, ಮಾತು ಒಂದೇ, ವ್ಯಕ್ತಿನೂ ಒಂದೇ, ಬಟ್ ವಿಚಾರ ಬೇರೆ ಇದೆ. ಆ ವಿಚಾರವನ್ನೇ ನಾವು ಅದಕ್ಕೆ ನಾನು ಹೇಳೋದು ಥಾಟ್ ಪ್ರೋಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ವಿಚಾರ ಏನಾದ್ರೂ ತುಂಬ ಉದ್ದೇಶದ ಕಡೆ ಇದ್ದಾಗ ನಾವು ಸಿಕ್ಕಾಪಟ್ಟೆ ಬೆಳಿತೀವಿ. ಬರೀ ಹಣದ ಒಂದು ವಿಷಯವನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ನಾವು ಸಕ್ಸಸ್ ಆಗಲ್ಲ. ಅವನು ಹೇಳ್ದ ನಾ ತಗೊಂಡೆ, ನಾನು ಫ್ಲಾಕ್ಸ್ ಆಯಿಲ್ ಸಿಕ್ತು ನಾ ತಗೊಂಡೆ, ಅವನಿಗೆ ಕೊಡ್ಸಿರೋದಕ್ಕೆ ಅವನಿಗೆ PV ಸಿಗುತ್ತೆ, ಅದಕ್ಕೆ ಏನು ಇಲ್ಲ ವ್ಯತ್ಯಾಸ. ಬಟ್ ಆರೋಗ್ಯ ದೃಷ್ಟಿಯಲ್ಲಿ ನೀವು ಮಾತಾಡಿ ಇದೆಲ್ಲ ಬೈಪಾಸ್ ಆಗ್ಬಿಡುತ್ತೆ. PV ಬರುವುದು, ಕ್ವಾಲಿಫಿಕೇಶನ್ ಆಗುವುದು, ಹಣ ಹೋಗುವುದು, ಹಣ ಬರುವುದು, ಸೆಕೆಂಡ್ ಅದು ಬೈ ಪ್ರಾಡಕ್ಟ್ ಆಗ್ಬಿಡುತ್ತೆ. ಸೊ ಈ ತರ ವ್ಯವಹಾರ ಮಾಡೋರು ನಮ್ಮ ವೆಸ್ಟೇಜ್ ಅಲ್ಲಿ 99% ಜನ ಇದ್ದಾರೆ, ಬರೀ 1% ಜನ ಮಾತ್ರ ಉದ್ದೇಶವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ವೆಸ್ಟೇಜ್ ಬಿಸ್ನೆಸ್ ನಾನು ಆ ಉದ್ದೇಶಕ್ಕೋಸ್ಕರ ಮಾಡೋದು. ಅದಕ್ಕೋಸ್ಕರ ನಾನು ಯಾರಿಗೂ ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಟೀಮ್ ಅವರು ಇಲ್ಲೇ ಇದ್ದಾರೆ, ಇವತ್ತು ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಮೇಲೆ ಬಿದ್ದಿ ಸಪೋರ್ಟ್ ಮಾಡ್ತೀನಿ.
ಯಾಕಂತಂದ್ರೆ ಇವ್ರು ತಗೊಂಡ್ರೆ ಇವ್ರು ಚೆನ್ನಾಗಾಗ್ಬಿಡ್ತಾರೆ, ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಹೇಳೋಣ, 10 ಸತಿ ಹೇಳೋಣ, 20 ಸತಿ ಹೇಳೋಣ, 50 ಸತಿ ಹೇಳೋಣ. ಇನ್ಫ್ಯಾಕ್ಟ್ ನಾನು ಪ್ರಾಸ್ಪೆಕ್ಟಿಂಗ್ ಬೇಕು ಅಂತ ಹಠ ಮಾಡಿದ್ರೆ 500 ಸತಿ ಮಾತಾಡ್ತೀನಿ, ನಾನೇ ಫೋನ್ ಮಾತಾಡ್ತೀನಿ. ಅದೆಷ್ಟೋ ಜನ ನನ್ನ ಟೀಮಲ್ಲಿ ಅನುಭವಿಸಿದ್ದಾರೆ ಅದು. ಈಗ ಅವ್ರಿಗೂ ಪಶ್ಚಾತ್ತಾಪ, ಸರ್ ಇಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ, ನಮ್ಗೆ ಇನ್ನೂ ಬುದ್ಧು ತರನೇ ಇದ್ದೀವಿ, ನಾವ್ ಯಾಕೆ ಸರ್ ಇಷ್ಟು ಹತ್ರ ಇದ್ದು ನಾವು ಇನ್ನೂ ಬೆಳೆದಿಲ್ಲ ಅಂತಾನು ಬಂದಿದ್ದೇವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ವೆಸ್ಟೀಜ್ ಬಿಸ್ನೆಸ್, ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಯಾಕೆ ಮಾಡಬೇಕು ಅಂತಂದ್ರೆ ಈ 3 ಬಹಳ ಒಳ್ಳೇದು. ಇದು ನಿಮ್ಮ ಜೀವನದಲ್ಲಿ ಉದ್ದೇಶವಾಗಿ ಇಟ್ಕೊಳ್ಳಿ, ಬೇರೆದೆಲ್ಲ ಆಟೋಮೆಟಿಕ್ ಆಗುತ್ತೆ. ಉದ್ದೇಶದ ಹಿಂದೆ ಕೆಲಸ ಮಾಡೋರಿಗೆ ನಾವು ಸಕ್ಸಸ್ ಅಂತ ಹೇಳಿದ್ದೀವಿ. ನೀವೆಲ್ಲ ಅದನ್ನೇ ಹೇಳುದು, ಉದ್ದೇಶದಿಂದ ಕೆಲಸ. ಸುಮ್ಮನೆ ಹಣಕ್ಕೋಸ್ಕರ ಕೆಲಸ ಮಾಡೋರು ಸಕ್ಸಸ್ಫುಲ್ ಅಂತ ಹೇಳಿಲ್ಲ. ಹಣ ಮಾಡಿದಾನೆ ಬಿಡೋ ಆ ಥರನೇ ಮಾತಾಡೋದು. 1000 ಕೋಟಿ 10,000 ಕೋಟಿ, ಈಗ ನಿಮ್ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟೋ ಜನ ಕೋಟಿ ಗಟ್ಟಲೆ ಮಾಡಿದ್ದಾರೆ. ಸಕ್ಸಸ್ಫುಲ್ ಅಂತ ಹೇಳಿದ್ದೀರಾ ನೀವು? ಹೇಳಿ ನೀವೇ. ಮುಟ್ಟಿದ್ರೆ ಒಂದು 50,000 ಕೋಟಿ ಸಿಗ್ಬೋದು ಒಬ್ಬೊಬ್ಬ ವ್ಯಕ್ತಿ ಹತ್ರ, ಹೆಸರು ಹೇಳಿದ್ ಬೇಡ ಅವ್ರಿಗೆ ಸಕ್ಸಸ್ಫುಲ್ ಹೇಳ್ತೀರಾ? ಇಲ್ಲ. ಗೌತಮ್ ಬಲ್ಲೇರ್ ಹತ್ರ ಏನೋ ಒಂದು 2-3 ಸಾವಿರ ಕೋಟಿ ಇರ್ಬೋದು, ಆದ್ರೂ ನಾವು ಸಕ್ಸಸ್ಫುಲ್ ಅಂತ ಅವ್ರಿಗೆ ಹೇಳ್ತೀವಿ. ಯಾಕೆ? 50,000 ಕೋಟಿ ವ್ಯಕ್ತಿಗೆ ನಾವು ಹೇಳಲ್ಲ, ಬರೀ ಜೊತೆಗೆ 1,500 ಕೋಟಿ ವ್ಯಕ್ತಿಗೆ ನಾವು ಸಕ್ಸಸ್ಫುಲ್ ಅಂತ. ಯಾಕೆಂದ್ರೆ ಅದು ಉದ್ದೇಶ ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನ ನನಗೆ ಹೇಳ್ತಾರೆ, ನನ್ನ ಹೆಸರೇನು ಅಷ್ಟೊಂದು ದೊಡ್ಡ ಕೋಟಿಗಟ್ಟಲೆ ಇಲ್ಲ, ಆದ್ರೂ ನನಗೆ ಸಕ್ಸಸ್ಫುಲ್ ಯಾಕೆ ಹೇಳ್ತಾರೆ? ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಆಲೋಚನೆ, ನನ್ನ ವಿಚಾರ ಎಲ್ಲ ಒಂದು ಉದ್ದೇಶದ ಕಡೆ ಇರೋದ್ರಿಂದ ಜನಗಳು ನನ್ನನ್ನು ಸಕ್ಸಸ್ಫುಲ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನೀವು ಬುದ್ಧು ಆಗ್ಬೇಕಂದ್ರೆ ಒಂದು ವಿಚಾರ ಅದನ್ನು ಇಟ್ಕೊಳ್ಬೇಕಾಗುತ್ತೆ, ಬಹಳ ಬಹಳ ಇಂಪಾರ್ಟೆಂಟ್. ಎಲ್ಲಿವರೆಗೆ ಆ ವಿಚಾರ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಉದ್ದೇಶದ ವಿಚಾರಗಳು, ನಾವು ಇವಾಲ್ವ್ ಆಗ್ತೀವಿ, ಗ್ರೋ ಆಗ್ತೀವಿ. ಇದು ಒಂದು ಮೆಂಟರ್ಶಿಪ್, ಇದೊಂದು ಥಾಟ್ ಪ್ರೊಸೆಸ್. ಯು ಡೋಂಟ್ ಬಿಲೀವ್ ಇಟ್ ದಟ್ ನಾನು ಎಷ್ಟು ಕೊಟ್ಟಿದ್ದೀನಿ, ಎಷ್ಟು ಖರ್ಚು ಮಾಡಿದ್ದೀನಿ. ಯು ಕಾಂಟ್ ಬಿಲೀವ್ ಇಟ್. ಇನ್ಫ್ಯಾಕ್ಟ್ ಇವತ್ತು ನಾನು ಏನ್ ಶೇರ್ ಮಾಡ್ತಾ ಇದ್ದೀನಿ, ಐ ಬೆಟ್ ಆನ್ ಇಟ್, ಯು ನೆವರ್ ಎಕ್ಸ್ಪೀರಿಯನ್ಸ್. ವಿಚಾರಧಾರಿತ ಮಾತು ಸಿಕ್ಕಾಪಟ್ಟೆ ಕೇಳಿದ್ರೆ ಅದು ನನಗೆ ಗೊತ್ತು. ಇನ್ಫ್ಯಾಕ್ಟ್ ನಾನು ಇವತ್ತೆಲ್ಲ ಹೇಳ್ತಾ ಇರೋದು ನಿಮ್ಗೆ ಗೊತ್ತಿಲ್ಲದ ಯಾವ್ದು ಹೇಳಿದ್ರೆ, ಗೊತ್ತಿರೋದೇ ಹೇಳ್ತಾ ಇದ್ದೀನಿ. ಬಟ್ ನಾನು ಹೇಳೋ ವಿಚಾರಗಳು ವ್ಯತ್ಯಾಸ ಇರೋದ್ರಿಂದ ಜೀವನದಲ್ಲಿ ಒಂದು ಬಹಳ ಇಂಪ್ಯಾಕ್ಟ್ಫುಲ್ ಆಗಿ ಇರುತ್ತೆ ಲೈಫ್. ಈ ಒಂದು ಬುದ್ಧ ಜರ್ನಿಯಿಂದ ಬುದ್ಧ ಹೋಗಬೇಕಾದ್ರೆ ಇದು ನನಗೆ ಈ ವಿಚಾರಧಾರಣೆ ಬಹಳ ಮುಖ್ಯವಾಗಿದೆ. ಈ ವಿಚಾರಧಾರೆಯಿಂದ ನಾನು ಆಗಿದ್ದು. ಸೊ ಈ ತರ ಒಂದು ಮಾಡ್ತಾ, ವಿತ್ ಅ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಮೈ ಸೀನಿಯರ್ಸ್, ವಿತ್ ಅ ಲವ್ ವಿತ್ ಆಲ್ ಮೈ ಟೀಮ್, ಐ ಆಮ್ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಐ ಆಮ್ ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಈ ಪುಸ್ತಕ ಬರ್ತಾ ಇರೋದು ಪ್ಯಾಂಡಮಿಕ್ ಡ್ಯೂರೇಷನ್ ಅಲ್ಲೇ ಬರ್ದಿದ್ದು. ನಾನೇನು ಎಕ್ಸ್ಪರ್ಟ್ ಆಗಿ ಬರಲಿಲ್ಲ. ನಾನು ಈ ಪುಸ್ತಕ, ನನಗೆ ಇನ್ನೂ ಚೆನ್ನಾಗಿ ಕನ್ನಡನೂ ಬರಲ್ಲ, ಇನ್ನೂ ಚೆನ್ನಾಗಿ ನನಗೆ ಇಂಗ್ಲಿಷು ಮಾತಾಡೋದು ಬರಲ್ಲ. ಆದ್ರೂ ನಾನು ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗಿದ್ದೀನಿ, ಇಂಟರ್ನ್ಯಾಷನಲ್ ಸ್ಪೀಕರ್ ಆಗಿದ್ದೀನಿ. ನನ್ನ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ತಪ್ಪಿರೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಎಷ್ಟೋ ಜನ ನನಗೆ ಹೇಳ್ತಾರೆ, ಸರ್ ನಿಮ್ ಕನ್ನಡ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಪರ್ಫೆಕ್ಷನ್ ಅಲ್ಲ ಬೇಕಾಗಿರೋದು, ನಮ್ಮ ಕಾರ್ಯದಲ್ಲಿ ಇರಬೇಕು. ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಮಾಡಿ ಸರ್ ನಾನು ನಿಮ್ ತರ ಪರ್ಫೆಕ್ಟ್ ಇಲ್ಲ, ನಮ್ಮ ತರ. ಮೈ ಡಿಯರ್ ಫ್ರೆಂಡ್ಸ್, ಡ್ರಾಪ್ ದಟ್ ಪರ್ಫೆಕ್ಷನ್ಸ್. ಪರ್ಫೆಕ್ಟ್ ಆಗಿ ಯಾರು ಹುಟ್ಟಿದ್ದಾರೆ ಹೇಳಿ? ಯಾರು ಹುಟ್ಟಿಲ್ಲ. ಸೊ ಸ್ಟಾರ್ಟ್ ಡೂಯಿಂಗ್ ಇಟ್. ಇವತ್ತು ನನ್ನ ಸಕ್ಸಸ್ ಸ್ಟೋರಿಲಿ ನಿಮ್ಮ ಬದಲಾವಣೆ ಕಾರಣ ಆಗಬೇಕು. ಅದಕ್ಕೋಸ್ಕರ ಆ ನನ್ನ ಸಕ್ಸಸ್ ಸ್ಟೋರಿ ವಿಚಾರನ ನಿಮ್ಮ ಜೀವನದಲ್ಲಿ ಬದಲಾವಣೆ ಇಂಪ್ಯಾಕ್ಟ್ಫುಲ್ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಟಕ 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 ಅಂತ ಏನೋ ನಾನೆಲ್ಲ ವಿಚಾರ ಹೇಳ್ಬಿಟ್ರೆ ಹೌದಾ ಅನ್ನೋ ಪರಿಸ್ಥಿತಿ ಬರ್ಬಿಡುತ್ತೆ. ಸರ್ ಗ್ರೇಟ್ ಕಣೋ, ಹೊಗಳಿಕೆ ಬೇಕಾಗಿಲ್ಲ. ನನ್ನ ಹೊಗಳಿಕೆಗಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಮುಖ್ಯನಾಗಿದೆ. ಸೊ ಲೈಫ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಉದ್ದೇಶದ ಬ್ಯಾಕ್ ಬೈ ಡ್ರೀಮ್ಸ್. ಆ ಡ್ರೀಮ್ಸ್ ಅಲ್ಲಿ, ಕನಸಿನ ಜೊತೆಯಲ್ಲಿ ನಮ್ಮ ಜೀವನದ ಕಹಿ ಅನುಭವಗಳು, ನಮ್ಮ ಜೀವನದ ಕಹಿ ಅನುಭವಗಳ ಜೊತೆ ನಮ್ಮ ನೋವು. ಈ 4 ಜೀವನದಲ್ಲಿ ಯಾವುದೇ ವ್ಯಕ್ತಿಗೆ, ಯಾವುದೇ ಒಂದು ಸಣ್ಣ ವ್ಯಕ್ತಿಗೂ ದೊಡ್ಡ ಗಣ್ಯ ವ್ಯಕ್ತಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ.
ಅದು ಇಲ್ಲ ಅಂತಂದ್ರೆ ನಾವು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಒಂದು ದಾರಿಯಲ್ಲೂ, ಪ್ರತಿ ಒಂದು ಹಂತದಲ್ಲೂ ನಮಗೆ ಅನಿಸುತ್ತೆ ಇವೆಲ್ಲ ನನಗೆ ಯಾಕಪ್ಪ ಬೇಕು, ಇದೆಲ್ಲ ಕಷ್ಟ. ಸೊ ನನಗೆ ಈ ಕಷ್ಟ ಅನ್ನೋ ವಿಚಾರ ಬಿಡಬೇಕಾದ್ರೆ ನಾನು ಸತತವಾಗಿ 3 ವರ್ಷ ಟ್ರೈನಿಂಗ್ ಮಾಡಿದ್ದೀನಿ. ಕಷ್ಟ ಅಂತ ವಿಚಾರ ನನ್ನ ಮನಸ್ಥಿತಿಯಿಂದ ಹೋಗ್ಬೇಕಾಗಕ್ಕೆ 3 ವರ್ಷ ಕಷ್ಟಪಟ್ಟಿದ್ದೀನಿ, ಕೆಲಸ ಮಾಡಿದ್ದೀನಿ, ಟ್ರೈನಿಂಗ್ ತಗೊಂಡಿದ್ದೀನಿ 3 ವರ್ಷ ಸತತವಾಗಿ. ನನ್ನ ಫ್ರೆಂಡ್, ನನ್ನ ಟೀಮಲ್ಲಿ ಎಷ್ಟೋ ಜನ ಒಂದಿನ ನನ್ನ ಕಷ್ಟ ಅಂತ ಯಾರಾದ್ರೂ ಹೇಳಿದ್ದೀನಿ ಕೇಳಿ, ಯಾವುದೇ ವಿಚಾರ ಇರಲಿ, ಪರ್ವತ ಎತ್ತಾಗ ಅದು ಸುಲಭ, ಆರಾಮಾಗಿ ಮಾಡಿ ಎತ್ತಾಕ್ಬೋದು ಅಂತ ಹೇಳ್ತೀನಿ. ಕಷ್ಟ ಅಂತ ಬರೋದೇ ಬೈ ಮಿಸ್ಟೇಕು ಬರಲ್ಲ ನನ್ನ ಜೀವನ ಮಾತಲ್ಲಿ. ಈ ಟ್ರೈನಿಂಗ್ ಅಲ್ಲಿ ಹೇಳುವಾಗ ಬರುತ್ತೆ ಕಷ್ಟ ಅಂತ. ನನ್ನ ಲೈಫ್ ಸ್ಟೈಲ್ಸ್ ಅಲ್ಲಂತೂ ಖಂಡಿತ ಇಲ್ಲ, ನನ್ನ ಡಿಕ್ಷನರಿದೇ ಇಲ್ಲ ಕಷ್ಟ ಅನ್ನೋದು. ಯಾಕೆ ಇಲ್ಲ ಗೊತ್ತಾ? ಕಷ್ಟದ ಬಗ್ಗೆ ನನ್ಗೆ ಗೊತ್ತಿದೆ. ಯಾಕೆ ನನ್ನ ಡಿಕ್ಷನರಿ ಇಲ್ಲ ಅಂತಂದ್ರೆ ನಾನು ಯಾವಾಗಲೂ ಕೆಲಸದ ಹಿಂದೆ ಉದ್ದೇಶ ನೋಡ್ತೀನಿ. ಸೊ ಒಂದು ಬುದ್ಧದ ಒಂದು ಮೈಂಡ್ ಸೆಟ್ ಬರ್ಬೇಕಂದ್ರೆ ಉದ್ದೇಶ ನೋಡ್ಬೇಕಾದ್ರೆ ಅದಕ್ಕೆ ಇಂಟೆಲೆಕ್ಚುಯಲ್ ಕಾನ್ಶಿಯಸ್ನೆಸ್. ಬುದ್ಧ ಈಸ್ ಎ ದೇವರು, ಗ್ರೇಟ್ ವ್ಯಕ್ತಿ. ಸಿದ್ಧಾರ್ಥ ಗೌತಮ ಬುದ್ಧ ವಾಸ್ ಎನ್ ಆಲ್ಟರ್ನೇಟ್ ಬುದ್ಧ ವೆನ್ ಹಿ ವಾಸ್ ಬಾರ್ನ್, ವೆನ್ ಹಿ ವಾಸ್ ರೂಲಿಂಗ್ ಮಾಡುವಾಗಲೂ ಅವ್ರು ಬುದ್ಧ ಆಗಲಿಲ್ಲ. ಆ ರೂಲಿಂಗ್ ಬಿಟ್ಟಾಗ ಮಾತ್ರ ಅವ್ರು ಬುದ್ಧ ಆಗಿಲ್ಲ. ಆ ರೂಲಿಂಗ್ ಪವರ್ ಬಿಟ್ಟಾಗ ಆಗಿದೆ. ದಡ್ರಾಗಿದ್ರು ಅವರು, ಬಿಟ್ಟಿದ್ದು ಕಿಂಗ್, ರಾಜ ಮನೆತನ ಬದುಕನ್ನು ತ್ಯಾಗ ಮಾಡಿದವರು. ಸೊ ಲೈಫ್ ಅಲ್ಲಿ ಸಕ್ಸಸ್ ಸಿಗ್ಬೇಕಂದ್ರೆ ಅಂಥದ್ದು ಗೌತಮ್ ಬುದ್ಧ ಅವರು ಅಷ್ಟೆಲ್ಲ ಮಾಡಿದ್ದಾರೆ. ನೀವೇನ್ ತ್ಯಾಗ ಮಾಡ್ತಾ ಇದ್ದೀರ? ಒಂದು ಊಟ, ಒಂದು ನಿದ್ದೆ, ಒಂದು ಏನು ಒಂದು 2 ಸ್ಟೆಪ್ ಮೇಲೆ ಹತ್ಬೇಕು, ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಅದಕ್ಕೂ ನಾವು ಅಯ್ಯೋ ಸಾರ್ ಆಗಲ್ಲ ಸರ್, ಬಿಡಿ ಸರ್, 4 ಜನಕ್ಕೆ ಮಾತಾಡ್ಬೇಕು, ಆಗಲ್ಲ. ಇದೆಲ್ಲ ಎಲ್ಲಿ ಆಗಲ್ಲ, ಕಷ್ಟ ಅಂತ ಇರುತ್ತೆ, ನನ್ನ ಮಾತು ಯಾರು ಕೇಳಲ್ಲ ಅಂತ ಮನ್ಸಲ್ಲಿ ಬರುತ್ತೆ ಅಂದ್ರೆ ಬುದ್ಧ ಮೈಂಡ್ಸೆಟ್. ಸೊ ಆ ಬುದ್ಧ ಮೈಂಡ್ಸೆಟ್ ಇಂದ ನೀವು ಡೆವಲಪ್ ಮಾಡ್ಕೊಳ್ಬೇಕಂದ್ರೆ ನೀವು you have to think out of the box. You have to think out of the box. ಅದನ್ನು ಮಾಡಲಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಬೆಳವಣಿಗೆಯ ಬದಲಾವಣೆ ಸಾಧ್ಯತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಸಕ್ಸಸ್ ಜರ್ನಿಯಲ್ಲಿ ನನಗೇನು ಎಲ್ಲರೂ ಹೂ ಹಾಕಿದ್ರ ದಾರಿಯಲ್ಲಿ, ಓ ಮುಜಾಯಿ ಸರ್ ಬನ್ನಿ, ಓ ನೀವು ನಡೀತಾ ಇದ್ರೆ ನಿಮ್ಗೆ ಹೂ ಹಾಕ್ತೀವಿ ಅಂತ, ಅದು ಫಂಕ್ಷನ್ಗಳು ಹಾಕ್ತಾರೆ. ನಾವು ಕೊಂಡಜಿ ಕ್ಯಾಂಪಲ್ಲಿ ನಾನು ಸ್ಟೇಜ್ ಬರ್ಬೇಕಂದ್ರೆ ಒಂದೊಂದು 2 ಮಕ್ಳಿಗೆ ಹೂ ಹಾಕಿದ್ದಾರೆ. ಬಟ್ ಅಲ್ಲಿ ಬರ್ಬೇಕಂದ್ರೆ ಅದು ಬೇರೆ, ನನಗೆ ಹೂ ಹಾಕ್ಬೇಕು ಅಂತಂದ್ರೆ ಜನಗಳು ನಿಂತ್ಕೊಂಡು ದಾರಿ ಉದ್ದಲು ನನಗೆ ಹೂ ಹಾಕಿ ಹೂವಿನ ಮೇಲೆ ನನ್ನ ಕಾಲು ಇಳಿಸ್ಕೊಂಡು ಸ್ಟೇಜ್ ಕರ್ಕೊಂಡು ಹೋಗ್ಬೇಕು. ಆ ಮಸ್ತು ಬರ್ಬೇಕಂದ್ರೆ ಆ ಮಷ್ಟಕ್ಕೆ ನಾನು ಬರ್ಬೇಕಂದ್ರೆ ಬರುವವರೆಗೂ ನಾನು ಮುಳ್ಳು ಕಲ್ಲು ಮೇಲೇನೆ ನಡೆದಿರುವುದು. ಮುಳ್ಳು ಮತ್ತೆ ಕಲ್ಲಿನ ಮೇಲೆ ನಡೆದಿರುವುದು. ಭೂಮಿನೂ ಇರಲಿಲ್ಲ ಕರೆಕ್ಟ್ ಆಗಿ. ಸೊ ಈ ಒಂದು ದಾರಿಯಲ್ಲಿ ನಾವು ಯಾವಾಗ ನಡೀತೀವಿ ನಮ್ಗೆ ಮುಂದೆ ಅದು ಹೂವಿನ ಹಾಸಿಗೆಯಲ್ಲಿ ನಡೆಯಬಹುದು. ಲೈಫ್ ಇಸ್ ನಾಟ್ ಬೆಡ್ ಆಫ್ roses. You have to make it. ಲೈಫ್ ಬೆಡ್ ಆಫ್ roses ನಾವು ಮಾಡಬೇಕಾಗಿದೆ, ನಮಗೆ ಸಿಗಲ್ಲ, ನಮ್ಗೆ ಇದು ಸಿಗಲ್ಲ. ಸೊ ಲೈಫ್ ಇಸ್ ಆಲ್ ಅಬೌಟ್ ಇವಾಲ್ವಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಯು ನೀಡ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಈ ಒಂದು ಜೀವನ ಏನಿದೆ ಅದೇ ನನ್ನ ಮಗ ಏನ್ ಹೇಳ್ದ, ಮುದ್ಕ ಆಗ್ತಾ ಇದೆಯಾ, ಅವನ ಮುಂದೆ ನಾನು ಹೆಂಗ ಆಗ್ತಾ ಇದ್ದೀನಿ, ಅವನ ಮುಂದೆ ನನಗೆ ಅದೇ ಬಡವನ್ ಆಗ್ತಾ ಇದೆ ಅಂತ ಹೇಳ್ದ, ಅವನ ಮುಂದೆ ನಾನು ರಿಚ್ ಆಗ್ತಾ ಇದ್ದೀನಿ. ಅದೇ ಮಗನಿಗೆ ನಾನು ಫಾರಿನ್ ಅಲ್ಲಿ ಓದಕ್ಕೆ ಕಳಿಸಿದ್ದೀನಿ, 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಈಗಲೂ ಅವ್ನು ಬಂದಾಗ ನಾನು ಒಂದು ಮೆಂಟರಿಂಗ್ ಅವ್ನು ಮಾಡ್ತೀನಿ. ಅವ್ನಿಗೆ ಏನಾದ್ರು ಬರ್ಡೇ ಮೊನ್ನೆ ನಡೀತು, ಆ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದು ಒಂದು ಬಿಗ್ ವಿಚಾರ. ನಾನು ಕೇಳಿದೆ, ಈಗ ನಾನು ಕೆಲವೊಂದು ವಿಷಯ ಬಂದಾಗ ನಾನು ಅವ್ನಿಗೆ ಮಾತಾಡಿದೆ, ಈಗ ಹೇಳು, ಈಗ ಇವತ್ತು ನಿನ್ನ ಬರ್ಡೇಗೆ ನಾನು 1 ಲಕ್ಷ ರೂಪಾಯಿ ಕಳಿಸ್ಲಾ ಅಥವಾ ಈ ವಿಚಾರ ಯಾವ್ದು ಇಂಪಾರ್ಟೆಂಟ್? ಈ ವಿಚಾರ ಇಂಪಾರ್ಟೆಂಟ್, ಇಟ್ಸ್ ಮೈ ಗಿಫ್ಟ್ ಟು ಯು ಅಂತ ಹೇಳಿ.
ಅವನು ಹೇಳಿದ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎನ್ಲೈಟ್ಮೆಂಟ್ ಇನ್ ಮೈ ಲೈಫ್. ಸೊ ಇದೆಲ್ಲ ಅವನ ಮುಂದೆನೆ ನಾನು ಬೆಳೀತಾ ಇದ್ದೀನಿ. ಈ ಮಾತು ನಾನು ಪದೇ ಪದೇ ಅವ್ನಿಗೆ ಹೇಳ್ತಾ ಇರ್ತೀನಿ ನಾನು ಎಲ್ರಿಗೂ, ಬಟ್ ಈ ವಿಚಾರ ನಾನು ಹೇಳೋದು ಅವನಿಗೆ ಗೊತ್ತಿಲ್ಲ ಇಲ್ಲಿವರೆಗೂ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಆರ್ಡಿನರಿ ಲೈಫ್ ಇಂದ ಎಕ್ಸ್ಟ್ರಾರ್ಡಿನರಿ ಲೈಫ್ ಆಗ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ಕಮಿಟ್ಮೆಂಟ್, dedications, determination, and above all, discipline. Discipline ಅಂದ್ರೆ ಏನು? What do you mean by discipline? ಒಂದು ಹೇಳಲಾ ಅದು ಇನ್ನೊಂದ್ಸತಿ ಹೇಳಲಾ? ಈಗಲೇ ಹೇಳಲಾ? What do you mean by discipline? How many people? Raise your hands if you really want to know. Otherwise, I'll share some other time. Good. Thank you. Okay. Just your ಹೇಳ. Okay. Fantastic. ಅವ್ರಿಗೆ ಹೇಳಿ ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀರಾ. ಸರಿ, ನಾನು ಹೇಳ್ತೀನಿ. ಒಂದೇ ಒಂದು ಸೆಂಟೆನ್ಸ್. ಡಿಸಿಪ್ಲಿನ್ ಅಂದ್ರೆ ನಾವು ಗೊತ್ತಿರೋದು ಈ ತರ ಮಾಡಬೇಕು, ಆ ತರ ಮಾಡಬೇಕು, ಈ ತರ ಮಾಡಬೇಕು, ಆ ತರ ಮಾಡಬೇಕು. ದಟ್ ಇಸ್ ನಾಟ್ ಅ ಡಿಸಿಪ್ಲಿನ್ ಅರ್ಥ. ಡಿಸಿಪ್ಲಿನ್ ಅಂದ್ರೆ you have to do something even if you don't like. ನಿಮ್ಗೆ ಇಷ್ಟ ಇಲ್ದಿದ್ರು ಕೂಡ ಅದು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀರ, ಅದು ಇಷ್ಟ ಆಗಿಲ್ಲ ಅದು ಕೂಡ ನೀವು ಮಾಡ್ಲೇಬೇಕು. ನಾನು ಬಳ್ಳಾರಿಗೆ ಹೋಗ್ಲೇಬೇಕು ಅಂತ ಒಂದ್ಸತಿ ತೀರ್ಮಾನ ತಗೊಂಡಾಯ್ತು, ಬಟ್ ಆ ಜರ್ನಿ ನನಗೆ ಇಷ್ಟ ಆಗಲಿಲ್ಲ, ಆದ್ರೂ ಹೋದೆ. ಬಿಕಾಸ್ ಆಫ್ ದ ಡಿಸಿಪ್ಲಿನ್. ಡೂಯಿಂಗ್ ಸಮಥಿಂಗ್ ಫಾರ್ ದ ಕಾಸ್ ಈವನ್ ಇಫ್ ಯು ಡೋಂಟ್ ಲೈಕ್ ಇಟ್. ಎಷ್ಟೋ ಜನ ಹೇಳ್ತಾರೆ ನನ್ಗೆ ಇಷ್ಟ ಆದ್ರೆ ಮಾಡ್ತೀನಿ, ಅವ್ರು ಮಾಡಲ್ಲ. ನೋ. ಈಗ ನಿಮ್ ಕನಸು ನೆನಸು ಮಾಡ್ಕೊಳ್ಬೇಕಾದ್ರೆ ಈ ವೆಸ್ಟೀಜ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಷ್ಟ ಇಲ್ಲ ಅಂದ್ರೂ ನೀವು ಮಾಡಿ, ನಿಮ್ ಕನಸು ಬೇಗ ನೆನಸಾಗುತ್ತೆ. ದಟ್ ಈಸ್ ಡಿಸಿಪ್ಲಿನ್. 4 ಜನಕ್ಕೆ ಮಾತಾಡ್ಬೇಕು, ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನೀವು ಮಾಡ್ತಾ ಇರ್ಲಿಲ್ಲ ಅಂದ್ರೆ ನೀವು ಡಿಸಿಪ್ಲಿನ್ ಅಲ್ಲಿ ಇಲ್ಲ ಅಂತ. 40 ಜನಕ್ಕೆ ಮಾತಾಡ್ಬೇಕು, ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಆದ್ರೂ ನೀವು ಮಾಡ್ತಾ ಇದ್ರೆ ದಟ್ ಇಸ್ ಕಾಲ್ಡ್ ಡಿಸಿಪ್ಲಿನ್. ಸೊ ಆ ಒಂದು ಡಿಸಿಪ್ಲಿನ್ ಆಟಿಟ್ಯೂಡ್, ಡಿಸಿಪ್ಲಿನ್ ಇಸ್ ಅನ್ ಆಟಿಟ್ಯೂಡ್. ಆ ಒಂದು ಆಟಿಟ್ಯೂಡ್ ಜೀವನವನ್ನು ಬದಲಾವಣೆ ಮಾಡುತ್ತೆ. ಥ್ಯಾಂಕ್ ಯು ಜಯಶ್ರೀ, ಕರೆಕ್ಟ್ ಅಂತ ನೀವು ಹೇಳಿದ್ರಿ. ನೀವು ನನ್ನನ್ನು ಅಪ್ರಿಷಿಯೇಟ್ ಪಾಸ್ ಮಾಡ್ಬಿಟ್ರಿ ಕರೆಕ್ಟ್ ಅಂತ ಹೇಳಿ. ಓಕೆ ನೋಡಿ, ಈಗ ಆಕ್ಚುಲಿ ನಾನು ಒಂದು ಪರೀಕ್ಷೆ ಕೊಡ್ತಾ ಇದ್ದೀನಿ, ನೀವು ನನ್ನನ್ನು ಪಾಸ್ ಮಾಡ್ತಾ ಇದ್ದೀರಾ. ಸೊ even if you don't like, when you do is called discipline. ಇಷ್ಟ ಆದ್ರೆ ಮಾಡ್ತೀನಿ, ಕಂಫರ್ಟ್ ಇದ್ರೆ ಮಾಡ್ತೀನಿ, ಒಪ್ಕೊಂಡ್ರೆ ಮಾಡ್ತೀನಿ, ನನ್ನ ಮಾತು ಕೇಳಿದ್ರೆ ಮಾತಾಡ್ತೀನಿ. ಮೈ ಡಿಯರ್ ಫ್ರೆಂಡ್, ದಟ್ ಇಸ್ ನಾಟ್ ಅ ಡಿಸಿಪ್ಲಿನ್. ಅದು ಕಂಡೀಷನಲ್ ವರ್ಕ್, ಇಟ್ ಇಸ್ ನಾಟ್ ಅ ಡಿಸಿಪ್ಲಿನ್. ಬೆಳಗ್ಗೆ ಎದ್ದೇಳ್ಬೇಕು, ಇಷ್ಟ ಇಲ್ಲ ಆದ್ರೂ ಎದ್ದೇಳ್ತಾ ಇದ್ದೀನಿ, ದಟ್ ಇಸ್ ಡಿಸಿಪ್ಲಿನ್. ಬೆಳಗ್ಗೆ ಎದ್ದೇಳ್ಬೇಕು, ಆಗ್ತಾ ಇಲ್ಲ ಮಲ್ಕೊಳ್ತೀನಿ, ದಟ್ ಇಸ್ ನಾಟ್ ಅ ಡಿಸಿಪ್ಲಿನ್. ಇಷ್ಟ ಇಲ್ಲ ಆದ್ರೂ ಎದ್ದೇಳ್ತೀನಿ ಅಂತ ಹಠ ಮಾಡೋದು ಡಿಸಿಪ್ಲಿನ್. ನಿಮಗೆ ನೀವೇ ಹಠ ಮಾಡಬೇಕು, ದಟ್ ಇಸ್ ಕಾಲ್ಡ್ ಡಿಸಿಪ್ಲಿನ್. ಜೀವನದಲ್ಲಿ ಬದಲಾವಣೆ ಬರಬೇಕಂದ್ರೆ ಅದು ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್. ಆರೋಗ್ಯದಲ್ಲಿ ಬೇಕು, ಡಿಸಿಪ್ಲಿನ್ ಬೇಕು. ಸಪ್ಲಿಮೆಂಟ್ಸ್ ತಿನ್ನೋದು ನನಗೂ ಇಷ್ಟ ಇಲ್ಲ, ಬಟ್ ಐ ವಿಲ್ ಈಟ್ ಈವನ್ ಇಫ್ ಐ ಡೋಂಟ್ ಲೈಕ್ ಇಟ್, ಬಿಕಾಸ್ ಇಟ್ಸ್ ಅ ಡಿಸಿಪ್ಲಿನ್ ಫಾರ್ ಮೈ ಹೆಲ್ತಿ ಲೈಫ್. ನನ್ನ ಆರೋಗ್ಯದ ಬದುಕಿಗೆ ಪೌಷ್ಟಿಕತೆ ನನಗೆ ಬಹಳ ಮುಖ್ಯ. ನನಗೆ ಇಷ್ಟ ಆಗುವುದೇನೋ ಬಿರಿಯಾನಿ ಪಲಾವ್, ಬಟ್ ಅದರಲ್ಲಿ ಆರೋಗ್ಯ ಸಿಗಲ್ವೇ, ಟೇಸ್ಟ್ ಸಿಗುತ್ತೆ. ನನ್ಗಿಷ್ಟ ಇಲ್ಲ, ಸಪ್ಲಿಮೆಂಟ್ ತಗೊಳ್ತಾ ಇದ್ದೀನಿ, ಅದು ಏನು ಆರೋಗ್ಯ ಸಿಗ್ತಾ ಇದೆ, ಅದಕ್ಕೋಸ್ಕರ ಇಷ್ಟವಿಲ್ಲದಿರೋದು ನೀವು ತಗೊಳ್ಳುವುದು, ದಟ್ ಇಸ್ ದ ಡಿಸಿಪ್ಲಿನ್. ಸೊ ಜೀವನದಲ್ಲಿ ಅಚೀವ್ ಮಾಡ್ಬೇಕಂದ್ರೆ ನಿಮ್ಗೆ ಆ ಡಿಸಿಪ್ಲಿನ್ ಬಹಳ ಬಹಳ ಇಂಪಾರ್ಟೆಂಟ್. ಇಂಥ ಒಂದು ಜರ್ನಿಯಲ್ಲಿ ಅದು ಏನೇನು ಇಂಪಾಸಿಬಲ್ ಇತ್ತು ಎಲ್ಲ ಪಾಸಿಬಿಲಿಟಿ ಮಾಡಿದೆ. ನನ್ನ ಜೀವನದಲ್ಲಿ ಎಲ್ಲ ನೋವು ಬಂತು, ರಿಜೆಕ್ಷನ್ಸ್ ಬಂತು, ಮತ್ತೆ ಎಷ್ಟೋ ಜನ ಹೇಟ್ ಮಾಡಿದ್ರು, ಎಷ್ಟೋ ಜನ ನನ್ನನ್ನು ಇದು ಮಾಡಿದ್ರು, ಅಪಮಾನ ಮಾಡಿದ್ರು, ಏನೇನೋ ಮಾಡಿದ್ರು. ಇವತ್ತು ಇಡೀ ರಾಜ್ಯ, ಇಡೀ ಅರ್ಧ ದೇಶ ನನ್ನನ್ನು ಅಕ್ಸೆಪ್ಟ್ ಮಾಡುತ್ತೆ. ಈ ಕ್ಷಣದಲ್ಲಿ ಒಂದು ಇವತ್ತು ನನಗೆ ಮೀಟಿಂಗ್ ಇದೆ ಸಾಯಂಕಾಲ ಮೆಕ್ಸಿಕೋ ಇಂದ, ಇಂಟ್ರಾಕ್ಷನ್ ಇದೆ, ಒಂದು ಸರ್ವಿಸ್ ಕೊಡ್ತಾ ಇದ್ದೀನಿ ಆನ್ಲೈನ್. ಅಕ್ಸೆಪ್ಟೆನ್ಸ್ ಯಾಕೆ ಬರ್ತಾ ಇದೆ? ಬಿಕಾಸ್ ದೇ ನೋ ದಟ್ ಸಮಥಿಂಗ್ ಐ ಕ್ಯಾನ್ ಹೆಲ್ಪ್ ದೆಮ್. They know something that I can help them. Can you help others?
ಸೊ ಈ ಬುದ್ಧ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಷ್ಟ ಇದೆ, ಡಿಟೋರಿಯೇಷನ್ಸ್ ಇದೆ, ಸಫರಿಂಗ್ ಇದೆ, ಪೇನ್ಫುಲ್ ಇದೆ, ಸ್ಟ್ರೆಸ್ ಇದೆ, ಎಲ್ರಿಗೂ ಇದೆ. ಆ ಸ್ಟ್ರೆಸ್ ಅಲ್ಲಿ ನಾವು ಯಾವ ತರ ಆಗ್ಬೇಕು ಅನ್ನೋದು ಏನು ವಿಚಾರ ಬರುತ್ತೆ, ಅದು ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ನಿಮ್ಮ ಮಾತು ಯಾರಿಗೂ ಇಷ್ಟ ಆಗಲ್ಲ ಅಥವಾ ಬೇರೆಯವ್ರ ಮಾತು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಸಮಯದಲ್ಲಿ ನೀವೇನು ವಿಚಾರ ಮಾಡ್ತೀರಾ ಅದು ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ಈ ಪುಸ್ತಕದಲ್ಲಿ ಅದೆಲ್ಲ ವಿಚಾರ ಇದೆ. ಸೊ ಜೀವನದಲ್ಲಿ ನಾನು ಈ ಇಂಥ ಒಂದು ನೋವನ್ನು ಅನುಭವಿಸ್ತಾ, ನೋವನ್ನು ಅದು ನೋವು ಅಂತ ಹೇಳ್ತಾ ಇದ್ರೆ ಅದು ನನಗೊಂದು ಪಾರ್ಟ್ ಆಫ್ ಜರ್ನಿ. ಏರುಪೇರು ಅಂತ ಏನ್ ಹೇಳ್ತಾ ಅದು ಪಾರ್ಟ್ ಆಫ್ ಮೈ ಜರ್ನಿ. ಇದನ್ನು ಮಾಡ್ತಾ ವೆಂಕಟೇಶ್ ಅವರು ಹೇಳಿದಾಗೆ ವೆಸ್ಟೀಜಲ್ಲಿ ಜಾಯ್ನ್ ಆದೆ. ನಮ್ಮ ಅಪ್ಲೈನ್ಸಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಮತ್ತೆ ನಾನು ಎನ್ಕರೇಜ್ ಮಾಡಿದ್ರು, ಎಜುಕೇಶನ್ ಮಾಡಿದ್ರು. ಬ್ರಾನ್ಸ್ ಡೈರೆಕ್ಟ್ರು, ಸಿಲ್ವರ್ ಡೈರೆಕ್ಟ್ರು, ಗೋಲ್ಡ್ ಡೈರೆಕ್ಟ್ರು, ಸ್ಟಾರ್ ಡೈರೆಕ್ಟ್ರು, ಡೈಮಂಡ್ ಡೈರೆಕ್ಟ್ರು. ನಾನೊಬ್ನೇ ಆಗ್ಲಿಲ್ಲ, ಬೇರೆ ನನ್ನ ಟೀಮಲ್ಲಿ ಸುಮಾರು ಜನನೂ ಕೂಡ ಅವರು ಕೂಡ ಆದ್ರು. ಅವರು ಡೈಮಂಡ್ ಆಗೋವರೆಗೂ ನಾವು ಸಪೋರ್ಟ್ ಮಾಡಿ ಅವರನ್ನು ಬೆಳೆಸ್ತಾ ನಾನು ಬೆಳೆಸ್ತಾ ಇವತ್ತು ನನ್ನ ಕ್ರೌನ್ ಬಂದು ಈ ಇನ್ಕಮ್, ಈ ಲೈಫ್ ಸ್ಟೈಲ್ಸ್ ಬದುಕಿದ್ದೀನಿ ಅಂದ್ರೆ ಆ ವಿಚಾರದಲ್ಲಿ ನಾನು ಎಲ್ಲವನ್ನು ಬೆಳೆದಿದ್ದೀನಿ. ಆ ವಿಚಾರವನ್ನು ನಾನು ಫೇಸ್ ಮಾಡಿದ್ದೀನಿ, ಆ ಒಂದು ಸಿಚುಯೇಷನ್ ಅನ್ನು ಫೇಸ್ ಮಾಡಿದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ನೀವು ಕೂಡ ಎಲ್ಲರನ್ನೂ ಮಾಡಬಹುದು. ಜಸ್ಟ್ ಮಾಡಬೇಕಾಗಿದ್ದನ್ನು ಫೇಸ್ ಮಾಡಬೇಕು, ಮುಖ ಕೊಡಬೇಕು, ಶೋ ಅಪ್ ಇರಬೇಕು, ಗೆಟ್ ಸೆಟ್ ಆಟಿಟ್ಯೂಡ್ ಇರಬೇಕು. ಇವತ್ತು ನನ್ನ ಮುಖ ನೀವು ನೋಡ್ತಾ ಇದ್ದೀರಾ, ಯಾಕೆ? ಬಿಕಾಸ್ ನನ್ನ ಆಟಿಟ್ಯೂಡ್ ಅದು. ನಾನು ಮಾತಾಡ್ತಾ ಇದ್ರೆ 4 ಜನ ನನ್ನ ನೋಡ್ಲೇಬೇಕು. ಅದೇ ತರ ನಾನು ಯಾರ ವಿಚಾರ ಕೇಳ್ತಾ ಇದ್ದೀನೋ, ನಾನು ಯಾರು ಕೇಳ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ಕ್ಯಾಮ್ರಾದಲ್ಲಿ ಇರ್ತೀನಿ. ಇಟ್ಸ್ ಅನ್ ಆಟಿಟ್ಯೂಡ್, ಇಟ್ಸ್ ಅ ಡಿಸಿಪ್ಲಿನ್. ಸೊ ಈ ಒಂದು ಆಟಿಟ್ಯೂಡ್ ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಜೀವನ ಬದಲಾವಣೆ ಆಗುತ್ತೆ. ಸೊ ಇದನ್ನು ಏರಿಸ್ತಾ ಈ ಒಂದು ವೆಸ್ಟೀಜ್ ಬಿಸ್ನೆಸ್ ಅಲ್ಲಿ ಒಂದು ಆರ್ಡಿನರಿ ವ್ಯಕ್ತಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗಿ ಬೆಳೆದಿದ್ದೀನಿ. ಇನ್ನು ಮುಂದೆ ಇನ್ನೂ ಸಿಕ್ಕಾಪಟ್ಟೆ DUCD ಇದೆ. DUCD ಆದ್ಮೇಲೆ ನಂದು ಕಂಪ್ಲೀಟ್ ಆಗಲ್ಲ. ನಾನು 100 ಜನಕ್ಕೆ DUCD ಮಾಡಬೇಕಾಗಿದೆ. ಇನ್ಫ್ಯಾಕ್ಟ್ ಇವತ್ತು ನನ್ನ ಮೀಟಿಂಗ್ ಅಲ್ಲಿ ಯಾರ್ಯಾರು ಇವತ್ತು ನನ್ನ ನೋಡ್ತಾ ಇದ್ದಾರ ಅವರೆಲ್ಲರೂ DUCD ಆಗ್ತಾರೆ. ಆ DUCD ನೀವು ಹಾಗೆ ಆಗ್ತೀರ ನನಗೆ ಚೆನ್ನಾಗಿ ಗೊತ್ತು, 100% ಗ್ಯಾರಂಟಿ. ನಿಮ್ಮ DUCD ಜರ್ನಿಯಲ್ಲಿ ನನ್ನ ಸಹಾಯ ಯಾವಾಗ ಬೇಕು ಹೇಳಿ, ನಾನು ಕೊಡಬೇಡಿ. ಎನಿ ಟೈಮ್, ಇಟ್ ಡಸಂಟ್ ಮ್ಯಾಟರ್. ನೀವು ನನ್ನ ಡೌನ್ ಲೈನು, ನನ್ನ ಕ್ರಾಸ್ ಲೈನು ಸೆಕೆಂಡ್ರಿ, ಅದೆಲ್ಲ ಆ ಕಡೆ. ಫಸ್ಟ್ ವೆಸ್ಟೀಜ್ ಅಲ್ಲಿ ಇದ್ದೀರಾ, ಐ ವಿಲ್ ಗೋಯಿಂಗ್ ಟು ಸಪೋರ್ಟ್ ಯು. ಇನ್ ದ ಜರ್ನಿ ಆಫ್ ದ ಸಕ್ಸಸ್, ದ ಪೀಪಲ್ ವಿಲ್ ಅಪ್ರಿಶಿಯೇಟ್ ದ ಸಕ್ಸಸ್. ಇನ್ ದ ಜರ್ನಿ ಆಫ್ ದ ಸಕ್ಸಸ್, ಪೀಪಲ್ ವಿಲ್ ಅಪ್ರಿಶಿಯೇಟ್ ದ ಸಕ್ಸಸ್. ಯಾಕೆ ಅಂತಂದ್ರೆ ದೇ ಥಿಂಕ್ ದಟ್ ಐ ಆಮ್ ವುಡ್ ಬಿ ದ ರೀಸನ್. ಮೈ ಡಿಯರ್ ಫ್ರೆಂಡ್ಸ್, ನೀವು ಒಂದು ಬೇರೆಯವರ ಜೀವನದಲ್ಲಿ ಬದಲಾವಣೆಗೆ ಕಾರಣ ಆಗುವ ಒಂದು ವ್ಯಕ್ತಿ ಆಗಲಿಕ್ಕೆ ಇಷ್ಟಪಡ್ತೀರಾ? ಆ ತರ ಆಲೋಚನೆ ಬಂದ್ರೆ ನೀವು ಬುದ್ಧ ತರ ಇರ್ತೀರಾ. ವೆಸ್ಟೀಜಲ್ಲಿ ಮಾಡಬೇಕು, DUCD ಮಾಡಬೇಕು, ದುಡ್ಡು ಮಾಡಬೇಕು 10 ಲಕ್ಷ ರೂಪಾಯಿ, ಅದು ಬುದ್ಧ. ಅದು ಬುದ್ಧ ಅಲ್ಲ, ಬುದ್ಧು. ಬೇರೆಯವ್ರ ಜೀವನದಲ್ಲಿ ನಾನು ಬದಲಾವಣೆಗೆ ಕಾರಣನಾಗ್ತೀನಿ. ಆ ಒಂದು ಪ್ರೋಸೆಸ್ ಅಲ್ಲಿದ್ರೆ ಖಂಡಿತ ನೀವು DUCD ಆಗಿ ಆಗ್ತಿರೋ, ದುಡ್ಡು ಬಂದೇ ಬರುತ್ತೆ. ನಾನು ಲೆವೆಲ್ಗೋಸ್ಕರ ಪ್ರಾಸ್ಪೆಕ್ಟ್ ಮಾಡ್ತೀನಿ, ಬುದ್ಧು. ದುಡ್ಡುಗೋಸ್ಕರ ಪ್ರಾಸ್ಪೆಕ್ಟ್ ಮಾಡ್ತೀನಿ, ಬುದ್ಧು. ನಾನು ಬೇರೆಯವರ ಜೀವನದಲ್ಲಿ ಒಂದು 500, 10, 100 ಜನಕ್ಕೆ ಫ್ಲಾಕ್ಸ್ ಆಯಿಲಿಂದ, ಸ್ಪಿರುಲಿನಿಂದ, ಕೊಲೆಸ್ಟ್ರಾಲ್ ಇಂದ, ನೋನಿಯಿಂದ, ಆಮ್ಲದಿಂದ, ಅಲೋವರಿಂದ, ಕುಕ್ಕಿಂಗ್ ಆಯಿಲ್ ಇಂದ ಅವ್ರ ಜೀವನದಲ್ಲಿ ಏನಾದ್ರು ತಕೊಂಡ್ರೆ ಅವ್ರು ಹೆಂಗ ಒಳ್ಳೇದಾಗ್ಬಿಡ್ತಾರೆ. ಆ ಒಂದು ಮುಗ್ಧತೆಯಿಂದ ನೀವು ಹೋಗಿ ಮಾತಾಡಿ, ಮಜಾ ಸಿಗುತ್ತೆ. ಅಯ್ಯೋ ಸಕ್ಸಸ್ ಆಗ್ಬೇಕು, ನಮ್ಮ ಅಪ್ಲೈನ್ ಫೋನ್ ಮಾಡಿದ್ರು, ಕ್ವಾಲಿಫಿಕೇಶನ್ ಆಗ್ಲೇಬೇಕಂತೆ, 3,000 PV ಮಾಡ್ಲೇಬೇಕಂತೆ, 8,000 ಬರುತ್ತಂತೆ, ಸರ್ ಹೋಗಿ ಮಾತಾಡೋಣ ಹೆಂಗಾರು ಸರ್ ತಗೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಸ್ಟ್ರೆಸ್ ಬರುತ್ತೆ, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ಬಿಡ್ತೀರಾ, ಇದ್ ಬದುದೆಲ್ಲ ರೈಲ್ ಬಿಡ್ತೀರಾ. ಅವಾಗೇನತ್ತೆ, ನಿಮ್ಗೆ ಸ್ಟ್ರೆಸ್ ಬರುತ್ತೆ, ನೀವು ಬುದ್ಧು ತರ ಇರ್ತೀರಾ. 1 ಟೈಮ್ ಸಿಗುತ್ತೆ, 2nd ಟೈಮ್ ಸಿಗಲ್ಲ. ಸೊ ಯಾವಾಗಲೂ ನಾವು ದೂರ ದೃಷ್ಟಿಕೋನದಿಂದ ಬಹಳ ಲಾಂಗ್ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಮಾತಾಡಿದಾಗ ಇಟ್ಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಎಸ್ ಸರ್, ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕರೇ, ನೀವು ಕರೆಕ್ಟ್ ಅಂತ ಅಪ್ರೂವ್ ಮಾಡ್ಬಿಟ್ರಿ ನನ್ನ ಮಾತಿಗೆ.
ಕಡಿಮೆ ಪಾಯಿಂಟ್. ಒಂದು ದೂರ ಮಾಡಿದಾಗ ಜೀವನದಲ್ಲಿ ಒಂದು ಮಜಾ ಬರುತ್ತೆ, ಒಂದು ಬದಲಾವಣೆ ಬರುತ್ತೆ, ಬಹಳ ಒಂದು ಖುಷಿ ಕೊಡುತ್ತೆ. ಆ ಒಂದು ಇಂಟೆಲೆಕ್ಚುಯಲ್ ಕಾನ್ಶಿಯಸ್ ಯಾವಾಗ ನಿಮ್ಗೆ ಆ ಖುಷಿ ಉಕ್ಕರಿಯುತ್ತೆ ಮನಸ್ಸಲ್ಲೇ, ನಿಮ್ಗೆ ಅನ್ಸುತ್ತೆ ವಾವ್. ಪ್ರತಿ ಸಲ ಏನಾಗುತ್ತೆ, ವಾವ್ ಫ್ಯಾಕ್ಟರ್ ನಿಮ್ಮಲ್ಲಿ ನೀವು ಬರುತ್ತೆ. ಆ ತರ ಕ್ರಿಯೇಟ್ ಆದ್ರೆ ನೀವು ಬುದ್ಧ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ನಮ್ಮ ಒಳಗಡೆ ವಾವ್ ಫ್ಯಾಕ್ಟರ್ ಯಾವ ತರ ಬರ್ಬೇಕು, ವಾವ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು ಅದನ್ನು. ಆ ಫ್ಯಾಕ್ಟರ್ ನಮ್ಮಲ್ಲಿ ನಮ್ಗೆ ಬರ್ಬೇಕು ಅಂತಂದ್ರೆ ಅದನ್ನ ಹೇಳ್ಬೇಕಾದ್ರೆ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಗೌತಮ್ ಬುದ್ಧ ಅವರು, ದ ಗ್ರೇಟ್ ಸೈಂಟ್. ಅವರು ಒಂದ್ ಕಡೆ ಭಿಕ್ಷೆ ಬೇಡಕ್ಕೆ ಹೋಗಿ ಕೇಳ್ತಾರೆ, ಭಿಕ್ಷೆ ಕೊಡು ಅನ್ನ. ಆಗ ಒಂದು ಲೇಡಿ ಅವರನ್ನು ಸಿಕ್ಕಾಪಟ್ಟೆ ಮಾತಾಡಿ ಹೀಯಾಳಿಸಿ ಏನನ್ನು ಹೇಳಿ ಕ್ಯಾಕರ್ಸಿ ಊದು ಕಳಿಸ್ಬಿಡ್ತಾರೆ ಮನೆಯಿಂದ. ಏನು ಕೊಡಲ್ಲ, ಏನು ಕೊಡಲ್ಲ. ಆಗ ಅವರು ಆ ಕಡೆಯಿಂದ ಮನೆಯಿಂದ ಹೊರಗಡೆ ಬರುವಾಗ ಅವರು ನಗನಗ್ತಾ ನಗುಮುಖದಿಂದ ಬರ್ತಾರೆ. ಅವ್ರ ಹಿಂದೆ ಇರ್ತಾರಲ್ಲ ಶಿಷ್ಯಂದ್ರಿಗಳು, ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಉಕ್ಕರಿತಾ ಇರುತ್ತೆ. ಏನ್ ನಮ್ ಗುರುಗಳು ಇಷ್ಟೊಂದು ಗ್ರೇಟ್ ಗುರುಗಳಿಗೆ ಅವಳು ಹಿಂಗ್ ಮಾತಾಡೋದಲ್ಲ ಅಂತ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಕೋಪ. ಆದ್ರೆ ಗೌತಮ್ ಬುದ್ಧ ಅವ್ರಿಗೆ ಮುಗುಳ್ನಾಕಿ ನಗ್ಬಿಟ್ಟು ಬಂದ್ಬಿಡ್ತಾರೆ. ಯಾಕೆ ಅವ್ರಿಗೆ ನಗು ಬಂತು, ಅವ್ರ ಶಿಷ್ಯಂದ್ರಿಗೆ ಕೋಪ ಬಂತು? ಯಾಕೆ ಅಂದ್ರೆ ಒಂದೇ ಒಂದಂದ್ರೆ ಗೌತಮ್ ಬುದ್ಧ ಆ ಲೇಡಿಯ ಜೀವನದಲ್ಲಿ ಅರಿವಿಲ್ಲ, ಅವರಲ್ಲಿ ಮುಗ್ಧತೆ ಇತ್ತು. ಗೌತಮ್ ಬುದ್ಧ ಅವ್ರ ವಿಚಾರದಲ್ಲಿ ಮುಗ್ಧತೆ ಇತ್ತು, ಮತ್ತೆ ಆ ಲೇಡಿಯಲ್ಲಿ ಅರಿವಿಲ್ಲ ಅಂತ ಒಂದು ಮನಸ್ಥಿತಿ. ಇವ್ರಿಗೇನ್ ಗೊತ್ತಿತ್ತು, ನಮ್ ಗೌತಮ್ ಬುದ್ಧ ಬಹಳ ಗ್ರೇಟ್ ಸೈಂಟು, ಇವಳು ಸರಿ ಇಲ್ಲ ಅಂತ ಇತ್ತು. ಅದಕ್ಕೆ ಅವ್ರಿಗೂ ಕೋಪ ಬಂತು. ಗೌತಮ್ ಬುದ್ಧ ಅವ್ರಿಗೆ ಅವರಲ್ಲಿ ಇನ್ನೂ ಮುಗ್ಧತೆ ಇದೆ, ಇನ್ನು ಅರಿವು ಉಂಟಾಗಿಲ್ಲ, ಇನ್ನು ನಾಲೆಡ್ಜ್ ಇಲ್ಲ, ಗೊತ್ತಿಲ್ಲದೇನೆ ಏನೋ ಹೇಳ್ತಾ ಇದ್ದಾರೆ, ಅವಳ ಹತ್ರನೇ ಇರ್ತಿ ಅಂತ ಹೊರಟು. ಶಿಷ್ಯರಿಗೆ ಯಾಕೆ ಕೋಪ ಬಂತು? ಗ್ರೇಟ್ ಗುರುಗಳು ಹೆಂಗ್ ಮಾತಾಡಲವಳು ಅಂತ ಕೋಪ ಬಂತು. ಅಂದ್ರೆ ಎಲ್ಲಿ ಮುಗ್ಧತೆ ಇರಲ್ಲ ಅಲ್ಲಿ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಆದಾಗ ನೀವು ಬುದ್ಧು, ಎಲ್ಲಿ ನಿಮ್ಮಲ್ಲಿ ಮುಗ್ಧತೆ ಇರುತ್ತೆ ನೀವು ಬುದ್ಧ ಆಗುತ್ತೆ. ನೆನ್ನೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಲಂಡನ್ ಯುರೋಪಿನ ಟ್ರೈನರ್ ಒಂದು ಮೀಟಿಂಗ್ ಅಲ್ಲಿ ನಾನು ಇನ್ವಾಲ್ವ್ ಆದೆ. ಅವ್ರು ಹೇಳಿದ್ರು, ಹೌ ಮೆನಿ ಪೀಪಲ್ ವಾಂಟ್ಸ್ ಟು ಬಿಕಮ್ ಎ ಸ್ಪೀಕರ್? ಅದಕ್ಕೆ ಕೇಳಿದಾಗ ಅವ್ರು ಹೇಳಿದ್ರು, ಎಲ್ರು ಸೊ ಯು ವಾಂಟ್ ಟು ಬಿ ಸ್ಪೀಕರ್ ಆಗಿರೆ, ನೀವು ಸ್ಪೀಕರ್ ಆಗಿ ಇರಬಾರ್ದು. ನೀವು ಒಂದು ಸ್ಪೀಕರ್ ಆಗ್ಬೇಕಾದ್ರೆ ನೀವು ಸ್ಪೀಕರ್ ಆಗಿ ಇರಬಾರ್ದು, ಸ್ಪೀಕರ್ ಆಗ್ಬೇಕಂದ್ರೆ ನೀವು ಸ್ಪೀಕರ್ ಆಗಿರ್ಬಾರ್ದು. ಎಷ್ಟೋ ಜನಕ್ಕೆ ಅಲ್ಲಿ ಒಂದು 5,000-6,000 ಜನ ಇದ್ರು ಸೆಕೆಂಡ್ರಿ ಪಾರ್ಟ್. ಎಲ್ರಿಗೂ ಆಶ್ಚರ್ಯ, ಎಲ್ರಿಗೂ ಆಶ್ಚರ್ಯ. ಹೌದು, ಯಾಕೆ ಈ ವಿಚಾರ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ದೇರ್ ಈಸ್ ಎ ಮುಗ್ಧತೆಯಲ್ಲಿ ಇರುತ್ತೆ, ಅಲ್ಲಿ ಬೆಳವಣಿಗೆ ಇರುತ್ತೆ, ಅಲ್ಲಿ ಅರಿವು ಜಾಸ್ತಿ ಇರುತ್ತೆ. ಎಲ್ಲಿ ಮುಗ್ಧತೆ ಇರುತ್ತೆ ಅಲ್ಲಿ ಬೆಳವಣಿಗೆ ಇರುತ್ತೆ, ಅಲ್ಲಿ ಅರಿವು ಜಾಸ್ತಿ ಇರುತ್ತೆ. ಎಲ್ಲಿ ಅರಿವು ಜಾಸ್ತಿ ಇರುತ್ತೆ ಅಲ್ಲಿ ಬೆಳವಣಿಗೆ ಇರುತ್ತೆ. ಅದೇ ರಿಯಲ್ ಗ್ರೋತ್, ಅದೇ ರಿಯಲ್ ಸಕ್ಸಸ್. ಬೇರೆಯವರು ಯಾರು ಏನಾದ್ರು ಮಾಡಿದಾಗ ಅವರಲ್ಲಿ ನಾವು ಮುಗ್ಧತೆ ನೋಡ್ಬೇಕಾಗಿದೆ. ನೀವು ಹೋಗಿ ಹೇಳಿದ ತಕ್ಷಣ ಅವ್ರು ತಗೋಬೇಕು. ಪಾಪ ಅವ್ರಿಗೇನು ಗೊತ್ತೇ ಇಲ್ಲ. ಗೊತ್ತಿದ್ರೆ ನೀವು ಹೇಳೋವಾಗ ಕಾಯ್ತಾ ಇದ್ರಾ? ಫ್ಲಾಕ್ಸ್ ಎಲ್ಲ ಅವಾಗಲೇ ತಗೊಳ್ತೀರ, ಅವರೇ ಬಂದು ನಿಮ್ಗೆ ಹೇಳ್ತಿದ್ರು. ಹೌದೋ ಇಲ್ವೋ? ಸೊ ಅವ್ರಿಗೆ ಗೊತ್ತಿಲ್ಲ. ಆ ಒಂದು ಅರಿವು ನಿಮ್ಮಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಅದು ಸಂತೋಷದ ಕ್ಷಣ ಕೊಡುತ್ತೆ. ವಾವ್, ಪರವಾಗಿಲ್ವೇ, ಇವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಸೊ ಹಂಗಂದ್ರೆ ಇವ್ರಿಗೆ ಬೇಗ ಬೇಕು, ನಾನು ಇವತ್ತಿಲ್ಲ ನಾನು ಹೇಳೇ ಹೇಳ್ತೀನಿ. ದಟ್ ಈಸ್ ಕಾಲ್ಡ್ ಇಂಟೆಲೆಕ್ಚುಯಲ್ ಕಾನ್ಶಿಯಸ್. ದಟ್ ಈಸ್ ಕಾಲ್ಡ್ ಬುದ್ಧ ಮೈಂಡ್ ಸೆಟ್. ನಾನು ಹೋಗಿ ಹೇಳ್ತೀನಿ, ಇವ್ರು ಕೇಳ್ತಾನೆ ಇಲ್ಲ ಅಂತಂದ್ರೆ ನೀವು ಬುದ್ಧು, ಕೇಳ್ತಾನೆ ಇಲ್ಲ ಅಂದ್ರೆ ನೀವು ಬುದ್ಧು. ಇವತ್ತಿಲ್ಲ ನಾಳೆ ನನ್ನ ಮಾತು ಕೇಳ್ತಾರೆ ಅಂದ್ರೆ ಅದು ಬುದ್ಧ. ಈ ಒಂದು ಮೈಂಡ್ ಸೆಟ್ ಏನಿದೆ, ಬುದ್ಧ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಬುದ್ಧು ಹಿಂದಿ ವರ್ಡ್, ಬುದ್ಧ ಒಂದು ಸಂಸ್ಕೃತ್ ವರ್ಡ್ ಅಷ್ಟೇ, ಇನ್ನೇನು ಇಲ್ಲ. ಬುದ್ಧು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಬುದ್ಧ ಅಂದ್ರೆ ಒಂದು ಸಂಸ್ಕೃತ್ ವರ್ಡ್. ಆ ಸಂಸ್ಕೃತ್ ವರ್ಡಿನ ಹಿಂದೆ ಅರ್ಥ ಏನಂದ್ರೆ ಒಂದು ಬುದ್ಧಿವಂತ, ಜ್ಞಾನವಂತ, ಜ್ಞಾನೋದಯ ಆಗಿರುವ ವ್ಯಕ್ತಿಗೆ ಬುದ್ಧ ಅಂತ ಹೇಳ್ತಾರೆ. ಯಾರಿಗೆ ಜ್ಞಾನ ಇರಲ್ಲ ಅವ್ರಿಗೆ ಬುದ್ಧು ಅಂತ ಕರೀತಾರೆ ಅಷ್ಟೆ. ಆ ಒಂದು ವಿಚಾರವನ್ನು ಈ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೀನಿ. ಅದೇ ಇವತ್ತು ನಾನು
ಸೆಮಿನಾರ್ ಇಟ್ಟಿರೋ ಟೈಟಲ್ ಇಂದ ನಾನು ಪದೇ ಪದೇ ಅದನ್ನೇ ಹೇಳ್ಬೇಕಾಗಿದೆ. ಗೊತ್ತಾಗ್ತಾ ಇದೆಯಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ಇದರಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಆಲೋಚನೆ ಸಕ್ಸಸ್ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕಾಗಿದೆ. ಸಕ್ಸಸ್ ಸಿಗುವುದು ಉದ್ದೇಶದಿಂದ, ಆ ಉದ್ದೇಶದ ಹಿಂದೆ ನೀವು ಕೆಲಸ ಮಾಡಬೇಕು. ಆ ಕೆಲಸ ಮಾಡ್ಬೇಕಲ್ಲಿ ನಿಮ್ಮಲ್ಲಿ ಆ ಒಂದು ಪರಿಜ್ಞಾನ ಇರಬೇಕು. ನೀವು ಮಾಡ್ತಾ ಇರೋದು ಒಂದು ಸೇವೆ ಅಂತ ರೀತಿಯಲ್ಲಿ ಮಾಡಿ. ಟಿಪಿಕಲ್ MLM ಅಲ್ಲ. ಎಷ್ಟೋ ಜನ ಹೇಳ್ತಾರೆ ವೆಸ್ಟೀಜ್ MLM, ನಾನು ಹೇಳ್ತೀನಿ ಅದು ತಪ್ಪು. ಎಷ್ಟೋ ಜನ ಹೇಳ್ತಾರೆ ವೆಸ್ಟೀಜ್ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ಅದು ಕೂಡ ತಪ್ಪು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬರೀ ನಾನು ಇದು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದು ದಿನ ತಗೊಳ್ತೀನಿ. ವಾಟ್ ಈಸ್ MLM, ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ಅಂಡ್ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್, ಅಂಡ್ ವಾಟ್ ಈಸ್ ಅದರ್ ಥಿಂಗ್ಸ್. ಒಂದು ದಿನ ಒಂದು ವರ್ಕ್ಶಾಪ್ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಪ್ರತಿ ಸೋಲಲ್ಲೂ ಗೆಲುವನ್ನು ನೋಡ್ತೀರಾ. ಯಾರು ನಿಮ್ಮನ್ನು ಉಗಿದ್ರು ಸ್ಮೈಲ್ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ಹಾಗೆ ಬುದ್ಧ ಅವರು ಆವಾಗ ಒಂದು ಲೇಡಿ ಅವರನ್ನು ಉಗಿದಾಗ ಅವರನ್ನು ಸ್ಮೈಲ್ ಮಾಡ್ತಾ ಬಂದ್ರು. ಆ ರೀತಿ ಆಗ್ತೀರ. ಆ ರೀತಿ ಮಾಡಿದ್ರೆ ನೀವು ಎಂಜಾಯ್ ಮಾಡ್ತೀರಾ ಲೈಫ್ ಅನ್ನು, ಬಿಸ್ನೆಸ್ ಅನ್ನು ಎಂಜಾಯ್ ಮಾಡ್ತೀರಾ, ಸಕ್ಸಸ್ ಅನ್ನು ಎಂಜಾಯ್ ಮಾಡ್ತೀರಾ. ಪ್ರತಿಯೊಂದು ಅಟೆಂಪ್ಟ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವುದು ಬುದ್ಧು. ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದು ಫೇಸ್ಬುಕ್ ಅಲ್ಲೂ ಇದೆ. ನಮ್ಗೆ ಯಾವ್ದಾದ್ರು ಒಂದು ಅಟೆಂಪ್ಟ್ ಮಾಡಿದಾಗ, ಒಂದು ಆಕ್ಟ್ ಮಾಡಿದಾಗ, ಒಂದು ಆಕ್ಷನ್ ಅಲ್ಲಿ ಬಂದಾಗ ನಮಗೆ ಒಂದು 4 ಸಿಕ್ಕೇ ಸಿಗುತ್ತೆ. ಅದು ಗುರ್ತಿಡಿಯಲ್ಲ ಜನಗಳು, ಅದಕ್ಕೋಸ್ಕರ ಅವರು ಸ್ಟ್ರೆಸ್ ಅಲ್ಲಿ ಹೊರಟೋಗ್ತಾರೆ. ಒಂದು ಅಟೆಂಪ್ಟ್ ಮಾಡಿದಾಗ ನಮ್ಗೆ 4 ಸಿಗುತ್ತೆ. ನಾನು ಫೇಸ್ಬುಕ್ ಹೋಗಿ, ಇನ್ಸ್ಟಾದಲ್ಲಿ ಹೋಗಿ ಅದರಲ್ಲಿ ಇದೆ, ವಿಡಿಯೋನ ಹಾಕಿದ್ದೀನಿ, ಇಂಗ್ಲಿಷ್ ಅಲ್ಲಿ ಇದೆ. ಅದು 1 ಮಿನಿಟ್ ವಿಡಿಯೋ, ಜಾಸ್ತಿ ಏನಿಲ್ಲ. ಸೊ ಸಚ್ ಎ ಬ್ಯೂಟಿಫುಲ್ ವಿಸ್ಡಮ್ is available in this planet Earth. Only thing is that ನಾವು ಅನುಭವಿಸಬೇಕಾಗಿದೆ ಜೀವನದಲ್ಲಿ. ಅದನ್ನು ಅನುಭವಿಸಿದಾಗ ನಾವು ಒಂದು ಬೆಳಿತೀವಿ. ಒಂದು ದೊಡ್ಡ ರೀತಿಯ, ಒಂದು ಮಹತ್ವದ ರೀತಿಯಲ್ಲಿ ಒಂದು ಬೆಟ್ಟದ, ಒಂದು ಗುಡ್ಡ ಪರ್ವತ ತರ ನಾವು ಬೆಳಿಬಹುದು. ಆ ಒಂದು ವಿಚಾರನೇ ನಮ್ಮನ್ನು ಬೆಳೆಸುತ್ತೆ. ಆ ವಿಚಾರ ಇಲ್ಲಾಂದ್ರೆ ಆ ಪರ್ವತದಂತ ವ್ಯಕ್ತಿನೂ ಕೂಡ ಪೆರಿಶ್ ಆಗ್ಬಿಡ್ತಾರೆ. ಈಗ ನಾವು ತಿಳಿಬೇಕಾಗಿದೆ ನಮ್ಮ ಒಂದು ಪ್ರತಿಯೊಂದು ಭಾವನೆ. ನಾನು ಪ್ರತಿ ಸಲ ಹೇಳ್ತಿದ್ದೀನಿ ನನ್ನ ಭಾವನೆ. ನಾನು ಒಂದು ಟ್ರೈನಿಂಗು ಮಾಡಿದ್ದೀನಿ, ಬಿಲ್ಡ್ ಯುವರ್ ಕನ್ವಿಕ್ಷನ್ ಇಂಟು ಬಿಸ್ನೆಸ್ ಬಿಲ್ಡಿಂಗ್ ಸ್ಕಿಲ್ ಅಂತ. ನಮ್ಮ ಕನ್ವಿಕ್ಷನ್ ಏನಿದೆ, ಆ ಕನ್ವಿಕ್ಷನ್ ನಮ್ಮ ಬಿಸ್ನೆಸ್ ಅನ್ನು ಬೆಳೆಸಬೇಕಾಗುತ್ತೆ. ನಮ್ಮ ಕನ್ವಿಕ್ಷನ್ ನಮ್ಮಲ್ಲಿ ನೋಡೋಣ, ಟ್ರೈ ಮಾಡೋಣ. ನಮ್ಮನ್ನು ಈ ಬಿಸ್ನೆಸ್ ಟ್ರೈ ಮಾಡಕ್ ಬಂದಿದ್ದೀರಾ, ದಯವಿಟ್ಟು ಬಿಟ್ಟೋಡಬಿಡಿ, ಬುದ್ಧವಾಗ್ಬಿಡ್ತೀರಾ. ಮಾಡಿ ಇಲ್ಲದ ಮಾಡಬೇಡಿ. ಟ್ರೈ ಅಂತೂ ಮಾಡಲೇಬೇಡಿ. ಇಸ್ ನನ್ನ ಅಡ್ವೈಸ್. ಟ್ರೈ ಮಾಡಿ ನೋಡ್ತೀನಿ, 1 ವರ್ಷ 6 ತಿಂಗಳು, ನೋ ಮಾಡಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಬೇಕಾಗಿರೋದು ಸಿಗದೆ ಇರೋದಿಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಕೊರತೆ ಇದೆ ಅಷ್ಟೇ. ಪ್ರಪಂಚದಲ್ಲಿ ಇಲ್ಲ, ನಮ್ಮಲ್ಲಿ ಕೊರತೆ ಇದೆ. ಈಗ ನನಗೆ ಬೇಕಾಗಿರೋದು ನನಗೆ ಸಿಗ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಏನೋ ಕೊರತೆ ಇದೆ ಅಷ್ಟೇ, ಅಥವಾ ನಾನು ಅದು ಮಾಡ್ತಾ ಇಲ್ಲ. ಈವನ್ ಈ ಮೀಟಿಂಗ್ ಅಲ್ಲಿ ನನಗೆ ಇಷ್ಟವಾದ್ದು ಸಿಗ್ತಾ ಇಲ್ಲ, ಬಟ್ ನನಗೆ ಬೇಕಾಗಿದ್ದು ಸಿಕ್ಕಿದೆ. ನನ್ಗೇನ್ ಇಷ್ಟ, ನನ್ ಒಂದು ಟ್ರೈನಿಂಗ್ ಮೀಟಿಂಗ್ ಮಾಡಿದ್ರೆ ನನಗೆ ದುಡ್ಡು ನನಗೆ ಇಷ್ಟ, ಬಟ್ ನನಗೆ ಬೇಕಾಗಿದ್ದು ನನಗೆ ಸಿಕ್ಕಿದೆ. ಏನಂತ ಕೇಳಬೇಡಿ, ಅದು ಹೇಳಲ್ಲ, ಸೀಕ್ರೆಟ್ ಅದು. ನನಗೆ ಬೇಕಾಗಿದ್ದು ಸಿಗ್ತಾ ಇದೆ, ನನಗೆ ಇಷ್ಟವಾದದ್ದು ಈ ಟ್ರೈನಿಂಗ್ ಅಲ್ಲಿ ಸಿಗ್ತಾ ಇಲ್ಲ ಈ ಕ್ಷಣದಲ್ಲಿ. ಮೈ ಡಿಯರ್ ಫ್ರೆಂಡ್ಸ್, ಈ ತರ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗುವುದು ನಮಗೆ ಸಿಗುತ್ತೆ, ಇಷ್ಟವಾದದ್ದು ಸಿಗಲ್ಲ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನ್ ವೆಸ್ಟೀಜ್ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಬೇಕಾಗಿದ್ದು ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಈಗಲೂ ನಿಮ್ಗೆ ಸಿಗ್ತಾ ಇದೆ. ಇದನ್ನೊಂದು ದೊಡ್ಡ ವಿಚಾರ ರೀತಿಯಲ್ಲಿ ನೋಡಿ, ಹೋಲ್ ನೋಡಿ, ಶಾರ್ಟ್ ಕಟ್ ನೋಡಬೇಡಿ. ನೆನೆ ವೆಸ್ಟೀಸ್ ಗೌತಮ್ ಬಾಲಿ ಅವರು ಏನ್ ಪ್ಲಾನ್ ಚೇಂಜ್ ಮಾಡಿ ಆತ್ಮನಿರ್ಭರವನ್ನು ಅಪ್ಗ್ರೇಡ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಒಂದು ಸಣ್ಣ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಗೆ ನೋವಾಗುತ್ತೆ, ದೊಡ್ಡ ದೃಷ್ಟಿ ನೋಡಿದ್ರೆ ಮೊದಲಿಗಿಂತಾನು ಒಳ್ಳೆ ಇನ್ಕಮ್ ಬರುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ಹೇಳ್ಬೇಕಾದ್ರೆ 20 ರಿಂದ 25% ಪ್ರತಿಯೊಬ್ಬರದ್ದು ಇನ್ಕಮ್ ಆಸ್ ಇಟ್ ಈಸ್ ಗ್ರೋ ಆಗುತ್ತೆ. ಯಾರು 7-8 ಸಾವಿರ ತಗೊಳ್ತಾ ಇದ್ರು ಅವ್ರು 9-10 ಸಾವಿರ ರೂಪಾಯಿ ತಗೊಳ್ತಾರೆ. ಯಾರು 1 ಲಕ್ಷ ಸಂಪಾದನೆ ಮಾಡ್ತಾರೆ ಅವ್ರಿಗೆ 1.25 ಲಕ್ಷ ರೂಪಾಯಿ ಡೆಫಿನೆಟ್ಲಿ ಬರುತ್ತೆ. ಯಾರು 30 ಸಾವಿರ ತಗೊಳ್ತಾ ಇದ್ರು ಅವ್ರಿಗೆ 40 ಸಾವಿರ ಇನ್ಕಮ್ ಬಂದೇ ಬರುತ್ತೆ. ಆ ಮಟ್ಟಿಗಿದೆ. ಇಟ್ಸ್ ಆಲ್ವೇಸ್, ಯಾರುವೆ ತಮಗೆ ತಾವು ಹಾಳು ಮಾಡೋದು ಇಷ್ಟಪಡಲ್ಲ. ಬುದ್ಧಿವಂತರು, ದಡ್ರು ಗೊತ್ತಿಲ್ಲದೇನೆ ಏನೇನೋ ಮಾಡ್ಬಿಡ್ತಾರೆ.
ಸೊ ಒಂದು ಆಕ್ಷನ್ ಅಲ್ಲಿ ಬೇರೆಯವರಿಗೆ ನಾವು ಬೆಳೆಸ್ಬೇಕು ಅಂತ ಬಂದಾಗ ವೆಸ್ಟೀಜ್ ಅಲ್ಲಿ ಏನಿದೆ, ಒಂದು ಅವರ್ ಸಕ್ಸಸ್ ಲೈಸ್ ಇನ್ ಯುವರ್ ಸಕ್ಸಸ್, ಅಂದ್ರೆ ನಮ್ಮ ಬೆಳಗ್ಗೆ ನಮಗೆ ನಮ್ಮ ಸಕ್ಸಸ್ ನಿಮ್ಮ ಸಕ್ಸಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಈ ಬಿಸ್ನೆಸ್ ಬೇರೆಯವ್ರಿಗೆ ನಾವು ಸಕ್ಸಸ್ಗೋಸ್ಕರ ಕೆಲಸ ಮಾಡಿದಾಗ ನಮ್ಮ ಸಕ್ಸಸ್ ಸಿಗುತ್ತೆ. ನಾವು ಈ ಬಿಸ್ನೆಸ್ ಅಲ್ಲಿ ಬಂದಿರೋದು ಬೇರೆಯವ್ರ ಸಕ್ಸಸ್ ಏನು, ಬೇರೆಯವ್ರಿಗೆ ಆರೋಗ್ಯ ಕೊಡಬೇಕು. ಸೊ ಈಗ ನೀವು ಹೋಗಿ ಮಾತಾಡುವಾಗ ಆರೋಗ್ಯಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೇ, ಪಿವಿಗೋಸ್ಕರ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ, ನಿಮ್ಮ ಟೀಮ್ಗೋಸ್ಕರನೂ ಇಲ್ಲ. ಬೇರೆಯವ್ರಿಗೊಂದು ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಅವ್ರ ಜೀವನದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗ್ಲಿ ಅಂತ ಟ್ರೈನಿಂಗ್ ಮಾಡಿ. ಅವ್ರು ಬೇಗ ಬೆಳೆದ್ಬಿಟ್ಟು ಅವರು ಡೈಮಂಡ್ಗಳಾಗ್ಬಿಡಿ, ಅವರು ಕ್ರೌನ್ ಆಗ್ಬಿಡಿ ಅಂತ ಮಾಡಬೇಡಿ. ಕ್ರೌನ್ ಡೈಮಂಡ್ ಆದ್ರೆ ನೀವು ಪಿವಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಅವರು ಬೆಳೀಲಿ. ಸೊ ಉದ್ದೇಶ ಏನ್ ಇಟ್ಕೊಂಡು ನಾವು ಮಾತಾಡ್ತೀವಿ, ನಮ್ಮ ಜೀವನ ಅದನ್ನು ತುಂಬಾ ದೊಡ್ಡ. ಯಾರ್ಯಾರು ಬೆಳೆದಿದ್ದಾರೆ ವೆಸ್ಟೀಜ್ ಅಲ್ಲಿ, ಅದು ಬೇರೆ ಬಿಸ್ನೆಸ್ ಅಲ್ಲಿ ಯಾರು ಎಷ್ಟೇ ಜನ ಬೆಳೆದಿದ್ದಾರೆ ಅವರೆಲ್ಲ ಈ ಒಂದು ದೃಷ್ಟಿಕೋನದಿಂದ ಬೆಳೆದಿರೋದು. ಒಂದು ಬುದ್ಧ ಮೈಂಡ್ ಸೆಟ್ ಇಂದ ಬೆಳೆದು, ಅಂದ್ರೆ ಇಂಟೆಲೆಕ್ಚುಯಲ್ ಕಾನ್ಶಿಯಸ್ ಲೆವೆಲ್ ಅವ್ರ ಮನಸ್ಸಲ್ಲಿ ಇರುತ್ತೆ, ಸೂಕ್ತ ಮನಸ್ಸಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವರೆಲ್ಲ ಬೆಳೆಯುವುದು. ಬೇರೆಯವರೆಲ್ಲ ಬರೀ ಹಣ ಮಾಡ್ತಾರೆ. ಹಣ ಮಾಡೋರು ನೋಡಿ ಕಂಡೀಷನ್ ಆಗ್ತಾರೆ, ಸಿಕ್ಕಾಪಟ್ಟೆ ಕಂಡೀಷನ್ ಆಗ್ತಾರೆ. ಎಲ್ಲ ಲೀಡರ್ಗಳು ನೀವು ನೋಡಿ, ಯಾವುದೇ ಲೀಡರ್ ಎಲ್ಲೇ ಹಾಕಿ, ಹಣ ಮಾಡೋರೆಲ್ಲ ನಿಮ್ಗೆ ಕಂಡೀಷನ್ ಆಗ್ತಾರೆ. ಯಾರು ಹಣಕ್ಕೋಸ್ಕರ ಕೆಲಸ ಮಾಡಲ್ಲ ಅವರು ಓಪನ್ ಆಗಿರ್ತಾರೆ, ಬಟ್ ಅವ್ರ ಹತ್ರ ಜಾಸ್ತಿ ಹಣ ಇರುತ್ತೆ. ಅವರು ಹಣ ತೋರಿಸ್ತಾರೆ ಪ್ರಪಂಚಕ್ಕೆ, ಇರುತ್ತೆ, ಅವ್ರು ಕಂಡೀಷನ್ ಹಾಕಲ್ಲ. ಯಾರು ಕಂಡೀಷನ್ ಹಾಕ್ತಾರೆ ಅವ್ರು ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟು ಮಾಡೋದು ಇಷ್ಟು ಬರುತ್ತೆ, ಇಷ್ಟು ಇರೋದು ಇಷ್ಟು ಬರುತ್ತೆ, ಹಿಂಗ್ ಮಾಡೋದು ಇಷ್ಟು ಬರುತ್ತೆ, ಈ ತರ ಒಂದು ಕಂಡೀಷನ್ ಇಟ್ಕೊಂಡು ಮಾತಾಡ್ತಾರೆ. ದಟ್ ಇಸ್ ನಾಟ್ ಅ ಸಕ್ಸಸ್, ದಟ್ ಇಸ್ ಅ ಬುದ್ಧು ಮೈಂಡ್ ಸೆಟ್ ಅಷ್ಟೇ. ಇವನ್ ಇಲ್ಲಿ ಯಾರೇ ಇದ್ದಾರೆ, ನೀವು ಏನು ನಿಮ್ಗೆ ಅಂತ ಇದ್ರು, ಐ ಆಮ್ ವೆರಿ ಸಾರಿ, ದಿಸ್ ಇಸ್ ದ ರಿಯಾಲಿಟಿ, ದಿಸ್ ಇಸ್ ದ ಫ್ಯಾಕ್ಟ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಪದೇ 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 ಅಂದ್ರೆ, ಓನ್ಲಿ ದ ರೀಸನ್ ಇಸ್ ದಟ್ ಒನ್, ಯಾವಾಗ ನೀವು ಇವಾಲ್ವ್ ಆಗ್ತೀರಾ ನಿಮಗೆ ಒಂದು ಎನರ್ಜಿ ಸಿಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ. ಸೋಲಿನಲ್ಲಿ ಗೆಲುವನ್ನು ನೀವು ನೋಡಬಹುದು, ಇಲ್ಲಾಂದ್ರೆ ಸೋಲನ್ನು ನೀವು ಸೋಲೋ ರೀತಿಯಲ್ಲಿ ನೋಡದೆ ಈ ಒಂದು ಪ್ರಪಂಚನ ಎಷ್ಟೋ ಜನ ಬಿಟ್ಬಿಡ್ತಾರೆ. ನೋಡಿ ಎಷ್ಟೋ ಜನ 98% ಪಾಸ್ ಆಗಿರೋರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ? ಅವ್ರಿಗೆ ಸೋಲಿದೆ 2% ಅಲ್ಲಿ ಸೋತ್ಬಿಟ್ಟೆ ಅಂತ ಅವ್ರಿಗೆ ಸೋಲ್ ನೋಡ್ತಾ ಇದ್ದಾರೆ. ದೊಡ್ಡದಾಗಿ ನೋಡ್ಲಿ, ಎಲ್ಲ 60-70 ಬರೋ ಜಾಗದಲ್ಲಿ ನಾನು 80-98 ಬಂದಿದ್ದೀನಿ. ಏನ್ ಖುಷಿ ಕೊಡುತ್ತೆ ಜೀವನದಲ್ಲಿ, ಏನ್ ಖುಷಿ ಕೊಡುತ್ತೆ, ಏನ್ ಸಂತೋಷ ಸಿಗುತ್ತೆ. ಅಟ್ಲೀಸ್ಟ್ ಮಾದರಿಯಾಗಿ ಇರಬಹುದು. ಬಟ್ ಯಾಕೆ 98% ಜನ ಹುಡುಗರೆಲ್ಲ ಸೂಸೈಡ್ ಮಾಡ್ಕೊಳ್ತಾರೆ? ಎಷ್ಟೋ ಜನ ಅವ್ರಿಗೆ 2% ಕೊರತೆ ನೋಡ್ತಾ ಇದ್ರೆ. ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಕಂಪೇರ್ ಮಾಡಿದ್ರೆ, ನೀವೇ ನೋಡಿದ್ರೆ ನೀವೇ ಹೈಯೆಸ್ಟ್ ಸಕ್ಸಸ್ಫುಲ್. ಆತರ ಒಂದು ನೋಡ್ಬೇಕಾಗಿದೆ. ಒಂದು 50 ಜನಕ್ಕೆ ಹೋಗಿ ಮಾತಾಡಿದ್ದೀರಾ, 50 ಜನದಲ್ಲಿ 45 ಜನ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು. ಆ 45 ಜನ ರಿಜೆಕ್ಟ್ ಮಾಡ್ತು ಅಂತ ನೋಡ್ತಾ ಇದ್ರೆ ನೀವು ಬುದ್ಧು. 5 ಜನ ನೋಡೋಣ ಅಂತ ಹೇಳಿದರೆ ಅವರು ಜಾಯ್ನ್ ಆಗಿಲ್ಲ ಅಂದ್ರೆ, 5 ಜನ ನೋಡೋದಾದ್ರೆ ನಾನು 5 ಜನಕ್ಕೆ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ನನಗೆ ಬಂದಿದೆ. ವಾವ್, 50 ಜನದಲ್ಲಿ 5 ಜನಕ್ಕೆ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ. ದಟ್ ಈಸ್ ಬುದ್ಧ. 50 ಜನದಲ್ಲಿ 45 ಜನ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ರು, ಅದು ಬುದ್ಧು. ಯೋಚನೆ ಮಾಡಿ, ನೀವು ಯಾವ ತರ ಮಾತಾಡ್ತಾ ಇದ್ದೀರಾ. ಅಪ್ಲೈನ್ಗೆ ಮಾಡಿದೆ ಸರ್, ಯಾರು ಬರ್ತಾ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಯಾರು ಬರಲ್ಲ. ನೀವೇನು ಬುದ್ಧಾಗೆ ಬರ್ಲಿಲ್ಲ. ಬುದ್ಧ ಹೇಳ್ಬೇಕಂದ್ರೆ ಬುದ್ಧ ಸತ್ ಮೇಲೆ ಹೇಳಿದ್ದು. ಏನ್ ಬಂದು ಇವತ್ತು ನಾನೆಲ್ಲ ಬಿಟ್ಟಿದ್ದೀನಿ, ಬಂದ್ಬಿಡಿ. ಕೋಟ್ಯಾಂತರ ಜನ ಯಾರು ಬರ್ಲಿಲ್ಲ, ಅವ್ರಿಂದ ಕೋಟ್ಯಾಂತರ ಜನಗಳು. ಮೈ ಡಿಯರ್ ಫ್ರೆಂಡ್ಸ್, ಒಬ್ಬೊಬ್ಬಾಗಿ ಬರ್ಬೇಕಾದ್ರೆ ಅವ್ರು 15 ವರ್ಷ 5 ವರ್ಷ ಹೋಗಿದ್ದಾರೆ ಮನೆ ಮನೆಗೆ. ಮರದ ಕೆಳಗಡೆ ಮಲ್ಕೊಳ್ತಾ ಇದ್ರು, ಮರದ ಕೆಳಗಡೆ ಪಾಠ ಹೇಳ್ತಾ ಇದ್ರು, ಮಕ್ಕಳು ಉಪದೇಶ ಮಾಡ್ತಾ ಇದ್ರು. ಅವರು ಊಟ ಅನ್ನ ತಿನ್ನಿ ಏನು ಇಲ್ದೇನೆ. ಅವ್ರ ಮತ್ ಕೇಳ್ಬೇಕಂದ್ರೆ 1000 ಜನ 1000 ಸತಿ ಯೋಚನೆ ಮಾಡ್ತಾ ಇದ್ರು. ನೀವು ಬಂದಿದ್ದೀರಾ, ಒಂದು ವಿಷನ್ ಇಟ್ಕೊಂಡಿದ್ದೀರಾ, ಒಂದು ಡ್ರೀಮ್ ಮಾಡ್ಬೇಕು. ಓಕೆ, ಮರ್ಸಿಡೀಸ್ ಕಾರ್ ತಗೋಬೇಕು, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಮರ್ಸಿಡೀಸ್ ತಗೊಳ್ಬೇಕಂದ್ರೆ ಯಾವ ರೀತಿಯಲ್ಲಿ ತಗೊಳ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ನೀವೆಲ್ಲ ತಗೊಂಡಿದ್ರ, ಎಲ್ಲ ಸಕ್ಸಸ್ ಆಗಿದ್ದೀರಾ. ಒಂದ್ ಸ್ವಲ್ಪ ದುಡ್ಡು ಬಂದ ತಕ್ಷಣ ಈಗೋ ಬಂದ ತಕ್ಷಣ ಕಂಡೀಷನ್ ಆಗ್ಬಿಡ್ತಾರೆ. ಗೊತ್ತಂಬಲ್ಲಿ ನಾನು ಹೇಳ್ದಂಗೆ ಪ್ಲಾನ್ ಚೇಂಜ್ ಮಾಡಿ ಎಲ್ಲರ ಕಂಪ್ನಿ ಬಿಟ್ಟು ನಾನು ಹೊಸ ಕಂಪ್ನಿ ಮಾಡ್ಕೊಳ್ತೀನಿ. ಮಾಡಿಲ್ವಾ ಎಷ್ಟೋ ಜನ? ಈಗೋ ಬಂದ್ಬಿಡುತ್ತೆ ಅಷ್ಟೇ, ಇನ್ನೇನು ಇಲ್ಲ.
ಏನ್ ಮಾಡಿದ್ರು, ಓಕೆ ಹೊಸ ಕಂಪ್ನಿ ಮಾಡಿದ್ರು, ಸೂಪರ್, ವೆರಿ ಫ್ಯಾಂಟಾಸ್ಟಿಕ್. ಏನ್ ಮಾಡಿದ್ರು, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಹಿಂಗ್ ಮಾಡಿದ್ರು, ಅದಕ್ ಮಾಡಿದ್ರು, ಹಿಂಗ್ ಮಾಡಿದ್ರೆ, ಎಷ್ಟು ಕೆಟ್ಟ ವಿಚಾರಗಳನ್ನು ಹಂಚ್ತಾ ಇದ್ದಾರೆ. ಏನಾಗುತ್ತಾ ಇದೆ ಫ್ಯೂಚರ್? ಇವತ್ತು ದುಡ್ಡು ಮಾಡ್ತಾ ಇರ್ಬೋದು, ಫ್ಯೂಚರ್ ಏನಾಗಬಹುದು ಯೋಚನೆ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ಮೈಂಡ್ ಸೆಟ್ ಏನಿದೆ ನಮ್ಮ ಜೀವನದಲ್ಲಿ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ. ಅದನ್ನ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದನ್ನು ಬೆಳೆಸುತ್ತೆ. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ವೆಂಕಟೇಶ್ ಅವರು ಬ್ಯೂಟಿಫುಲ್ ಟಾಪಿಕ್ ಎತ್ಕೊಂಡಿದ್ದಾರೆ, ಬುದ್ಧ ಅಂತ. ನನಗೆ ಅದ್ರ ಬಗ್ಗೆನೇ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ದಟ್ ಈಸ್ ಅ ಸಕ್ಸಸ್ ಸ್ಟೋರಿ. ನಾನು ಯಾಕೆ ಇಷ್ಟು ಬೇಗ ಇಷ್ಟು ಮಲ್ಟಿಪಲ್ ಡಿಸಿಪ್ಲಿನ್ ಅಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂದ್ರೆ, ನನ್ನ ವಿಚಾರವನ್ನೇ ಬದಲಾವಣೆ ಮಾಡ್ಕೊಂಡೆ, ನನ್ನ ಆಲೋಚನೆ ಬದಲಾವಣೆ ಮಾಡ್ಕೊಂಡೆ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಏನಿದೆ ಅದು ರಿಯಲಿ ಅಪ್ರಿಶಿಯೇಟಬಲ್. ನನಗೆ ಗೊತ್ತಿರಲಿಲ್ಲ, ನಾನು ಕೋಚ್ ಆಗಿದ್ದೀನಿ, ಒಂದು ಹೆಲ್ತ್ ಕೋಚ್. ನನಗೆ ಎಷ್ಟೋ ಜನ ಡಾಕ್ಟರ್ ಅಂತ ಹೇಳ್ತಾರೆ. ಈಗಲೂ ನಾನು ಒಂದು ಕ್ಯಾನ್ಸರ್ ಪೇಷಂಟ್ಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ನೋಡಿಲ್ಲ, ಮುಟ್ಟಿಲ್ಲ, ಏನೂ ಮಾಡಿಲ್ಲ. ಆಲ್ರೆಡಿ ಅವರು ನನಗೆ ವರ್ಚುವಲ್ ಅಲ್ಲಿ ಪಾದ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನನಗೆ ಡಾಕ್ಟರ್ ಹೇಳ್ತಾರೆ, ಎಷ್ಟೋ ಜನ ನನಗೆ ಕೋಚ್ ಅಂತಾರೆ, ಎಷ್ಟೋ ಜನ ಮೆಂಟರ್ ಅಂತಾರೆ, ಎಷ್ಟೋ ಜನ ನನಗೆ ಬಿಸ್ನೆಸ್ ಮ್ಯಾನ್ ಅಂತಾರೆ. ನೀವು ಒಂದು ಕಮ್ಯುನಿಕೇಶನ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ, ಒಂದು ಟ್ರೈನಿಂಗ್ ಅಲ್ಲಿ ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ, ನೀವು ಒಳ್ಳೆ ಆಥರ್ ಆಗಿದ್ದೀರಾ, ನಿಮ್ಮ ಟೈಟಲ್ ಸೂಪರ್ ಆಗಿದೆ, ನಿಮ್ಮ ವಿಚಾರ ಸೂಪರ್ ಆಗಿದೆ, ನೀವು ಸ್ಪಿರಿಚುವಲಿ ಇಷ್ಟೊಂದು ಚೆನ್ನಾಗಿ ಮಾಡ್ತೀರಾ, ನೀವು ಯೋಗ ಗುರುಗಳು, ಮಹಾಗುರುಗಳು, ವೆಲ್ನೆಸ್ ಗುರುಗಳು, 48 ಹೆಸರುಗಳು ಕೊಟ್ಬಿಟ್ಟಿದ್ದಾರೆ. ಬಟ್ ಯಾರು ನನಗೆ ಹಣವಂತರು ಅಂತ ಹೇಳಲಿಲ್ಲ. ಈಗ ಹೇಳಿ, ನಿಮ್ಗೆ ಹಣವಂತರು ಹೇಳ್ಬೇಕಾ ಅಥವಾ ಬೇರೆ ತರ ಹೆಸರು ಹೇಳ್ಬೇಕು? ಯೋಚನೆ ಮಾಡಿ. ಡೋಂಟ್ ಯು ಥಿಂಕ್ ದಟ್ ನನಗೆ ಸಕ್ಸಸ್ಫುಲ್ ಅಂತ ಅನ್ಸಲ್ವಾ ನಿಮ್ಗೆ? ಮತ್ತೆ ಇನ್ನೊಂದು, ದೇವರಿನ ಒಂದು ಕಂಡೀಷನ್ ಇದೆ. ದೇವರು ಹಣ ಯಾರು ಕೊಡ್ತಾರಂದ್ರೆ, ಯಾರು ಯೋಗ್ಯತೆ ಇರ್ತಾರೆ ಅವ್ರಿಗೇನೆ ಕೊಡೋದು. ನೀವು ನಿಮ್ಮ ಮಗನಿಗೆ 1,000 ಕೊಡಲ್ಲ, ಬಿಸ್ಕೆಟ್ ತಗೋಬಂತ 1,000 ನೋಟ್ ಕೊಡಲ್ಲ. ನೀವು ಕೊಡೋದು 10 ರೂಪಾಯಿ. ಹೋಗೋ ಬಿಸ್ಕೆಟ್ ತಗೋ, ಚಾಕ್ಲೇಟ್ ತಗೋ ಅಂತ. ಯಾಕೆಂದ್ರೆ ಅವ್ನ ಯೋಗ್ಯತೆ ಅಷ್ಟೇ ಇರುತ್ತೆ. ಅದೇ ದೊಡ್ಡ ಮಗ ಆಗ್ಬಿಟ್ಟು ತಗೊಂಡೋಗಿದ್ದು 10,000 ರೂಪಾಯಿ, ನೀನ್ ಕೆಲಸ ಮಾಡು ಅಂತ ಹೇಳ್ತೀರಾ. ಯಾಕಂದ್ರೆ ಅವ್ನ ಯೋಗ್ಯತೆ ಬೆಳೆದಿದೆ. ಈ ಬಿಸ್ನೆಸ್ ಅಲ್ಲೂ ನೀವು ಸಕ್ಸಸ್ ಆಗಾದ್ರೆ ನಿಮ್ಮ ಯೋಗ್ಯತೆಯನ್ನು ಬೆಳೆಸಬೇಕಾಗಿದೆ. ಹಣ ಕೇಳಬೇಕಾಗಿಲ್ಲ, ಯೋಗ್ಯತೆಯನ್ನು ಬೆಳೆಸಿ ನಿಮ್ಮ ಆ ಒಂದು ಸ್ಕಿಲ್ ಇರಲಿ, ಮಾತಾಡೋ ಸ್ಕಿಲ್ ಇರಲಿ, ಒಂದು ಪರ್ಸನಾಲಿಟಿ ಇರಲಿ, ಡಿಸಿಪ್ಲಿನ್ ಇರಲಿ, ಒಂದು ಉದ್ದೇಶ ಇಟ್ಕೊಂಡು ಇದೆಲ್ಲ ನೀವು ತಗೊಂಡು ನೀವು ಮಾಡಿ, ನಿಮಗೆ ಸಕ್ಸಸ್. ಹೇಳ್ತಾರೆ ಹಿಂದಿ ಮೂವಿಲಿ ಇದೆಲ್ಲ, आप एक्सलेंस के लिए काम करेंगे तो सक्सेस चेक मार के पीछे आएगी. ಎಕ್ಸಲೆನ್ಸ್ ಗೋಸ್ಕರ ಕೆಲಸ ಮಾಡಿ. ಸೊ ಎಕ್ಸಲೆನ್ಸ್ ಏನು ಅಂದ್ರೆ, ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಪ್ರೆಸೆಂಟೇಷನ್, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ಸ್, ಮತ್ತೆ ನಿಮ್ಮ ಡಿಸಿಪ್ಲಿನ್ ಜನಗಳು ನೋಡ್ತಾರೆ. ಈಗ ನೋಡಿ, ಸಕ್ಸಸ್ ಆಗ್ಬೇಕು, ಎಷ್ಟೋ ಜನ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ಯಾಕೆ ನಾಚಿಕೆನಾ? ಯೋಚನೆ ಮಾಡಿ. ಸಕ್ಸಸ್ ಇಸ್ ಆಲ್ ಅಬೌಟ್ ಶೋ ಅಪ್. ಶೋ ಅಪ್ ಅಂದ್ರೆ ನಿಮ್ಮನ್ನು ನೀವು ಶೋ ಮಾಡಲೇಬೇಕು, ಪ್ರಪಂಚಕ್ಕೆ ತೋರಿಸ್ಕೊಳ್ಳೇಬೇಕು ನೀವು ಯಾರು ಅಂತ. ಅವಾಗ್ಲೇ ನಿಮ್ಮನ್ನು ಗುರುತಿಸ್ಕೊಳ್ಳುವುದು. ಇಲ್ಲರೆ 1000 ಜನ ಮುಜಾಹಿದ್ ಬರ್ತಾರೆ, 1000 ಜನ ಹೊರಟೋಗ್ತಾರೆ, 1000 ಜನ ವೆಂಕಟೇಶ್ ಬರ್ತಾರೆ. ಬಟ್ ಇಂಥವ್ರು ಅಂತ ಗೊತ್ತಾಗ್ಬೇಕಂದ್ರೆ ನೀವು ಶೋ ಅಪ್ ಅಲ್ಲಿರ್ಬೇಕು. ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀನಿ, ನಿಮ್ಗೆ ರಿಕಗ್ನಿಷನ್ ಬೇಕು. ಎಲ್ಲಿ ಸಿಗುತ್ತೆ? ಸಣ್ಣ ಸಣ್ಣ ರಿಕಗ್ನಿಷನ್ ವೆನ್ ಯು ಮೀಟ್ ಅಪ್. ನಮ್ಮ ಡಿಜಿಟಲ್, ಈಗ ಡಿಜಿಟಲ್ ಕಾಲ ಇದೆ. ಡಿಜಿಟಲಿ ನೀವು ಅಟ್ಲೀಸ್ಟ್ ಫೇಸ್ ಒಂದು ಚಾರ್ಮಿಂಗ್, ಲವ್ಲಿ, ಬ್ಯೂಟಿಫುಲ್, ಸ್ಮೈಲಿ ಒಂದು ಫೇಸ್. ಬುದ್ಧ ಸ್ನಾನ ಮಾಡ್ದೇನೆ, ಬಾಚ್ಕೊಳ್ದೇನೆ, ಬನೀನ್ ಹಾಕೊಳ್ದೇನೆ, ಶರ್ಟ್ ಇಲ್ದೇನೆ, ಬುದ್ಧು ಮುಖ ಮುಚ್ಕೊಂಡು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬುದ್ಧು. ಇಟ್ ಡಸಂಟ್ ಮ್ಯಾಟರ್ ನೆಟ್ವರ್ಕ್ ಇದೆಯೋ ಇಲ್ವೋ, ಡಸಂಟ್ ಮ್ಯಾಟರ್. ಮ್ಯಾಟರ್ಸ್ ಓನ್ಲಿ ವೆನ್ ಯು ಹ್ಯಾವ್ ಎ ಇಂಟೆನ್ಸಿಟಿ ಟು ಶೋ ಅಪ್. ಬಿ ಆನ್ ಟೈಮ್, ಶೋ ಯುವರ್ ಡಿಸಿಪ್ಲಿನ್. ಅದು ಯೋಗ್ಯತೆ, ದಟ್ಸ್ ಅನ್ ಆಟಿಟ್ಯೂಡ್. ನಾನು ಹೇಳ, ಯಾವುದೇ ಒಂದು ವಿಚಾರದಲ್ಲಿ ಸಕ್ಸಸ್ಫುಲ್ ಆಗಿದ್ರೆ 99% ಆಟಿಟ್ಯೂಡ್. 0.07% is a skill. Only 0.025 is required knowledge. ಅದು ಹೇಗೆ ಸರ್? ನಾಲೆಡ್ಜ್ ಇದೆಲ್ವಾ ಸರ್? ಬನ್ನಿ, ನನ್ನ 4 ದಿನದ ವರ್ಕ್ಶಾಪ್ ಅಲ್ಲಿ ಅದನ್ನ ನಾನು ಹೇಳ್ತೀನಿ. ಅದು ಮನವರಿಕೆ ಆಗಬೇಕು, ಹೇಳಿದ್ರೆ ಆಗಲ್ಲ, ಅದು ಮನವರಿಕೆ ಆಗಬೇಕು. 99% is required attitude, nothing else.
ನಿಮ್ಮಲ್ಲಿ ಆ ಆಟಿಟ್ಯೂಡ್ ಇದ್ರೆ, ಸಕ್ಸಸ್ ಆಟಿಟ್ಯೂಡ್ ಇದ್ರೆ, ನಾಲೆಡ್ಜ್ ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಬೆಳಿಬಹುದು. ಈ ಪುಸ್ತಕ ಬರೀಬೇಕಾಗಿರೋದು ನನ್ನ ನಾಲೆಡ್ಜ್ ಇರಲಿಲ್ಲ, ಬಟ್ ಒಂದು ಆಟಿಟ್ಯೂಡ್ ಇತ್ತು, ಆ ಒಂದು ಆಟಿಟ್ಯೂಡ್ ಇಂದ ಪುಸ್ತಕ ಬರ್ದಿತ್ತು. ಇಟ್ಸ್ ರಿಕ್ವೈರ್ಡ್. ಯು ನೀಡ್ ಟು ಲರ್ನ್ ಹೌ ಟು ಬಿಲ್ಡ್ ಅಪ್ ದಟ್ ಆಟಿಟ್ಯೂಡ್. ಆಟಿಟ್ಯೂಡ್ ನಮ್ಮ ಈ ವೆಸ್ಟೀಜ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ಗೆ ಒಂದೇ ಒಂದು ಆಟಿಟ್ಯೂಡ್. ಆಲ್ವೇಸ್ ನೀವು ಮಾತಾಡಬೇಕಾಗಿದೆ, ಆಲ್ವೇಸ್ ನೀವು ಶೋ ಅಪ್ ಮಾಡಬೇಕಾಗಿದೆ, ಆಲ್ವೇಸ್ ನೀವು ಅಟೆಂಡ್ ಮಾಡಬೇಕಾಗಿದೆ. ಏನು? ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್. ಪ್ರಾಸ್ಪೆಕ್ಟ್ಗೆ ಪ್ರೆಸೆಂಟ್ ಮಾಡಿ ನೀವೇನು ಅಂತ ಅವ್ರಿಗೆ ಹೇಳಿ, ತಿಳುವಳಿಕೆ ಮಾಡಿ. ವೆಸ್ಟೀಜ್ ಬಗ್ಗೆ ಹೇಳ್ಬೇಡಿ, ಅವ್ರಿಗೆ ಗೂಗಲ್ ಮಾಡಿದ್ರೆ ಅವ್ರಿಗೆ ವೆಸ್ಟೀಜ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಟ್ ನೀವೇನು ಅಂತ ಅವ್ರಿಗೆ ಪ್ರೆಸೆಂಟ್ ಮಾಡಿ. ನಾನು ಇದೆಲ್ಲ ಶೋ ಅಪ್. ದಟ್ ಇಸ್ ಹೌ. ನಾನೊಂದು ವಿಡಿಯೋ ಹಾಕಿದ್ದೇನೆ, ಒಂದು 17th ಆನಿವರ್ಸರಿದು. ಏನ್ ಮಾತಾಡಿದೆ ನಾನು? ಏನು ಮಾತಾಡಿದೆ? ವೆಸ್ಟೀಜ್ ಒಂದೇ ಸತಿ ಯೂಸ್ ಮಾಡಿದ್ದು ವರ್ಡ್. ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಅಂದ್ರೆ ನ್ಯಾಷನಲ್ ಲೆವೆಲ್ ವರೆಗೂ ಅದು ಸರ್ಕ್ಯುಲೇಟ್ ಆಗ್ಬಿಟ್ಟಿದೆ. ನನ್ನ ಕನ್ಸಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಸಯ್ಯ ಸರ್ ಅದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಅದರಲ್ಲಿ ವಿಚಾರಗಳು. ನಾನು ವೆಸ್ಟೀಜ್ ಬಗ್ಗೆ ಬರೀ ಒಂದೇ ಒಂದು ವರ್ಡ್ ಯೂಸ್ ಮಾಡಿರೋದು, ಆನಿವರ್ಸರಿನೂ ಅಂತ ಯೂಸ್ ಮಾಡಲಿಲ್ಲ. ಇಟ್ಸ್ ಅನ್ ಆಟಿಟ್ಯೂಡ್. ಅದು ಅದರಲ್ಲಿ ಏನು ಇರಲಿಲ್ಲ, ಒಂದು ಆಟಿಟ್ಯೂಡ್ ಇತ್ತು. ಕೇರಳದಲ್ಲಂತೂ ಅದು ನನ್ನನ್ನು ಎಷ್ಟು ಜನ ಯಾವ ತರ ಮಾಡಿದ್ದಾರೆ ಅಂದ್ರೆ ಐ ಕ್ಯಾನಾಟ್ ಟೆಲ್ ಯು. ಕೇರಳಗೂ ಕಳಿಸಿದ್ದು. ನಮ್ಮ ಕೇರಳದಲ್ಲಿ ದೊಡ್ಡ ಟೀಮ್ ಇದೆ ನಮ್ಮ ಸೀನಿಯರ್ ಹತ್ರ. ಅವ್ರು ಯಾವ ತರ ಅಪ್ರಿಶಿಯೇಟ್ ಮಾಡಿದ್ದಾರೆ, ಯು ಕ್ಯಾನಾಟ್ ಬಿಲೀವ್ ಇಟ್. ಮೈ ಡಿಯರ್ ಫ್ರೆಂಡ್ಸ್, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ಇಟ್ಸ್ ಎವ್ರಿಥಿಂಗ್ ಇಸ್ ಅನ್ ಆಟಿಟ್ಯೂಡ್. ಯು ಹ್ಯಾವ್ ಟು ಬಿಲ್ಡ್ ಯುವರ್ ಆಟಿಟ್ಯೂಡ್. ಬೆಳೆಸಬೇಕಾದ್ರೆ ಸಕ್ಸಸ್ ನಿಮ್ಮ ಹತ್ರ ಬರಬೇಕು. ಸಕ್ಸಸ್ ಇಸ್ ನಾಟ್ ಅಬೌಟ್ ಮನಿ. ಏನಿಲ್ಲ. ಕೆಲವು ಸತಿ ಹೆಸರು ಬರುತ್ತೆ, ಕೆಲವು ಸತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಕೆಲವು ಸತಿ ನಾಲೆಡ್ಜ್ ಬರುತ್ತೆ, ಕೆಲವು ಸತಿ ಹೆಸರು ಕೊಡುತ್ತೆ, ಮತ್ತೆ ಕೆಲವು ಸತಿ ನಿಮ್ಮನ್ನು ಒಂದು ಮಾದರಿಯಾಗಿ ತಗೊಳ್ತಾರೆ. ಗೌತಮ್ ಬುದ್ಧ ಅವ್ರಿಗೆ ನಾವೇನು ಹಣ ಇತ್ತು ಅಂತ ನಾವು ಹಣ ಇದ್ದಾಗ ಅವ್ರಿಗೆ ಬುದ್ಧ ಅಂತ ಯಾರು ಹೇಳೇ ಇಲ್ಲ. ಅವರೆಲ್ಲ ತ್ಯಾಗ ಮಾಡಿದ್ಮೇಲೆ ಬುದ್ಧ ಅಂತ. ದಟ್ ಈಸ್ ಅ ಸಕ್ಸಸ್. ಎವ್ರಿ ಟೈಮ್ ಈ ಬಿಸ್ನೆಸ್ ಅಲ್ಲಿ ಹೋಗಿ ಬಂದ ತಕ್ಷಣ ಚೆಕ್ ಬಂದ್ರೆ ಸಕ್ಸಸ್, ಚೆಕ್ ಬರ್ಲಿಲ್ಲ ದಡ್ಡ. ಎಲ್ಲಿವರೆಗೆ ಇದನ್ನು ಮಾತಾಡ್ತೀರಾ? ಈವನ್ ಸೀನಿಯರ್ ಇರ್ಬೋದು, ಜೂನಿಯರ್ ಇರ್ಬೋದು, ಎಲ್ಲಿವರೆಗೆ ಇದನ್ನು ಮಾತಾಡ್ತೀರಾ? ಸ್ಟಾಪ್ ಟಾಕಿಂಗ್ ದಟ್ ವೇ. ಅವರ ಬೆಳವಣಿಗೆಗೋಸ್ಕರ ಸಪೋರ್ಟ್ ಮಾಡಿ. ಇವತ್ತಿನ ನಾಳೆ ಬೆಳೆದೇ ಬೆಳೀತಾರೆ ಅವರು. ನಮ್ಮ ಟೀಮಲ್ಲಿ ಒಬ್ರು ಇದ್ದಾರೆ, ಫಾತಿಮಾ ಅಂತ. ನಾನು ಅವ್ರ ಬೆಳವಣಿಗೆಗೋಸ್ಕರ ಮಾತಾಡ್ತೀನಿ ವಿನ ಅವ್ರ ಕ್ವಾಲಿಫಿಕೇಶನ್ ಆಗಲಿ, ಅವ್ರ ದುಡ್ಡು ತಗೊಳ್ಳಿ ಇಲ್ಲವೇ ಇಲ್ಲ. ಅವ್ರ ಬೆಳವಣಿಗೆ ಆದರೆ ಆಟೋಮೆಟಿಕ್ ಆಗಿ ಅವ್ರ ದೊಡ್ಡ ಕ್ವಾಲಿಫಿಕೇಶನ್ ತಗೊಳ್ಬಿಡ್ತಾರೆ, ದುಡ್ಡು ತಗೊಳ್ತಾರೆ, ಸಕ್ಸಸ್ಸು ಆಗ್ಬಿಡ್ತಾರೆ, ಫೇಮಸ್ಸು ಆಗ್ಬಿಡ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೈ ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ಅಲ್ಲಿ ನೀವು ಒಂದು ಬೆಳವಣಿಗೆ ತಗೋಬೇಕಂದ್ರೆ ಒಂದು ಕ್ಯಾಲಿಬರ್ ಪರ್ಸನ್ ಆಗಬೇಕಾಗಿದೆ. ಸರ್ ಇದು ಬೇಕಾಗಿಲ್ಲ ಸರ್, ಬರೀ ದುಡ್ಡು ಸಿಕ್ಕರೆ ಸಾಕು, ಅದು ಬೇರೆ ಏನ್ ಬೇಕಾದ್ರೂ ನೀವು ದುಡ್ಡುಗೋಸ್ಕರ ಕೆಲಸ ಮಾಡ್ಬೋದು. ಇದು ದುಡ್ಡುಗೋಸ್ಕರ ಕೆಲಸ ಮಾಡೋದು ಬಿಸ್ನೆಸ್ ಅಲ್ಲ ವೆಸ್ಟೀಜ್. ದುಡ್ಡುಗೋಸ್ಕರ ಕೆಲಸ ಮಾಡೋದು ಬಿಸ್ನೆಸ್ಸೇ ಅಲ್ಲ ವೆಸ್ಟೀಜ್. ದುಡ್ಡು ಸಿಗುತ್ತೆ, ದಟ್ ಈಸ್ ಪರ್ಫೆಕ್ಟ್. ಜಾಸ್ತಿ ಸಿಗುತ್ತೆ, ದಟ್ ಈಸ್ ಕಂಡೀಷನ್. ಅನ್ಲಿಮಿಟೆಡ್ ಸಿಗುತ್ತೆ, ದಟ್ ಈಸ್ ಕಂಡೀಷನ್. ಅದು ಬೈ ಪ್ರಾಡಕ್ಟ್. ಬಟ್ ದುಡ್ಡುಗೋಸ್ಕರ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಆಗಲ್ಲ, ಯಾರು ಸಕ್ಸಸ್ ಆಗಲ್ಲ. ದುಡ್ಡುಗೋಸ್ಕರ ಕೆಲಸ ಮಾಡೋರು ದುಡ್ಡು ಒಂದು ಟೈಮ್ ಬಂದಾಗ ಅವ್ರು ಮತ್ತೆ ಬಿಟ್ಟು ಹೊಟ್ಟೋಗ್ತಾರೆ, ಮತ್ತೆ ಅಲ್ಲೆಲ್ಲೋ ಸ್ಟ್ರಗಲ್ ಮಾಡ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ, ಅಲ್ಲೆಲ್ಲೋ ಸ್ಟ್ರಗಲ್ ಮಾಡ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ. ಈ ತರ ಜಾಂಕ್ ಅಂಡ್ ಜಂಪ್ ಆಗ್ತಾರೆ. ಯಾಕಂದ್ರೆ ದುಡ್ಡು ನೋಡ್ತಾ ಇರ್ತಾರೆ ಯಾವಾಗ್ಲೂ. ದುಡ್ಡು ನೋಡೋರು ಆಗಲ್ಲ. ಸೊ ಒಂದು ಉದ್ದೇಶ, ಒಂದು ಇವಾಲ್ವ್ಮೆಂಟ್, ಒಂದು ಬೆಳವಣಿಗೆ ಒಂದು ಇಟ್ಕೊಂಡು ಮಾಡಿದಾಗ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಒಂದು ಬೆಳವಣಿಗೆಯನ್ನು ನೋಡ್ಬೋದು. ಅದೇ ಸಕ್ಸಸ್. ಯಾವಾಗ ನಮ್ಮ ಮನಸ್ಸು ನಮಗೆ ವಾವ್ ಅಂತ ಹೇಳುತ್ತೆ, ದಟ್ ಈಸ್ ಸಕ್ಸಸ್. ಯಾವಾಗ ನಮಗೆ ನೆಮ್ಮದಿಗೆ ವಾವ್, ನೆಮ್ಮದಿಯಾಗಿ ನಗನಗ್ತಾ ಮಲಗ್ತೀರಾ, ಅದು ಸಕ್ಸಸ್. ನಗನಗ್ತಾ ಎದ್ದೇಳಿದಾಗ ಅದು ಸಕ್ಸಸ್. ನಿಮ್ಮ ಮಾತಿನಿಂದ ಬೇರೆಯವ್ರ ಮುಖದಲ್ಲಿ ಒಂದು ನಗು ಮುಖ ಬಂದ್ರೆ ದಟ್ ಈಸ್ ಸಕ್ಸಸ್. ನನ್ನ ಮಾತಿಂದ ಎಲ್ರಿಗೂ ಮನ್ಸು ಚುಚ್ಚುತ್ತೆ, ದೊಡ್ಡ ದಟ್ ಈಸ್ ಡಿಫರೆಂಟ್ ಸೀಕ್ರೆಟ್. ಅದು ನನ್ನ ಮಾತಿಂದ ಎಲ್ರಿಗೂ ಮನ್ಸೇ ತಟ್ಟುತ್ತೆ. ಇನ್ಫ್ಯಾಕ್ಟ್ ನಾನು ಬಳ್ಳಾರಿಯಲ್ಲಿ ಮಾತಾಡಿದೆ, ವೆಂಕಟೇಶ್ ಅವರು ಎಷ್ಟು ಸತಿ ಸರ್ ಮಾತು ಚುಚ್ತು ಎಲ್ರಿಗೂ. ಸೊ ದಟ್ ಈಸ್ ಡಿಫರೆಂಟ್ ಟೆಕ್ನಿಕ್. ಬಟ್ ನಿಮ್ಮ ಮಾತಿನಿಂದ ಬೇರೆಯವ್ರ ಜೀವನದಲ್ಲಿ ಒಂದು ಇಂಪ್ಯಾಕ್ಟ್ ಆದ್ರೆ ದಟ್ ಈಸ್ ಗ್ರೇಟ್ ಸಕ್ಸಸ್. ಮೈ ಡಿಯರ್ ಫ್ರೆಂಡ್ಸ್, ಸಕ್ಸಸ್ ಪ್ರತಿದಿನ ನೀವು ಒಂದು 10 ಜನಕ್ಕೆ ಹೋಗಿ 4 ಜನ ಮಾತಾಡಿದಾಗ ಅದರಲ್ಲಿ ಒಂದು ಇಬ್ಬರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆಯಾ, ದಟ್ ಈಸ್ ಗ್ರೇಟ್ ಸಕ್ಸಸ್. ಗೋ ಎಂಜಾಯ್. ಎಂಜಾಯ್, ದಟ್ ಈಸ್ ಸಕ್ಸಸ್. ಸಕ್ಸಸ್ ಇಸ್ ನಾಟ್ ಅಬೌಟ್ ನಿಮ್ಮ ಹತ್ರ ದುಡ್ಡಿದೆ ಶೋ. ಅದು ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ನನ್ನ ಹತ್ರ ವೆಸ್ಟೀಜಲ್ಲಿ ಜಾಯ್ನ್ ಆದಾಗ ನನಗೇನು ಸ್ಟ್ರೈಟ್ ಅವೇ ಲಕ್ಷಗಟ್ಟಲೆ ಬರಲಿಲ್ಲ. 38 ರೂಪಾಯಿ ಮೊದಲನೇ ಇನ್ಕಮ್, ಎರಡನೇ ಇನ್ಕಮ್ 6,000 ಚಿಲ್ಲರೆ.
ಆಮೇಲೆ ಟಕ್ ಟಕ್ ಅಂತ ಏರ್ತಾ ಹೋಯ್ತು. ಅಷ್ಟೇ ಆಗಿದ್ದು. ಏನ್ ಸರ್ ಮೊದಲನೇ ತಿಂಗಳಲ್ಲಿ ಹಂಗೆ ಸ್ಟ್ರೈಟ್ ಬಂದ, ಯಾಕಂದ್ರೆ ನಾನು ಫಾಸ್ಟ್ ಡೈರೆಕ್ಟರ್. ನಾನೇನಾದ್ರು 5% 8% ನನಗೆ ಫಾಸ್ಟ್ ಆಗಿ 8% ಏನಿದೆ ಸ್ಟ್ರೈಟ್ ಟಂಕ್ 20%. ಯಾಕೆ? ಆ ಉದ್ದೇಶಕ್ಕೋಸ್ಕರ ಗಳಿದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸಮಯ ಬರ್ತಾ ಇದೆ. ನಾನು ಭಾವುಕನಾಗಿ ನೋಡಿದ್ದೀನಿ, ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಖುಷಿ ಕೊಡ್ತಾ ಇದೆ, ನನಗೆ ಬಹಳ ಖುಷಿ ಆಗ್ತಾ ಇದೆ, ಮನಸ್ಸು ಮುಟ್ತಾ ಇದೆ, ಅದು ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಸಕ್ಸಸ್ ಈಸ್ ಆಲ್ ಅಬೌಟ್ ವೆನ್ ಯು ಎಕ್ಸ್ಪೀರಿಯನ್ಸ್ ಅ ಗ್ರೇಟ್ ಮೂವ್ಮೆಂಟ್ ಇನ್ ಯೋರ್ ಎವ್ರಿಡೇ ಆಕ್ಟಿವಿಟೀಸ್. ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿ ಪ್ರತಿದಿನ ನೀವು ಯಾವಾಗ ಅದನ್ನು ಮನಸ್ಸಿಗೆ ಆಹ್ಲಾದ ಕೊಡ್ತಾ ಇದೆ, ಯಾವ ಕೆಲಸ ಇರೋತರ ಅದು ನಮ್ಮ ಜೀವನವನ್ನು ಬದಲಾವಣೆ ರೂಪ ಕೊಡುತ್ತೆ. ಅದು ಯಾವಾಗ ಜೀವನ ಬದಲಾವಣೆಗೊಳ್ಳುತ್ತಾ ಇದೆ, ನಿಮ್ಮ ಜೀವನ ಹೈಯರ್ ಲೆವೆಲ್ಗೆ, ಅದು ಬುದ್ಧ ತರ ಆಗ್ತೀರಾ. ಯಾವಾಗ ಅದನ್ನು ಆಗ್ತಾ ಇಲ್ಲ, ಬರೀ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅದು ಬುದ್ಧ ಆಗ್ತೀರಾ. ಸೊ ನಾನು ಒಂದು ಲೈಫಲ್ಲಿ ನಾನು ಒಂದು ಬುದ್ಧ ತರ ಬಹಳ ಒಂದು ವರ್ಷವನ್ನು ಬದುಕಿದ್ದೀನಿ. ಆ ಒಂದು ಬದುಕಿ ಒಂದು ನೋವಿಂದ ನನ್ನ ಜೀವನವನ್ನು ಬದಲಾವಣೆ ಮಾಡಿ ನನ್ನ ಬುದ್ಧ ತರ ಒಂದು ಲೈಫನ್ನು ಮಾಡಿಕೊಂಡು ನಾನು ಬೆಳೀತಾನೇ ಇದ್ದೀನಿ. ಸೊ ಐ ಇನ್ವೈಟ್ ಯು ಎಲ್ರಿವನು, ನೀವು ಆ ತರ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಪ್ರತಿದಿನ ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣವನ್ನು ಒಂದು ಬೆಳವಣಿಗೆಯನ್ನು ನೋಡಬಹುದು. ಇಂಥ ಮಾತನ್ನು ಹೇಳಿಕೆ, ಇಂಥ ಒಂದು ಅವಕಾಶ ಕೊಟ್ಟ ನಿಮ್ಮ ಎಂಟೈರ್ ಟೀಮ್, ಆ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ, ನನಗೆ ಇದು ಅವಕಾಶ ಮಾಡಿಕೊಟ್ಟ ವೆಂಕಟೇಶ್ ನಾಯ್ಕ್ ಮತ್ತೆ ಅವರ ಟೀಮ್ಗೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಒಂದು ಪ್ರಶ್ನೆಗಳು, ಕ್ವಶನ್ಸ್ಗಳು ಕೇಳಬೇಕು, I will ready to answer it. Okay, with this, over to you, Venkatesh sir. Thank you so much. Thank you so much, Mujahid sir, for your valuable session and valuable training. So, ಸಾಕಷ್ಟು ಜನ ಬುದ್ಧಗಳಿದ್ರು, ಈಗ ಬುದ್ಧ ಆಗಿದ್ದಾರೆ ನಿಮ್ಮ ಟ್ರೈನಿಂಗ್ ಇಂದ. Great. So, give a round of applause. ನಿಮ್ಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ ಕೊಡಿ. Yes. So, ಎಲ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಸಕ್ಸಸ್ ವೇ ಆಫ್ ಫ್ಲವರ್ಸ್ ಅಂತ ಸುಮಾರು ಜನ ಅನ್ಕೊಂತಾರೆ. ಬಟ್ ಇವತ್ತು ಗೊತ್ತಾಯ್ತು, ಇಲ್ಲಿರೋ ಸಾಕಷ್ಟು ಜನರಿಗೆ ಗೊತ್ತಾಯ್ತು, ಸಕ್ಸಸ್ ಇಸ್ ದ ವೇ ಆಫ್ ಸ್ಟೋನ್ಸ್ ಅಂಡ್ ಥಾರ್ನ್ಸ್. ಅದನ್ನ ಮಾಡ್ಲೇಬೇಕು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ತುಂಬಾ ವ್ಯಾಲ್ಯೂಬಲ್ ಸೆಷನ್, ತುಂಬಾನೇ ಫ್ಯಾಕ್ಟ್ಸ್ ಗಳನ್ನ ಮಾತಾಡಿದ್ರು ಮುಜಾಹಿದ್ ಸರ್. ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಓದಿರೋರು, ಓದದೇ ಇರೋರು ಸುಮಾರು ಜನ ಇದ್ದೀರಾ. ಬಟ್ ಮುಜಾಹಿದ್ ಸರ್ ಲ್ಯಾಂಗ್ವೇಜ್ ಯಾವ ತರ ಇರುತ್ತೆ ಅಂದ್ರೆ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡೋದೇ ಇಲ್ಲ. ಸೊ ಅವ್ರು ಒಂದ್ ಹೇಳಿದ್ರು, ಹಳ್ಳಿಗಳಲ್ಲಿ ಸಹ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ರಾಕ್ ಮಾಡ್ಬೇಕು. ಸೊ ಅದೇ ತರ ಇವತ್ತು ಸಿಂಪಲ್ ಆಗಿರೋ ಲ್ಯಾಂಗ್ವೇಜ್ ಇಂದ ನಮ್ಗೆ ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಬೇಕು, ಸೊ ಅವ್ರ ಜೊತೆ ಏನಾದ್ರು ಫೀಡ್ಬ್ಯಾಕ್ ಹೇಳ್ಬೇಕು, ಸೊ ಅವ್ರ ಜೊತೆ ಏನಾದ್ರು ಇನ್ನು ಕಲ್ತ್ಕೋಬೇಕು ಅಂತ ಹೇಳಿ ಹ್ಯಾಂಡ್ ರೈಸ್ ನ ಮಾಡಿ. ಸೊ ನಿಮ್ಮ ಕ್ವಶನ್ಸ್ ಇದ್ರೆ ಕ್ವಶನ್ಸ್ ನ ಕೇಳಿ, ಅಥವಾ ನಿಮ್ಮ ಫೀಡ್ಬ್ಯಾಕ್ ಹೇಗಿತ್ತು ಸೆಷನ್ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ನ ಕೊಡ್ಬೋದು. ಸೊ ಹ್ಯಾಂಡ್ ನ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಮಾಡ್ತೇನೆ. ಸೊ ನೀವು ಮಾತಾಡಬಹುದು. ಎಸ್, ಗಿರೀಶ್ ನಾಯಕ್ ಸರ್, ಅನ್ಮ್ಯೂಟ್ ಯುವರ್ ಸೆಲ್ಫ್ ಸರ್. ಸರ್ ಗುಡ್ ಮಾರ್ನಿಂಗ್ ವೆಸ್ಟಿ ಸರ್. ಗುಡ್ ಮಾರ್ನಿಂಗ್ ಸರ್. ಮುಜಾಹಿದ್ ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಸರ್. ಆಕ್ಚುಲಿ ನಿಮ್ಮನ್ನು ಫಸ್ಟ್ ನೋಡಿದ್ದು ಮೊನ್ನೆ ದೀಪಕ್ ಸೂದ್ ಸರ್ ಒಂದು ಇದು ತಗೊಂಡಿದ್ರು, ಅದರಲ್ಲಿ ಮೀಟಿಂಗ್ ಅಲ್ಲಿ ಆಡ್ ಆಗಿದ್ದೆ, ಝೂಮ್ ಮೀಟಿಂಗ್ ಅಲ್ಲಿ ಜಾಯ್ನ್ ಆದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದೆ ನಾನು, ಲೈಫ್ ಆಫ್ ಬುದ್ಧ ಟು ಬುದ್ಧ ಅಂತ. ಅವಾಗ ಏನಿರ್ಬೋದು, ಇದ್ರ ಪ್ರಕಾರ ಏನಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಇದು ಇಷ್ಟು ಬೇಗ ನೀವು ಇದ್ರ ಬಗ್ಗೆ ಹೇಳ್ತೀರಂತ ಅನ್ಕೊಂಡಿದ್ದಿಲ್ಲ. ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಸರ್, ಅನ್ಮ್ಯೂಟ್ ಮ್ಯೂಟ್ ಆಗಿ ಹೋಗಿದ್ರಾ? ಮತ್ತೆ ರಿಪೀಟ್ ಮಾಡಿ. ಕೇಳಿಸ್ತಿದೆ ಸರ್? ಕೇಳಿಸ್ತಿದೆ ಅಲ್ವಾ? ಈಗ ಕೇಳಿಸ್ತಾ ಇದೆ. ಎಸ್. ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದು ವಾವ್ ಫ್ಯಾಕ್ಟರ್ ನನ್ನ ಲೈಫ್ ಅಲ್ಲಿ ಯಾವಾಗ ಆಗಿದ್ದು ಅಂತ ಹೇಳ್ತೀನಿ ನೋಡಿ. ನೀವು ಹೇಳಿದಂಗೆ ವಾವ್ ಫ್ಯಾಕ್ಟರ್ ಯಾವಾಗ ಆಗುತ್ತಂದ್ರೆ, ನಾವು ಒಬ್ಬರನ್ನ ಬದುಕಿಸಿದಾಗ ಆಗುತ್ತೆ. ಅದು ನನ್ನ ಲೈಫ್ ಅಲ್ಲಿ ನಮ್ಮ ತಂದೆಯವರಿಗೆ ಆಗಿತ್ತು. ನಮ್ಮ ತಂದೆಯವರಿಗೆ ತುಂಬಾ ಸೀರಿಯಸ್ ಇತ್ತು, ಕಿಡ್ನಿ ಪ್ರಾಬ್ಲಮ್ ಆಗಿ ತುಂಬಾ ಸೀರಿಯಸ್ ಇತ್ತು. ಡಾಕ್ಟರ್ ಎಲ್ಲ ಕೈ ಬಿಟ್ಬಿಟ್ರು. ಅಂತ ಟೈಮಲ್ಲಿ ನಮ್ಮ ಅಪ್ಲೈನಾದ ವೆಂಕಟೇಶ್ ಸರ್ ಅವರು ಸಪ್ಲಿಮೆಂಟ್ಸ್ ಬಗ್ಗೆ ಹೇಳಿದಾಗ ನಾನು ನೆಗ್ಲೆಕ್ಟೇ ಮಾಡಿದ್ದು. ಆ ಟೈಮಲ್ಲಿ ಒಂದೇ ಒಂದು ಸಪ್ಲಿಮೆಂಟ್ಸ್ ಕೊಟ್ರು ಅವರು, ಅಂದ್ರೆ ಫುಡ್ ಪ್ಯಾಚ್ ಹಾಕು ಸರಿ ಹೋಗ್ತಾರೆ ಹಿಂಗ್ ಅಂದಾಗ, ಫುಡ್ ಪ್ಯಾಚ್ ಹಾಕಿದ ತಕ್ಷಣ ನಮ್ಮ ತಂದೆಯವರು ಇನ್ನೇನು 3 ತಿಂಗಳಲ್ಲಿ ಹೋಗ್ತಾರ ಅನ್ನೋ ಮಾತು ಡಾಕ್ಟರ್ ಆಡಿದ್ರು.
ಆದ್ರೆ ಆ 3 ತಿಂಗಳಲ್ಲಿ ನಾವು ಬದುಕಿಸ್ಕೊಂಡ್ಬಿಟ್ಟಿವಿ ನಮ್ಮ ತಂದೆನ. ಅದೇ ಹ್ಯಾಟ್ಸ್ ಆಫ್ ಅಂತೀವಿ ವೆಸ್ಟೇಜ್ಗೆ. ಅದಕ್ಕೆ ವಾವ್ ಫ್ಯಾಕ್ಟರ್ ಅಂದ್ರೆ ಅಲ್ಲಿ ನನಗೆ ವಾವ್ ಅಂತ ಅನ್ಸಿತ್ತು ಸರ್. ದಟ್ಸ್ ಗ್ರೇಟ್, ಬ್ಯೂಟಿಫುಲ್. ದಟ್ ಇಸ್ ಅ ರಿಯಲ್ ಸಕ್ಸಸ್. ರಿಯಲಿ ತುಂಬಾ ಅದು ಸಕ್ಸಸ್. ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಗಿರೀಶ್ ಸರ್. ನೆಕ್ಸ್ಟ್ ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ವೆಂಕಟೇಶ್ ಸರ್ ಒಂದ್ ನಿಮಿಷ. ಓಕೆ ಓಕೆ, ಹಾ ಸರ್ ಮಾತಾಡಿ ಸರ್. ಮುಜಾಹಿದ್ ಸರ್ ಇನ್ನೊಂದು ಮಾತು ಹೇಳ್ತೀನಿ. ತುಂಬಾ ಚೆನ್ನಾಗಿ ಬುದ್ಧು ಟು ಬುದ್ಧ ಅನ್ನೋದೊಂದು ಬುಕ್ ಟೈಟಲ್ ಇಟ್ಟಿದ್ದೀರಾ. ಅದೇನ್ ಇಟ್ಟಿದಿರಲ್ಲ ನಮ್ ಲೈಫ್ ಅಲ್ಲಿ ಕನ್ವರ್ಟ್ ಆಗ್ತಾನೆ ಇದೀವಿ. ಮುಂದೆ ಕಲಿತಾನೆ ಇರ್ತೀವಿ ಇದ್ರ ಬಗ್ಗೆ. ನಾವು ಯಾವ ರೀತಿಯಲ್ಲಿ ಬುದ್ಧ ಆಗಿದ್ವಿ ಅಂದ್ರೆ ಇಷ್ಟು ದಿವಸ ನಾನು ಒಂದು ಕಂಪನಿಯಲ್ಲಿ ಎಲ್ಲ ವರ್ಕ್ ಮಾಡಿದಾಗ ಒಂಥರ ಸ್ಟ್ರೆಸ್ ಫೀಲ್ ಆಗ್ತಿದ್ವಿ. ಬುದ್ಧು ತರನೇ ರಿಯಾಕ್ಟ್ ಆಗ್ತಿದ್ದೆ. ಇವಾಗ ಯಾವಾಗ ವೆಸ್ಟೇಜಿಗೆ ಜಾಯ್ನ್ ಆದೆ ಅವಾಗಿಂದ ನಾನು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಗೋಲ್ಡ್ ಡೈರೆಕ್ಟರ್ ಆಗಿದ್ದೀನಿ. ಇನ್ನು 6 months ಅಲ್ಲಿ ಕ್ರೌನ್ ಆಗ್ತೀನಿ. ನಿಮ್ಮ ಆಶೀರ್ವಾದ ಇರ್ಬೇಕು ಸರ್. ಖಂಡಿತ ಖಂಡಿತ. ವೆರಿ ಸೂಪರ್ ಸೂಪರ್ ಸೂಪರ್. ನಾನು ಬಳ್ಳಾರಿ ಬಂದಾಗ ನೀವ್ ಇರ್ಲಿಲ್ಲಲ್ಲ? ಇದ್ದಿಲ್ಲ ಸರ್. ನೀವ್ ಇದ್ರಾ ಬಳ್ಳಾರಿ? ಸಿಕ್ಕಿಲ್ಲ ಸರ್. ನಾವು ಅದೇ ಬಳ್ಳಾರಿಯಲ್ಲಿ ಇರೋದು. ಆ ಟೈಮಲ್ಲಿ ಕ್ಯಾಂಪ್ ಮಿಸ್ ಮಾಡ್ಕೊಂಡ್ರು ಸರ್. ಕ್ಯಾಂಪ್ ಮಿಸ್ ಮಾಡ್ಕೊಂಡ್ರು. ಹಾಗಾಗಿ ಅಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರು. ಬಟ್ ಈಗ ಕಮ್ಯುನಿಕೇಶನ್ ಅಲ್ಲಿ ಬಂದಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಲೈಕ್ ತುಂಬಾ ಇಷ್ಟ ಆಯ್ತು. ನೀವು ಅಬ್ಸರ್ವ್ ಮಾಡಿದ್ದೀರಾ ದೀಪಕ್ ಸೂದ್ ಅವ್ರ ಮೀಟಿಂಗ್ ಅಲ್ಲಿ ನನ್ನನ್ನು ಅಂತ. ಗ್ರೇಟ್, ಸೂಪರ್. ಥ್ಯಾಂಕ್ ಯು ಸರ್. ಇದೊಂದು ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್. ಎನಿಬಡಿ ಇನ್ನು ಯಾರಾದ್ರೂ ಸೊ ಹ್ಯಾಂಡ್ ರೈಸ್ ಮಾಡೋದಾದ್ರೆ ನಾನು ಅನ್ಮ್ಯೂಟ್ ಮಾಡ್ತೇನೆ, ನೀವು ಮಾತಾಡ್ಬೋದು ಮುಜಾಹಿದ್ ಸರ್ ಹತ್ರ. ನಮಗೆ ಇನ್ನು ಎಸ್ ಜಾವೇದ್ ಖಾನ್ ಹ್ಯಾಂಡ್ ರೈಸ್ ಮಾಡಿ. ಯಸ್, ಅನ್ಮ್ಯೂಟ್ ಮಾಡ್ತೇನೆ. वालेकुम सलाम. बोलो सर. गुड मॉर्निंग. ओके, कैसे है सर? एकदम बढ़िया सा हूँ. बोलिए. कैसे है सर? तुम्हें हाँ बताओ सर, कैसे? तुम्हारा बुक के बारे में बोले. हाँ सर, बहुत बढ़िया. अच्छी तुम्हारी दुआ सर. थैंक यू, ऑल द बेस्ट. कुछ कह रहे थे तुम्हें? अच्छा, तुम्हारे एक हाँ सर, तुम्हारे बुक के बारे में बताया, तुम्हारे लाइफ के बारे में बताया ना सर. ना बहुत अच्छा यूजफुल हुआ सर. पूरा समझ में अच्छा आया सर. अच्छे से काम करने का सीखते सर आपसे, तुम्हारे वजह. ग्रेट जावेद, सुपर सुपर सुपर. ಓಕೆ, ಸಂತೋಷ್ ಕೂರ್ಮಾನ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಅನ್ಮ್ಯೂಟ್ ಮಾಡ್ತೀನಿ ಮತ್ತೆ. ಸಂತೋಷ್ ಕೂರ್ಮಾನ್ ಸೊ ಹ್ಯಾಂಡ್ ರೈಸ್ ಮಾಡಿದ್ರು, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ಸರ್. गुड मॉर्निंग संतोष जी. ಓ ಸೂಪರ್ ಸರ್. ಸರ್ ಒಂದು ಮಾತು ಹೇಳಬೇಸ್ತೇನೆ. ಏನಂತಂದ್ರೆ, ಸೊ ಎಕ್ಸ್ಪೀರಿಯನ್ಸು ನಿಮ್ಮ ಏನು ನಾಲೆಜ್ ಇದೆಯಲ್ಲ ಸರ್, ಇಷ್ಟು ದಿನ ನಾವು ಕಲಿಬೇಕಿದ್ರೆ 1 ಗಂಟೆ ಏನೋ ನಮ್ಗೆ 1 ಗಂಟೆ ಅಂತ ಅನಿಸ್ತಾ ಇತ್ತು. ಬಟ್ ಇವತ್ತಿನ ದಿನ ನನಗೆ 10 ನಿಮಿಷಲ್ಲೇ ಮುಗಿದೋಗಿದೆ ಅಂತ ಅನಿಸ್ತಾ ಇದೆ. ಬರೇ 10 ನಿಮಿಷ ಆಗಿದೆ ಅಂತ ಅನಿಸ್ತಾ ಇದೆ. ಹೌದು, 1 ಗಂಟೆ 10 ನಿಮಿಷ ಮಾತಾಡಿ. ಸೊ ಅಲ್ಲ ಸರ್, ಅದು ಬರೇ 10 ನಿಮಿಷ ಅಂತ ಅನಿಸ್ತಾ ಇದೆ. ಹೌದು ಹೌದು ಹೌದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂತಂದ್ರೆ ಬುದ್ಧುಗಳು ಬುದ್ಧ ಆಗ್ತಾ ಇದಾರೆ. ನಾಲೆಜ್ ನಾವು ತಗೋತಾ ಇದೀವಿ. ರಿಸೀವಿಂಗ್ ಕೆಪಾಸಿಟಿ ಬರ್ತಾ ಇದೆ ಈಗ. ಥ್ಯಾಂಕ್ ಯು ಸೋ ಮಚ್. ರಿಸೀವಿಂಗ್ ಕೆಪಾಸಿಟಿ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ರಿಯಲಿ ಅ ಬ್ಯೂಟಿಫುಲ್ ಫೀಡ್ಬ್ಯಾಕ್. ಅಲ್ಲ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಿಸೀವಿಂಗ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ವೆಂಕಟೇಶ್. ಯಾಕಂತಂದ್ರೆ ನೋಡಿ ಸರ್, ಇಷ್ಟು ವರ್ಷ ನಾವು ನೀವು ಕಳೆದಿವಿ ಒಂದೇ ಕಡೆ. ಪ್ರತಿ ಸಲ ನಾನು ನಿಮ್ಗೆ ಕೇಳ್ತಾ ಇರ್ತಾ ಇದ್ದೆ, ನಿಮ್ದೇನ್ ಸ್ಟೋರಿ ಅಂತ. ಬಟ್ ಈಗ ಇವತ್ತು ಈ ಮಹಾಪುರುಷ ನಮ್ಮನ್ನ ಒಂದು ಏನಂತೀವಿ ಅದಕ್ಕೆ, ಫೆಸ್ಟಿವಲ್ ಮೋಡಿಗೆ ಕರ್ಕೊಂಡು ಹೋಗಿದ್ದಾನೆ ಇವತ್ತು. ಭಾರಿ ಖುಷಿ ಅನಿಸ್ತಾ ಇದೆ. ನಿಮ್ಮ ಪರ್ಸನಲ್ ಅನ್ನ ಕೇಳಿದಾಗ ತುಂಬಾ ಖುಷಿ ಆಯ್ತು ಇವತ್ತು. ಹೊಟ್ಟೆ ತುಂಬದಾಗ ಅನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ವೆಂಕಟೇಶ್. ಥ್ಯಾಂಕ್ ಯು ಸೋ ಮಚ್. ಬಹಳ ದೊಡ್ಡ ಮಾತು ಹೇಳಿದ್ರೆ ಮಹಾಪುರುಷರಂತ. ನಾವಿನ್ನು ಮಹಾಪುರುಷರಾಗಿಲ್ಲ. ಇಲ್ಲ, ಯಾಕೆ ಹೇಳಿ ನೋಡಿ, ನಮ್ ಸಂಘನೇ ಎಷ್ಟೋ ದಿನ ಕಳೆದಿದ್ದಾರೆ ಮುಜಾಹಿದ್ ಸರ್. ನಾನ್ ಬಹಳ ಸಲ ಕೇಳ್ದೆ ಅವರಿಗೆ, ನಿಮ್ ಪರ್ಸನಲ್ ಒಂದ್ಸಲ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಬರೇ ನಮ್ಮನ್ನ ಕೇಳಿಸ್ಕೋತಾ ಹೇಳ್ತಾ ಇದ್ರು. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ರು, ನೋಡಿ ಸಂತೋಷ್ ಹಿಂಗ್ ಹೇಳ್ತಾರೆ, ಸುನಿಲ್ ಹಿಂಗ್ ಹೇಳ್ತಾರೆ, ಕಿರಣ್ ಸರ್ ಹಿಂಗ್ ಹೇಳ್ತಾರೆ ಅಂತ.
ಬಟ್ ಅವ್ರದ್ದು ಯಾವತ್ತೂ ಹೇಳಿರ್ಲಿಲ್ಲ, ನಮಗೂ ವಿಚಾರ ಬಂದಿರ್ಲಿಲ್ಲ. ಬಟ್ ಇವತ್ತು ನೀವು ಆ ವೇದಿಕೆನ ಸೃಷ್ಟಿ ಮಾಡಿದ್ದೀರಲ್ಲ, ಅದಕ್ಕೆ ನಿಮ್ಗೆ ತುಂಬಾ ದೊಡ್ಡ ಧನ್ಯವಾದಗಳು. ಸರ್ ಆ ಕ್ರೆಡಿಟ್ ಮುಜಾಹಿದ್ ಸರ್ಗೆ ಹೋಗ್ಬೇಕು. ಯಾಕಂದ್ರೆ ಅವರಿಗೆ ಲೀಡರ್ ನ ಗುರುತಿಸ್ಕೊಂಡು ಸರ್ ಅಲ್ಲ, ಅವ್ರಿಗೆ ಯಾವತ್ತೂ ಇದ್ದಿಲ್ಲ. ಅಂದ್ರೆ ಅವ್ರ ನಾಲೆಜ್ ಇದೆ ಅಲ್ಲ, ಅದು ಟ್ರೆಮೆಂಡಸ್ ಇದೆ. ಅದರಿಂದ ಒಂದೊಂದೇ ಸ್ವಲ್ಪ ಬಂದ್ರು ನಾವು ಅಕ್ಯುಮಿಲೇಟ್ ಆಗಿ ಏನೇನೋ ಆಗ್ತಾ ಇದೀವಿ ಇವತ್ತಿಗೆ. ಸೊ ಆದ್ರೆ ಅವರ ಒಂದು ಪವರ್ ಇದೆಯಲ್ಲ, ಅವರ ಒಂದು ಹೀಟ್ ಇವತ್ತು ನಮ್ಗೆ ಗೊತ್ತಾಯ್ತು ಅನ್ನೋದಕ್ಕೆ, ಅದಕ್ಕೆ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇಟ್ ವಾಸ್ ಅ ವಂಡರ್ಫುಲ್ ಸೆಷನ್ ಸರ್, ಮುಜಾಹಿದ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೈ ಪ್ಲೆಜರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಂಕಟೇಶ್ ನಾಯಕ್ ಅವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ವೆಂಕಟೇಶ್ ನಾಯಕ್ ಬಳ್ಳಾರಿಯಲ್ಲಿ ಇರೋದು. ಬಳ್ಳಾರಿಯಲ್ಲಿ ಇವರು ರಾಘವೇಂದ್ರ ಅಂತ ಕ್ರೌನ್ ಡೈರೆಕ್ಟರ್ ಇದೆ, ಅವ್ರ ಟೈಮಲ್ಲಿ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ಲಿ ಅವ್ರ ಟೀಮ್ ಇಂದಾನೆ ಇದು ಇಟ್ಕೊಂಡಿರೋದು. ಅವರು ನನಗೆ ಮೊದಲನೇ ಸತಿ ಸಿಕ್ಕಿದ್ದು ಬಳ್ಳಾರಿಯಲ್ಲಿ. ಅವರು ನನಗೆ ರಿಸೀವಿಂಗ್ ಇಂದ ಹಿಡಿದು ಮತ್ತೆ ಡಿಪಾರ್ಚರ್ ಮಾಡುವಾಗಲೂ ನನ್ನ ಜೊತೆಯಲ್ಲೇ ಇದ್ರು. ನನಗೆ ಬಹಳ ರೆಸ್ಪೆಕ್ಟ್ ಇಂದ ರಿಸೀವ್ ಮಾಡಿದ್ರು, ಮತ್ತೆ ರೆಸ್ಪೆಕ್ಟ್ಫುಲ್ ಆಗಿ ನನ್ನನ್ನು ಮತ್ತೆ ಬಸ್ ಹತ್ತಿಸಿದ್ರು. ಅಲ್ಲಿವರೆಗೂ ನನ್ನ ಜೊತೆಯಲ್ಲೇ ಇದ್ರು. ಅದಕ್ಕಿಂತ ಅವ್ರಿಗೆ ನಮ್ಮ ಮೇಲೆ ಬಹಳ ಅಭಿಮಾನ, ನಮಗೂ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ಪ್ರೀತಿ ವಿಶ್ವಾಸ ಇದೆ. ಎಸ್, ಬೇರೆಯವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಮೈ ಪ್ಲೆಜರ್ ಸರ್. ಓಕೆ, ನೆಕ್ಸ್ಟ್ BK ಕೃಷ್ಣರಾವ್ ಸರ್, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಹಾ ಸರ್, ನಮಸ್ಕಾರ ಸರ್. ನಮಸ್ಕಾರ. ಮುಜಾಹಿದ್ ಸರ್, ನಮಸ್ಕಾರ ಸರ್. ವೆರಿ ವಂಡರ್ಫುಲ್ ಸೆಷನ್ ಸರ್. ತುಂಬಾ ಬ್ಯೂಟಿಫುಲ್ ಸೆಂಟೆನ್ಸ್ ಎಲ್ಲ ಹೇಳ್ಕೊಟ್ಟಿದ್ರೆ ನಮ್ಗೆ. ಇಷ್ಟು ದಿವಸ ನಾವು ಎಲ್ಲ ಬುದ್ಧ ತರನೇ ಇದ್ವಿ. ಈಗ ಬುದ್ಧ ಆಗೋದು ಹೇಗೆ ಅನ್ನೋದನ್ನ ಬಹಳ ಸಿಂಪಲ್ ಆಗಿ, ಶಾರ್ಟ್ ಆಗಿ ಹೇಳ್ಕೊಟ್ಟಿದ್ದೀರಾ. ಯು ಕ್ಯಾನ್ ಹೆಲ್ಪ್ ಅದರ್ಸ್ ಅಂತ ಹೇಳಿದ್ರಲ್ಲ, ಅದು ನನಗೆ ಬಹಳ ಹಿಡಿಸ್ತದೆ ಸರ್ ಆ ವಿಷಯ. ಜ್ಞಾನೋದಯ ಆಗಿರ್ತಕ್ಕಂಥ ವ್ಯಕ್ತಿಗೆ ತಾನೇ ಬುದ್ಧ ಅಂತ ಕರೀತಾರೆ ಅಂತ ಹೇಳಿದ್ರಿ. ಅದು ಒಂದು ಎಕ್ಸಲೆನ್ಸ್ಗೋಸ್ಕರ ಕೆಲಸ ಮಾಡಿದ್ರೆ ಸಕ್ಸಸ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಏನ್ ಹೇಳಿದ್ರಿ. ವಂಡರ್ಫುಲ್ ಪಾಯಿಂಟ್ಸ್ ಸರ್. ಬಹಳ ತುಂಬಾ ಚೆನ್ನಾಗಿತ್ತು. ನಾವು ನಿಮ್ಮನ್ನ ದೀಪಕ್ ಸೂದ್ ಸರ್ ಮೀಟಿಂಗ್ ಅಲ್ಲಿ, ಜೂಮ್ ಮೀಟಿಂಗ್ ಅಲ್ಲಿ ನೋಡಿದ್ವಿ ನಾವು ಎಲ್ಲ ಸರ್. ಇವತ್ತು ಡೈರೆಕ್ಟ್ ಆಗಿ ನಾವು ನೀವೆಲ್ಲ ಕಮ್ಯುನಿಕೇಟ್ ಮಾಡುವಂತ ಒಂದು, ನಿಮ್ಮ ಜೊತೆ ಮಾತಾಡುವಂತ ಬಗ್ಗೆ ನಮ್ಗೆ ವೆಂಕಟೇಶ್ ಸರ್ ಕಲ್ಪಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನಾನು ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕೃಷ್ಣರಾವ್ ಸರ್. ಸುನಿಲ್ ಅವ್ರ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ಸುನಿಲ್ ಅವ್ರ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಂಕಟೇಶ್ ನಾಯಕ್ ಅವರಿಗೆ ಹಾರ್ಟ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು. ವೆಂಕಟೇಶ್ ನಾಯಕ್ ಅವ್ರೆ, ಒಂದು ಹೇಳ್ಬೇಕಂತಂದ್ರೆ ಅದು ಹೇಳ್ತಾರೆ ಗೊತ್ತಾ, ಒಂದ್ ಗಾದೆ ಇದೆ, ಹಿತ್ತಲ್ ಮನೆ ಗಿಡ ಮತ್ತಲ್ಲ ಅಂತ. ಆತರ ಬಿಕಾಸ್ ನನ್ನ ಅಪ್ಲೈನ್ ಮುಜಾಹಿದ್ ಸರ್. ಓಕೆ, ನನ್ಗೀಗ ಏನ್ ಅನ್ಸುತ್ತೆ ಅಂತಂದ್ರೆ, ಮುಜಾಹಿದ್ ಸರ್ ನಮ್ಮ ಅಪ್ಲೈನ್ ಅಲ್ಲದೆ ಬೇರೆ ಟೀಮ್ ಅಲ್ಲಿ ಇದ್ದಿದ್ರೆ ನಾವು ನಿಮ್ ತರ ಅವ್ರನ್ನ ಅವ್ರ ನಾಲೆಡ್ಜ್ ನ ಯೂಸ್ ಮಾಡಿ ಬೆಳಿತಿದ್ವಿಲ್ಲ. ಅದಕ್ಕೆ ಹೇಳಿದ್ದು ಹಿತ್ತಲ್ ಗಿಡ, ಅದೇ ಆ ಗಾದೆ ಹೇಳಿದ್ನಲ್ಲ. ಯಾಕಂತಂದ್ರೆ ನಾನು ಮುಜಾಹಿದ್ ಸರ್ ಜರ್ನಿ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಮುಜಾಹಿದ್ ಸರ್ ಅವ್ರು ಏನ್ ಶೇರ್ ಮಾಡಿದ್ರಲ್ಲ, ಅದರಲ್ಲಿ ಆಲ್ಮೋಸ್ಟ್ ಅವ್ರ ಲೈಫ್ ಸ್ಟೋರಿನ ಅವ್ರು ಶೇರ್ ಮಾಡ್ಕೊಂಡ್ರು. ಅದರಲ್ಲಿ ಇವನ್ ನನಗೂ 30 to 40% ಜರ್ನಿ ನನಗೂ ಗೊತ್ತಿದೆ ಅವ್ರದ್ದು, ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್ ಪರ್ಸನ್ ಅಂತ. ಯಾಕಂತಂದ್ರೆ ನಾನು ಅವರು ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಆಯುಸ್ ಅಂತ ಪೀರಿಯಡ್ ಇಂದ. ಅವತ್ತಿಂದ ಮುಜಾಹಿದ್ ಸರ್ನ ಇವತ್ತವರೆಗೂ ನೋಡಿದ್ದೀನಿ. ಬಟ್ ಏನ್ ಹೇಳ್ಬೇಕು ಅಂತಂದ್ರೆ, ಆ ದಿಟ್ಟತನ ಇದೆಯಲ್ಲ ಅವರಲ್ಲಿ. ಯಾಕಂದ್ರೆ ನಾನ್ ನೋಡಿದ್ದೀನಿ ಕಣ್ಮುಂದೆ ಅವ್ರದ್ದು ಕ್ರಿಟಿಸೈಸ್ ಮಾಡಿದ್ದು ಬಹಳಷ್ಟು ನಮ್ಮ ಟೀಮ್ ಮೀಟಿಂಗ್ಸ್ ಗಳಲ್ಲಿ. ಯಾಕಂದ್ರೆ ನನ್ನ 4ನೇ ಅಪ್ಲೈನ್ ಇವರು ಮುಜಾಹಿದ್ ಸರ್. ಮುಜಾಹಿದ್ ಸರ್ ಮತ್ತೆ ನನ್ನ ನಡುವೆ 4 ಜನ ಇದ್ರು. ಫೈನ್. ಆ ಒಂದು ಕೆಲವೊಂದು ಮೀಟಿಂಗ್ ಗಳಲ್ಲಿ ಕ್ರಿಟಿಸೈಸ್ ಆಗಿದ್ದು ಮುಜಾಹಿದ್ ಸರ್ಗೆ ನಾನು ಕಣ್ಣಿಂದ ನೋಡಿದ್ದೀನಿ. ಅಂದ್ರೆ ಅದು ಹಿ ವಾಸ್ ಡೂಯಿಂಗ್ ಹಿಸ್ ಜಾಬ್. ಅವರು ಯಾವತ್ತೂ ಅವರ ಒಂದು ಏನಿದೆ ಎಥಿಕಲ್ ಶ್ರದ್ಧೆ, ಅದು ಯಾವತ್ತೂ ಅವ್ರು ಕಳ್ಕೊಳ್ಳಿಲ್ಲ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಯಾವ ರೀತಿ ನಾನು ನೋಡಿದ್ದೀನಿ ಅಂತಂದ್ರೆ ಅದು ನಾನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದೇ ಜಾಗದಲ್ಲಿ ಬೇರೆ ವ್ಯಕ್ತಿ ಆಗಿದ್ರೆ ಬಿಟ್ಟು ಹೋಗ್ತಾ ಇದ್ರು, ಇನ್ನೇನೋ ಮಾಡ್ತಾ ಇದ್ರು. ಅವ್ರಿದ್ರು, ಅವ್ರ ಜೊತೆ ನಾನಿದ್ದೆ. ಐ ಆಮ್ ಬ್ಲೆಸ್ಡ್ ಬಿಕಾಸ್ ನಾನು ಆ ಟೈಮಲ್ಲಿ ಮುಜಾಹಿದ್ ಸರ್ ಹೇಳ್ತಾ ಇರ್ತಾರೆ, ಸುನಿಲ್ ಇಸ್ ದಿ ಓನ್ಲಿ ಪರ್ಸನ್ ಸಾಥ್ ಕೊಟ್ಟಿದ್ದು ಅಂತ. ಬಟ್ ಐ ಫೀಲ್ ಪ್ರೌಡ್, ನಾನು ನಿಂತ್ಕೊಂಡೆ ಅವ್ರ ಜೊತೆ ಅಂತ. ಅದರ್ವೈಸ್ ಐ ವುಡ್ ಹವ್ ಮಿಸ್ಡ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಸಚ್ ಎ ವಂಡರ್ಫುಲ್ ಪರ್ಸನ್ ಅಂತ ಹೇಳ್ತೀನಿ.
ಓಕೆ, ಯಾಕಂದ್ರೆ ಅವ್ರ ಜರ್ನಿನಲ್ಲಿ ಒಂದು 40% ನಾನು ನೋಡಿದ್ದೀನಿ ಅವ್ರ ಇವತ್ತಿನ ಟ್ರಾನ್ಸ್ಫಾರ್ಮೇಶನ್. ಬಟ್ ಯಾರು ಇಲ್ಲ ಅಂತಂದ್ರು ಅವ್ರ ಒಬ್ರೆ ನಿಂತು ಅದನ್ನ ಮಾಡಿ ಇವತ್ತು ಹಿ ಹಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಸೊ ವಿ ಆರ್ ಬ್ಲೆಸ್ಡ್. ಮತ್ತೆ ನನ್ನ ಟೀಮ್ ಮೆಂಬರ್ಸ್ ಅಷ್ಟೇ, ನಾವ್ ಹೇಳ್ಬೇಕು ಅಂತಂದ್ರೆ ಇವತ್ತಾದ್ರೂ ಅರ್ಥ ಆಗಿದೆ ಅನ್ಕೋತೀನಿ ನಮ್ಮ ಟೀಮ್ ಮೆಂಬರ್ಸ್ಗೆ, ಹಿತ್ತಲ್ ಮನೆ ಗಿಡ ಅದು ಮಧ್ಯೆ ಅಂತ. ಸೊ ಹಾಗಾಗಿ ಮುಜಾಹಿದ್ ಸರ್ನ ಮ್ಯಾಕ್ಸಿಮಮ್ ನಾವು ಏನಂದ್ರೆ ಅವ್ರ ನಾಲೆಡ್ಜ್ ನಾವು ತಗೊಳ್ಬೇಕು ಅಂತ ಹೇಳ್ತೀನಿ ಎಲ್ರಿಗೂ. ಸೊ ಅಗೇನ್ ವೆಂಕಟೇಶ್ ನಾಯಕ್ ಅವ್ರಿಗೆ ಈ ಒಂದು ಮೂಲಕ ಆದ್ರೂ ನಾವು ನಮ್ಮ ವಾಟ್ ಈಸ್ ಅವರ್ ಲೀಡರ್ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿದ್ರು ವೆಂಕಟೇಶ್. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ಯು, ಗಾಡ್ ಬ್ಲೆಸ್ ಯು ಮುಜಾಹಿದ್ ಸರ್. ಯು ಆರ್ ಏನಂತಂದ್ರೆ ಬಿಕಾಸ್ ದಿ ಡೇ ಒನ್ ಇಂದ ನಾನು ನೋಡಿದ್ದೆ ಟಿಲ್ ಟುಡೇ ಐ ಆಮ್ ವಿತ್ ಯು. ಐ ಆಮ್ ರಿಯಲಿ ಬ್ಲೆಸ್ಡ್. ನಾನು ಐ ರಿಯಲಿ ಥ್ಯಾಂಕ್ ಗಾಡ್. ಯಾಕಂದ್ರೆ ನನಗೆ ಮೈಂಡ್ ಏನು ಫ್ಲಕ್ಚುಯೇಟ್ ಆಗಕ್ಕೆ ಚಾನ್ಸಸ್ ಬರ್ಲಿಲ್ಲ ಮುಜಾಹಿದ್ ಸರ್ ಜೊತೆ ಬಿಟ್ಟು ಹೋಗೋಂಥದ್ದು. ಸೊ ದಟ್ಸ್ ವೈ ಐ ಫೀಲ್ ವೆರಿ ಹ್ಯಾಪಿ. ನೋ ವರ್ಡ್ಸ್. ಐ ಆಮ್ ಆಲ್ಸೋ ವೆರಿ ಎಮೋಷನಲ್ ನೌ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್. ನಿಮಗೂ ಅಷ್ಟೇ ತುಂಬಾ ಧನ್ಯವಾದಗಳು ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಐ ವಿಶ್ ಯು ಥ್ಯಾಂಕ್ ಯು so much. God bless you all. Thank you Sunil sir, thank you for your compliments. Thank you so much. Next RBHF05 ಹೆಸರಿಲ್ಲ, ಸೊ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಸರ್. ಸರ್ ಮಾತಾಡಿ. ಸೊ ಅನ್ಮ್ಯೂಟ್ ಮಾಡಿದೀನಿ ಸರ್, ಮಾತಾಡಿ. ಅವ್ರ ವಾಯ್ಸ್ ರೀಚ್ ಆಗ್ತದೆ. ಆಂಜನೇಯ ಅವರು. ಎಸ್ ಆಂಜನೇಯ ಅವರು ಮಾತಾಡಿ. ನಿಮ್ ವಾಯ್ಸ್ ಬರ್ತಾ ಇಲ್ಲ. ನೀವು ಆಂಜನೇಯ ಅವರೇ ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ಏನು ಟೆಕ್ನಿಕಲ್ ಇಶ್ಯೂಸ್ ಇದೆ. ನನ್ನ ವಾಯ್ಸ್ ಏಕೋ ಆಗ್ತಾ ಇದೆ. ಆಂಜನೇಯ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನಿಮ್ದು. ಅವ್ರು ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ, ಬಟ್ ಅವರ ವಾಯ್ಸ್ ಕೇಳಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನು ಯಾರಾದ್ರೂ ಇದ್ದೀರಾ? ವಿ ಆರ್ ಅಬೌಟ್ ಟು ಎಂಡ್ ದ ಸೆಷನ್. ಐ ಥಿಂಕ್ ಜಯಶ್ರೀ ಅವ್ರು ಏನೋ ಎಸ್ ಜಯಶ್ರೀ ಮೇಡಮ್, ಅನ್ಮ್ಯೂಟ್ ಯುವರ್ಸೆಲ್ಫ್. ನಮಸ್ತೆ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದು ನೀವು ಹೇಳಿದ ಪ್ರಕಾರ ಎಲ್ಲಾನು ಸಪ್ಲಿಮೆಂಟರಿ ಪಪ್ಪ ಕೊಡ್ತಾ ಇದ್ದೀನಿ ಸರ್. ಅದು ಓಕೆ, ಈಗ ಫುಲ್ ಆರಾಮಾಗಿದೆ ಸರ್. ಅದು ಎಲ್ಲಾದ್ರೂ ನಾನ್ ಮಾತಾಡಿದ ನನಗೆ ಕೇಳಿಸ್ತಾ ಇದೆ ಸರ್. ಅದು ಇಲ್ಲ, ಇವರು ಆಂಜನೇಯ ಅವರು, ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೋಬೇಡಿ. ಸೊ ನೀವು ಅನ್ಮ್ಯೂಟ್ ವಾಯ್ಸ್ ಹೋಗ್ತಾ ಇದೆ. ಓಕೆ ಜಯಶ್ರೀ ಮೇಡಮ್, ಕಂಟಿನ್ಯೂ ಮಾಡಿ. ಹಾ ಸರ್, ಅದು ಕೈ ಕಾಲೆಲ್ಲ ಹಿಂಗ್ ನರಗಳೆಲ್ಲ ಈಗ ಎಲ್ಲಾದ್ರೂ ಕೆರೆತ ಬಂದ್ರೆ ಹಿಂಗ್ ಇದನ್ ಮಾಡ್ತಾರ ನೋಡಿ ಸರ್. ಆ ಟೈಮಿಗೆ ಬೆರಳೆಲ್ಲ ಹಿಂಗೆ ನರ ಎಲ್ಲ ಒಂಥರ ಸೆಟ್ ಹೋದಂಗೆ ಫೋಲ್ಡ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತೆ ಸರ್ ಅಪ್ಪನ್ಗೆ. ಕೈ ಕಾಲು ಎಲ್ಲಾನು ಆತರ. ಈಗ ನೀವು ಕೊಟ್ಟಿದ್ ಸಪ್ಲಿಮೆಂಟ್ರಿನೇ ನಾನ್ ಕೊಡ್ತಾ ಇದ್ದೀನಿ ಸರ್. ಎಲ್ಲಾನು ಈಗ ಆರಾಮಾಗಿದ್ದಾರೆ ಸರ್. 1 ವಾರದಲ್ಲೇ ಫುಲ್ ಕ್ಯೂರ್ ಆಗಿದೆ ಅವ್ರಿಗೆ. BP, ಶುಗರು ಎಲ್ಲಾನು ಕಂಟ್ರೋಲ್ಗೆ ಬಂದಿದೆ ಸರ್. ಅದು ನೀವ್ ಹೇಳಿದೆ ಎಲ್ಲ ಕೊಟ್ಟಿದ್ದೀನಿ ಸರ್. ಕರ್ಕ್ಯುಮಿನ್ ಪ್ಲಸ್ ಇದೆ, ಆಮೇಲೆ ಕಾಂಬಯೋಟಿಕ್ಸ್ ಇದೆ, ಆಮೇಲೆ ವೈಟಲ್ ಕಾಂಪ್ಲೆಕ್ಸ್ ಇದೆ ಸರ್, ಫ್ಲಾಕ್ಸ್ ಆಯಿಲ್, ಕ್ರಿಲ್ ಆಯಿಲ್, ಅಲೋವೆರಾ ಎಲ್ಲ ಕೊಟ್ಟಿದ್ದೀನಿ ಸರ್ ನೀವು ಹೇಳಿದ್ದು. ಗ್ರೇಟ್. ಸಿ ನೋಡಿ, ಒಂದು ಮಗಳು ತಂದೆಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟು ಅದೃಷ್ಟ ಅಂತ ಮಗಳು. ನಿನ್ನೆ ಅದೇ ಹೇಳಿದ್ರು ಸರ್ ಅವ್ರು. ನನ್ಗೆ ಖುಷಿ ಆಯ್ತು ಸರ್, ನಮ್ಮ ಸಪ್ಲಿಮೆಂಟ್ ಇಂದ ಅವ್ರಿಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ. ಈಗ ನೋಡಿ, ಇದು ಈ ಮಗಳು ಪ್ರೋಟೀನ್ ಪೌಡರ್ ಒಂದಿದೆ ಸರ್. ಆ ಮಗಳು ತಂದೆಯ ದೃಷ್ಟಿಯಲ್ಲಿ ಸಕ್ಸಸ್ಫುಲ್ ಮಗಳು. ಎಷ್ಟೋ ವರ್ಷಗಳಿಂದ, ಎಷ್ಟೋ ತಿಂಗಳಿಂದ ಇಷ್ಟೊಂದು ಏನೋ ಸಮಸ್ಯೆ ಇದ್ದ ಒಂದು ತಂದೆಗೆ, ಒಂದು ವ್ಯಕ್ತಿಗೆ ತನ್ನ ಸ್ವಂತ ಮಗಳು ಒಂದು ಆರೋಗ್ಯದ ಭರಿತ ಜೀವನ ಕೊಟ್ಟಿದ್ದಾರೆ. ಆ ತಂದೆಯ ದೃಷ್ಟಿಯಲ್ಲಿ ಆ ಮಗಳು ಹೈಯೆಸ್ಟ್ ಸಕ್ಸಸ್ಫುಲ್.
ಈಗ ನಮ್ಮ ದೃಷ್ಟಿಯಲ್ಲಿ ಅವರು ಸಕ್ಸಸ್ಫುಲ್. ಯಾಕೆಂದ್ರೆ ತಮ್ಮ ತಂದೆಗೆ ಟ್ರೀಟ್ಮೆಂಟ್ ಮಾಡೋ ಆ ಒಂದು ಇಚ್ಛೆ ಬಂದಿದೆ, ಒಂದು ಆಟಿಟ್ಯೂಡ್ ಬಂದು, ಒಂದು ಆಸೆ ಬಂದು, ಆಸಕ್ತಿ ಮೂಡಿದೆ. ದುಡ್ಡುಗೋಸ್ಕರ ಮಾಡಲಿಲ್ಲ, ಅವರು ತಂದೆ ಆರೋಗ್ಯಕ್ಕೋಸ್ಕರ ಮಾಡಿದ್ರು. ದಟ್ ಇಸ್ ದ ಸಕ್ಸಸ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಜಯಶ್ರೀ ಅವರೇ. ತುಂಬಾ ತುಂಬಾ ಇಷ್ಟ Thank ಆಯ್ತು you, sir. ಎಲ್ರಿಗೂ. ನನ್ನ ಎಲ್ಲಾ ಟೀಮ್ ಈಗ ಎಷ್ಟು ಜನ ಇದಾರೆ ಅವರೆಲ್ಲರೂ ಪರವಾಗಿ ನಿಮ್ಗೆ ಒಂದು ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಗ್ರೇಟ್. ಪಪ್ಪ Yes, ಸರ್, sir. ಇವ್ರು ನಮ್ಮ ಅಪ್ಪ ಸರ್, ನಮ್ಮ ತಂದೆಯವರು ಸರ್. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಣ್ಣ? ಗ್ರೇಟ್. ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಆರಾಮಿದ್ದೀನಿ ಸರ್. ತುಂಬಾ ಚೆನ್ನಾಗಿದ್ದೀರಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ. ಹಲೋ. ಈ ಕಡೆ ಬಾ, ಇಲ್ಲಿ ಮಾತಾಡು. ಹಲೋ. ಹ್ಮ್. ಕೇಳಿಸಲ್ದು. ಮಾತಾಡು. ಹಲೋ. ಸರಿ ಅಣ್ಣ ಅವರೇ, ಚೆನ್ನಾಗಿದ್ದೀರಾ ಅಂತ ಗೊತ್ತಾಯ್ತು ನೀವು. ಆರಾಮಿದ್ದೀನಿ ಸರ್. ಇವೆಲ್ಲ ಗ್ರೇಟ್ ಗ್ರೇಟ್ ಗ್ರೇಟ್. ಚೆನ್ನಾಗ್ ಆಗ್ತಾ ಇದ್ದೀರಲ್ವಾ? ನಿಮ್ ಮಗಳು ಏನ್ ಹ್ಞೂ ಹೇಳ್ತಾರೆ ಸರ್. ಅದೇ ತರನೇ ಕೇಳಿ, ಅದೇ ತರನ ಮಾಡಿ. ನೀವು ಇನ್ನೂ ಚೆನ್ನಾಗಿರಿ, ಹಾಂ ಇರ್ತೀನಿ ಸರ್. ಆರೋಗ್ಯವಾಗಿರಿ, ಮತ್ತೆ ಬೇರೆಯವ್ರಿಗೂ ಕೂಡ ಆರೋಗ್ಯವಾಗಲಿ ಅಂತ ಹಾರೈಸ್ತಾ ಅವ್ರಿಗೂ ಕೂಡ ಸಹಾಯ ಮಾಡಿ. ಒಳ್ಳೇದು 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 ಸರ್, ಒಳ್ಳೇದು. ಥ್ಯಾಂಕ್ ಯು ಸೋ ಯಾಕೆ ಮಚ್ ಸರ್. ಗುಡ್ ಲಕ್. ಹಾಂ ಆಯ್ತು, ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಗೈಸ್, ಯಾರಾದ್ರೂ ಇದ್ರೆ ಜಸ್ಟ್ ಒಬ್ರು ಅಥವಾ ಇಬ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬಹುದು. ಸೊ ಇಲ್ಲ ಅಂದ್ರೆ ಸೊ ಸೆಷನ್ ಎಂಡ್ ಮಾಡೋಣ. ಮುಜಾಯ್ ಸರ್, ಐ ವಾಂಟ್ ಟು ಸೇ ಯು ಆರ್ ಅಮೇಜಿಂಗ್ ಅಂಡ್ ಯು ಆರ್ ಸೂಪರ್. ಥ್ಯಾಂಕ್ ಯು. ಸೊ ಸಕ್ಸಸ್ ಅಂದ್ರೆ ನಾಟ್ ಓನ್ಲಿ ಮನಿ, ಸಕ್ಸಸ್ ಅಂದ್ರೆ ನಾಟ್ ಓನ್ಲಿ ಪ್ರಾಪರ್ಟಿ. ಸಿ, ಒಂದು ಸ್ಟೇಟ್ಮೆಂಟ್ ಇದೆ, ಯು ಆರ್ ನಾಟ್ ಸಕ್ಸಸ್ಫುಲ್ ಅನ್ಲೆಸ್ ಯು ಹೆಲ್ಪ್ ಅದರ್ ಸಕ್ಸೀಡ್. ಇನ್ನೊಬ್ಬರ ಹೆಲ್ಪ್ಗೋಸ್ಕರ ನೀವು ಹೆಲ್ಪ್ ಮಾಡ್ಲಿಲ್ಲ, ಇನ್ನೊಬ್ಬರ ಸಕ್ಸಸ್ಗೋಸ್ಕರ ನೀವು ಎಫರ್ಟ್ ಹಾಕಿಲ್ಲ ಅಂದ್ರೆ ಯು ಆರ್ ನಾಟ್ ಸಕ್ಸಸ್ಫುಲ್ ಪರ್ಸನ್. ಸೊ ಅಂತದ್ರಲ್ಲಿ ಮುಜಾಹಿದ್ ಸರ್ ನಮ್ಮ ಸಕ್ಸಸ್ಗೋಸ್ಕರ ಎಫರ್ಟ್ ಹಾಕ್ತಿದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಯು ಸರ್. ನಮ್ಮ ಥಂಡರ್ಸ್ ಪರವಾಗಿ ವಿ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಯು. ಸೊ ನಿಮ್ಮ ಟ್ರೈನಿಂಗ್, ನಿಮ್ಮ ಒಂದು ಮೋಟಿವೇಶನ್, ನಿಮ್ಮ ಒಂದು ಫ್ಯಾಕ್ಟ್ಸ್, ಸೊ ನಮ್ಮ ಲೈಫ್ ನ ಗ್ರೇಟರ್ ಸ್ಪೀಡ್. ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್. ಸೊ ಅಟೆಂಡ್ ಮಾಡಿದ್ರು. ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಸೆಷನ್ ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ದೀರಾ. ಅಗೇನ್ ಟೀಮ್ ಥಂಡರ್ಸ್ 6 ಗಂಟೆಗೆ ಮತ್ತೆ VIP ಇನಿಷಿಯೇಷನ್, ವೆಸ್ಟೀಜ್ ಇನಿಷಿಯೇಷನ್ ಪ್ರೋಗ್ರಾಮ್ ಪಾರ್ಟ್ 2 ಇದೆ. ಸೊ ಯಾರು ಮಿಸ್ ಮಾಡಬೇಡಿ. ಸೊ ಲಿಂಕ್ ನಾನು ಆಲ್ರೆಡಿ ಲಿಂಕ್ ಕಳಿಸ್ತೇನೆ ನಾನು ಒಂದು 5-10 ಮಿನಿಟ್ಸ್ ಅಲ್ಲಿ. ಆ ಲಿಂಕ್ ನ ಶೇರ್ ಮಾಡಿ ಎಲ್ಲರೂ ಪ್ರತಿಯೊಬ್ರು ತಪ್ಪದೆ VIP ಪಾರ್ಟ್ 2 ನ ಅಟೆಂಡ್ ಮಾಡಿ. ಸೊ ಕಂಟಿನ್ಯೂಸ್ ಸೆಷನ್ ನಡೀತಾ ಇದೆ, ಕಂಟಿನ್ಯೂಸ್ ಸೀರಿಯಸ್ ಆಗ್ತಾ ಇದೆ. ಸೊ ಒನ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಮುಜಾಹಿದ್ ಸರ್, ಥ್ಯಾಂಕ್ ಯು, ಹಾರ್ಟ್ ಕಂಗ್ರಾಚುಲೇಷನ್ಸ್ ನಿಮ್ಮ ಸಕ್ಸಸ್ ಗೋಸ್ಕರ ಇನ್ನು ಮುಂದೆ. ಸೊ ಲೆಟ್ ಗಾಡ್ ಫುಲ್ ಆಲ್ ದ ಡಿಸೈರ್ಸ್ ಆಫ್ ಯುವರ್ ಹಾರ್ಟ್. ಏನೇನ್ ಬಯಸಿದ್ರೆ ಅದೆಲ್ಲ ದೇವರು ನಿಮ್ ಜೀವಿತದಲ್ಲಿ ಕೊಡ್ಲಿ ಅಂತೇಳಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್ತ್ ಅಂಡ್ ಗಾಡ್ ಬ್ಲೆಸ್ ಯು. Thank you. Good luck to you all. Love you so much. Thank you, sir. Thank you.